Hello, ಎಲ್ಲಿಗೂ ನಮಸ್ಕಾರ. Welcome back to Deeksha Vedantu Kannada for 9th and 10th. I'm your chemistry master teacher, Ankitha. ಇವತ್ತಿನ ದಿವಸ ನಾವು ನಿಮ್ಮ ಗ್ರೇಡ್ 9ನ atoms and molecules chapter ಅನ್ನ ಡಿಸ್ಕಸ್ ಮಾಡೋಣ. Okay, so this is a one shot video. So one shot ಅಲ್ಲಿ ಸೊ ಇದನ್ನೆಲ್ಲದನ್ನು ಏನೇನಿದೆ ಈ ಚಾಪ್ಟರ್ ಅಲ್ಲಿ ಎಲ್ಲದನ್ನು ಡಿಸ್ಕಸ್ ಮಾಡೋಣ. ಗ್ರೇಡ್ 9 ಇಂದು ಎಷ್ಟನೇ ಚಾಪ್ಟರ್ ಇದು? ಚಾಪ್ಟರ್ 3. ಚಾಪ್ಟರ್ ಎಷ್ಟನೇದು? ಚಾಪ್ಟರ್ 3. ಓಕೆ, all right, so let's get started. Shuru Manana. Before that, let me remind you to subscribe to the channel. So Deeksha Vedantu Kannada for class 9 and 12, and please do turn on the notification and give a thumbs up. ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬಹುದು. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಹೋಮ್ವರ್ಕ್ ಏನಾದ್ರು ಕೊಟ್ಟಿದ್ರೆ ನೀವು ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸೊ ತಿಳಿಸಬಹುದು. ಓಕೆನಾ? ಅಂಡ್ ಶೇರ್ ಮಾಡಿ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಾಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದರೂ ಸೊ 9th ಅಥವಾ 10th ಗ್ರೇಡ್ ಅಲ್ಲಿ ಇದ್ರೆ ಅಥವಾ ಫಸ್ಟ್ PU ಸೆಕೆಂಡ್ PU ಇದ್ರೆ ಇದು ಫೌಂಡೇಶನ್ ಕೋರ್ಸಸ್ ತರ ಆಗುತ್ತೆ. ಸೊ ಪ್ಲೀಸ್ ಡೂ ಶೇರ್ ದೀಸ್ ವಿಡಿಯೋಸ್ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಆಸ್ ವೆಲ್. And we have a Telegram channel. So Telegram channel join agi, that link will be in the description box. So and ನಿಮ್ಗೆ ಏನೇನು ಸಿಗುತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ? ನೋಟ್ಸ್, ಅಸೈನ್ಮೆಂಟ್ಸ್, ಡೈಲಿ ಅಪ್ಡೇಟ್ಸ್ ಎಲ್ಲ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ಫ್ರೀ ಆಫ್ ಕಾಸ್ಟ್, ಇದು ಯಾವುದೇ ಚಾರ್ಜ್ ಮಾಡೋದಿಲ್ಲ. And we have MVSAT ಮೆಗಾ ವೇದಾಂತು ಸ್ಕಾಲರ್ಶಿಪ್ ಅಡ್ಮಿಷನ್ ಟೆಸ್ಟ್ ಏನಿದೆ ಅದು ಎಕ್ಸ್ಟೆಂಡ್ ಆಗಿದೆ. ಓಕೆ, ಸೊ ಇವತ್ತಿನ ತನಕ MVSAT ಡೇಟ್ಸ್ ಎಕ್ಸ್ಟೆಂಡೆಡ್ ಟು December 12th. ಸೊ ಪ್ಲೀಸ್ ಡೂ ಅಟೆಂಪ್ಟ್ ದ ಟೆಸ್ಟ್. ಓಕೆ, ನಿಮ್ಮ ನಿಯರೆಸ್ಟ್ ಆಫ್ಲೈನ್ ಸೆಂಟರ್ಗೆ ಹೋಗಿ ನೀವು ಏನ್ ಮಾಡಬಹುದು? ಸೊ ನೀವು ನೀವು ಟೆಸ್ಟ್ ಅನ್ನ ತಗೋಬಹುದು. ಪ್ಲೀಸ್ ಡೂ ದ್ಯಾಟ್ ವಿತೌಟ್ ಫರ್ಗೆಟಿಂಗ್ ಅಬೌಟ್ ಇಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಂಟ್ರಡಕ್ಷನ್. ಏನ್ ಇಂಟ್ರಡಕ್ಷನ್? ವೆನ್ ವಿ ಟಾಕ್ ಅಬೌಟ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್, ಆಟಮ್ಸ್ ಸೊ ನಮ್ಮ ಬಾಡಿಲಿ ಹೇಗೆ ಸೆಲ್ಸ್, ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್, ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ದ ಆರ್ಗ್ಯಾನಿಸಮ್ಸ್. ಸಿಂಗಲ್ ಸೆಲ್ ಇರಬಹುದು ಅಥವಾ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇರಬಹುದು. ಏನಾಗಿದೆ? ಸೊ ಸೆಲ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್. ಹೌದಾ? ಅದೇ ತರ ಸೊ ದ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಅ ಬಿಲ್ಡಿಂಗ್ ಇಸ್ ಬ್ರಿಕ್. ನೀವು ಬಿಲ್ಡಿಂಗ್ ಕಟ್ತಾ ಏನ್ ಮಾಡ್ತೀವಿ? ಇಟ್ಗೆ. ಸೊ ಬ್ರಿಕ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್. ಸೊ ಕ್ಯಾನ್ ಯು ಗೆಸ್ ವಾಟ್ ದ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಮ್ಯಾಟರ್ ಈಸ್ ಕಾಲ್ಡ್? ಸೊ ಮ್ಯಾಟರ್ ಅಂದ್ರೆ ಏನು? ಮ್ಯಾಟರ್ ಈಸ್ ಎನಿ ಸಬ್ಸ್ಟೆನ್ಸ್ ದಟ್ ಹ್ಯಾಸ್ ಮಾಸ್ ಅಂಡ್ ಆಕ್ಯುಪೈ ಸಮ್ ಸ್ಪೇಸ್ ಅಲ್ವಾ? ಮ್ಯಾಟರ್ ಈಸ್ ಎನಿ ಸಬ್ಸ್ಟೆನ್ಸ್ ದಟ್ ಹ್ಯಾಸ್ ಮಾಸ್ ಅಂಡ್ ಆಕ್ಯುಪೈಸ್ ಸ್ಪೇಸ್. ಅದಕ್ಕೆ ನಾವು ಮ್ಯಾಟರ್ ಅಂತ ಕರಿತೀವಿ. ಹೌದಲ್ವಾ? ಸೊ ದ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಅ ಬಿಲ್ಡಿಂಗ್ ಈಸ್ ಬ್ರಿಕ್. ಸೊ ಮ್ಯಾಟರ್ ಬಿಲ್ಡಿಂಗ್ ಬ್ಲಾಕ್ ಯಾವ್ದಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ವಿಲ್ ಬಿ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಮ್ಯಾಟರ್? ಯಾವುದು? Yes, so earth is made up of lot of things like trees, cars, buildings, etc. These substances have specific size, shape as well as volume. Andre these are all substances. These all substances are matter. Elladu matter anta karitivi. Okay, so I have a mouse here, pen, book, so phone ide. So everything is matter because they have some shape, they occupy some space and they have some volume. Hauda? So ancient Indian and Greek philosophers were curious to know what's inside matter, and this gave them an idea of divisibility of matter. So ಇಂಡಿಯನ್ ಮತ್ತೆ ಗ್ರೀಕ್ ಫಿಲಾಸಫರ್ಸ್ ಏನ್ ಮಾಡ್ತಾರೆ? ಸೊ ಮ್ಯಾಟರ್ ಒಳಗಡೆ ಏನಿದೆ, ಹಾಗಿದ್ರೆ ಮ್ಯಾಟರ್ ಒಳಗಡೆ ಏನಿದೆ ಅನ್ನೋದನ್ನ ಸೊ ಏನ್ ಮಾಡ್ತಾರೆ? ಕುತೂಹಲ ಅವ್ರಿಗೆ ತುಂಬಾ ಇರುತ್ತೆ. ದೇ ವರ್ ವೆರಿ ಕ್ಯೂರಿಯಸ್. ಸೊ ಇದನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ, ದಿಸ್ ಗೇವ್ ದಮ್ ದ ಐಡಿಯಾ ಆಫ್ ಡಿವಿಸಿಬಿಲಿಟಿ ಆಫ್ ಮ್ಯಾಟರ್. ಮ್ಯಾಟರ್ ಕ್ಯಾನ್ ಬಿ ಬ್ರೋಕನ್ ಅಂತ ಅಲ್ವಾ? ಮ್ಯಾಟರ್ ಅನ್ನ ಏನ್ ಮಾಡಬಹುದು? ಡಿವೈಡ್ ಮಾಡಬಹುದು ಅಂತ ಏನ್ ಮಾಡ್ತಾರೆ? ಒಂದು ಐಡಿಯಾ ಬರುತ್ತೆ ಅವ್ರಿಗೆ. ಸೊ ದ ಐಡಿಯಾ ವಾಸ್ ಫಸ್ಟ್ ಕನ್ಸಿಡರ್ಡ್ ಬೈ ಅನ್ ಇಂಡಿಯನ್ ಫಿಲಾಸಫರ್ ಮಹರ್ಷಿ ಕಾನಡ್. ಸೊ ಮಹರ್ಷಿ ಕಾನಡ್ ಇವ್ರು ಏನ್ ಮಾಡ್ತಾರೆ? ಹಿ ಕನ್ಸಿಡರ್ಡ್ ದಿಸ್ ಐಡಿಯಾ, ದಿಸ್ ಫಿಲಾಸಫಿ. ಏನಂತ ಹೇಳ್ತಾರೆ? ಹಿ ಪಾಸ್ಟುಲೇಟೆಡ್ ದಟ್ ಸ್ಮಾಲರ್ ಪಾರ್ಟಿಕಲ್ಸ್ ಆರ್ ಒಬ್ಟೈನ್ಡ್ ಬೈ ಡಿವೈಡಿಂಗ್ ಎನಿ ಮ್ಯಾಟರ್. ಸಣ್ಣ ಸಣ್ಣ ಪಾರ್ಟಿಕಲ್ಸ್ ನ ನಾವು ಒಬ್ಟೈನ್ ಮಾಡ್ಕೋಬಹುದು ಇಫ್ ವಿ ಡಿವೈಡ್ ದ ಮ್ಯಾಟರ್. So ultimately there will be a point where the particles will be the smallest. ಮತ್ತೆ ಮುಂದೆ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ನಾವು ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಮಾಡಿ ಏನ್ ಮಾಡ್ತೀವಿ? ಸೊ ಅಂಟಿಲ್ ವಿ ರೀಚ್ ಅ ಪಾಯಿಂಟ್ ವೇರ್ ವಿ ಕೆನಾಟ್ ಸೊ ಡಿವೈಡ್ ಮ್ಯಾಟರ್ ಎನಿಮೋರ್ ಅಲ್ವಾ? ಬಿಯಾಂಡ್ ದಿಸ್ ಪಾಯಿಂಟ್ ದ ಪಾರ್ಟಿಕಲ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್. ಇದು ಆದ್ಮೇಲೆ, ಇಷ್ಟು ಸಣ್ಣ ಆದ್ಮೇಲೆ ಪಾರ್ಟಿಕಲ್ ಏನ್ ಮಾಡೋದಿಲ್ಲ. ಸೊ ಇಟ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್. ಅಂಡ್ ಹಿ ನೇಮ್ ದೀಸ್ ಪಾರ್ಟಿಕಲ್ಸ್ ಪರಮಾಣು. ಏನಂತ ಕರೀತಾರೆ ಇದಕ್ಕೆ? ಪರಮಾಣು ಅಂತ ಕರೀತಾರೆ.
So not only Indian philosophers, ancient Greek philosophers, Democritus and Leucippus has also suggested the similar postulate. ಸೊ ನಮ್ಮ ಮಹರ್ಷಿ ಕನ್ನಡ ಅಲ್ಲದೆ ಇನ್ನು ಬೇರೆ ಬೇರೆ ಸೊ ಗ್ರೀಕ್ ಫಿಲಾಸಫರ್ಸ್, ಇಂಡಿಯನ್ ಫಿಲಾಸಫರ್ಸ್ ಸಹ ಏನ್ ಮಾಡಿದ್ದಾರೆ, ಸೊ ಈ ತರ ಏನು ಪಾಸ್ಟುಲೇಟ್ಸ್ ಹೇಳಿದ್ದಾರೆ ಮ್ಯಾಟರ್ ಬಗ್ಗೆ. ಸೊ ಡೆಮೋಕ್ರಿಟಿಸ್ ಹೇಳಿದ್ದಾರೆ, ಲ್ಯೂಸಿಫಸ್ ಸಹ ಹೇಳ್ತಾರೆ. ದೀಸ್ ವರ್ ಗ್ರೀಕ್ ಫಿಲಾಸಫರ್ಸ್. ಯಾವ ಫಿಲಾಸಫರ್ಸ್ ಇವರು? ಗ್ರೀಕ್ ಫಿಲಾಸಫರ್ಸ್. ಅಕಾರ್ಡಿಂಗ್ ಟು ದೆಮ್, ಇಫ್ ಯು ಗೋ ಆನ್ ಡಿವೈಡಿಂಗ್ ಮ್ಯಾಟರ್, a stage will come when particles obtained cannot be divided further. Same Maharshi Kanada ಏನು ಹೇಳ್ತಾರೆ ಅದನ್ನೇ ಇವರು ಸಹ ಹೇಳ್ತಾರೆ. So Democritus called these particles an atom. ಏನಂತ ಕರೀತಾರೆ? An atom. So singular, plural, atoms. Okay. Democritus called these particles atoms. Atoms are the building blocks of matter. So ಯಾವುದು building block of matter? Building block of matter. ಯಾವುದು? It is atoms. Okay. So although Democritus' theory was remarkable, it was rejected by a Greek philosopher, Aristotle, around 300 BC before Christ. The atomic theory was ignored for nearly 2000 years. ಯಾರು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಿಲ್ಲ ಈ ಅಟಾಮಿಕ್ ಥಿಯರಿ ಬಗ್ಗೆ. ಸೊ ಏನಾಯ್ತು ನೋಡಿ, ಸೊ 500 BC ಅಲ್ಲಿ ಕಾರ್ನೆಟ್ ಬಂದ್ರು. ಓಕೆ, he gave the theory. ನೆಕ್ಸ್ಟ್ ಯಾರಿದ್ದಾರೆ? ಡೆಮೋಕ್ರಿಟಿಸ್ ಮತ್ತೆ ಲ್ಯೂಸಿಫಸ್ 400 BC. ನೆಕ್ಸ್ಟ್ ಅರಿಸ್ಟಾಟಲ್ 300 BC ಅಲ್ಲಿ ಅವರ ಏನು ಇನ್ಪುಟ್ ಅನ್ನ ಕೊಟ್ರು. ನೆಕ್ಸ್ಟ್ ಅಂಟಿಲ್ 2000 ಇಯರ್ಸ್ ಏನಾಯ್ತು, ಸೊ ಈ ಥಿಯರಿ, ಅಟಾಮಿಕ್ ಥಿಯರಿ ಏನಿದೆ ಅದನ್ನ ಇಗ್ನೋರ್ ಮಾಡ್ತಾರೆ ಕಂಪ್ಲೀಟ್ ಆಗಿ. ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ. ಓಕೆ, ಸೊ ಮೂವಿಂಗ್ ಫಾರ್ವರ್ಡ್ ನಾವು, ಯು ಮೈಟ್ ಹ್ಯಾವ್ ಸೀನ್ ಅ ಮೇಸನ್ ಬಿಲ್ಡಿಂಗ್ ವಾಲ್ ಟು ಕನ್ಸ್ಟ್ರಕ್ಟ್ ಅ ಬಿಲ್ಡಿಂಗ್ ಅಲ್ವಾ? ಮೇಸನ್ ಅಂತಂದ್ರೆ ಮೇಸ್ತ್ರಿ ಏನ್ ಮಾಡ್ತಾರೆ, ಸೊ ಬಿಲ್ಡಿಂಗ್ ಬ್ಲಾಕ್ ನ ಏನ್ ಮಾಡ್ತಾರೆ, ಬಿಲ್ಡಿಂಗ್ ವಾಲ್, ವೈಲ್ ಬಿಲ್ಡಿಂಗ್ ದ ವಾಲ್. ಸೊ ಏನ್ ಮಾಡ್ತಾರೆ, ದ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಬಿಲ್ಡಿಂಗ್ ಇಸ್ ಬ್ರಿಕ್ಸ್, ಇಟ್ಗೆ. ಸ್ಮಾಲ್ ಬ್ರಿಕ್ಸ್ ಕಾನ್ಸ್ಟಿಟ್ಯೂಟ್ ಅ ಬಿಗ್ ಬಿಲ್ಡಿಂಗ್. ಸಣ್ಣ ಬ್ರಿಕ್ಸ್ ಏನ್ ಮಾಡುತ್ತೆ, ಇಟ್ ಕಾನ್ಸ್ಟಿಟ್ಯೂಟ್ಸ್ ಅ ವೆರಿ ಬಿಗ್ ಬಿಲ್ಡಿಂಗ್. ಹೌದಾ? ಸೊ ಏನಾಗುತ್ತೆ, ಹನಿ ಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಅಂದ್ರೆ ಏನು, ಸಣ್ಣ ವಸ್ತುವಿಂದನೇ ದೊಡ್ಡ ವಸ್ತು ಆಗೋದು. ಈಗ 1 ಲಕ್ಷ ಅಂತ ಅಂದ್ರೆ, ಸೊ 1 ರೂಪಾಯಿ ಕೂಡಿನೇ 1 ಲಕ್ಷ ಆಗೋದು ಅಲ್ವಾ? ಅದೇ ತರ. ಸೊ ಸ್ಮಾಲ್ ಬ್ರಿಕ್ಸ್ ಕಾನ್ಸ್ಟಿಟ್ಯೂಟ್ ಅ ಬಿಗ್ ಬಿಲ್ಡಿಂಗ್. Similarly, the fundamental building block of all matter is atoms. Na already ಹೇಳ್ದಂಗೆ ಏನಿದು, so atoms are the fundamental building blocks of matter. So thus, atom is the smallest particle of an element which takes part in a chemical reaction. So chemical reaction ಅಲ್ಲಿ so participate ಮಾಡುವಂತ smallest particle ಯಾವುದು? It is an atom. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ರಿಯಾಕ್ಟೆಂಟ್ಸು ರಿಯಾಕ್ಟ್ ಆಗಿ ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗುತ್ತೆ. ಹೌದಾ? ಅಥವಾ ಒಂದಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ಸ್ ಇರ್ಬೋದು. ಸೊ ರಿಯಾಕ್ಟೆಂಟ್ಸ್ ಆರ್ ದ ಒರಿಜಿನಲ್ ಸಬ್ಸ್ಟೆನ್ಸಸ್. ಪ್ರಾಡಕ್ಟ್ಸ್ ಆರ್ ದ ನ್ಯೂ ಸಬ್ಸ್ಟೆನ್ಸಸ್. This is about atoms. So ಇಷ್ಟೆಲ್ಲ ಇಂಟ್ರಡಕ್ಷನ್ ಆಯ್ತು ಆಟಮ್ಸ್ಗೆ. ಸೊ ಆಟಮ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎನಿ ಮ್ಯಾಟರ್. ಅಂಡ್ ಸೊ ಎಲ್ಲಾ ಮ್ಯಾಟರು, ಎಲ್ಲಾ ಸಬ್ಸ್ಟೆನ್ಸು ಒಂದೇ ತರ ಆಟಮ್ಸ್ ಇಂದ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ? ದೇ ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಹೌದಾ? ಬೇರೆ ಬೇರೆ ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ. ಸೊ ಡಾಲ್ಟನ್ ವಾಸ್ ಅ ಫೇಮಸ್ ಸೈಂಟಿಸ್ಟ್. ಸೊ ಬ್ರಿಟಿಷ್ ಕೆಮಿಸ್ಟ್ ಇವರು. ಓಕೆ, ಸೊ ಇನ್ ದ ಇಯರ್ 1808 ಜಾನ್ ಡಾಲ್ಟನ್ ಪ್ರೊವೈಡೆಡ್ ದ ಬೇಸಿಕ್ ಥಿಯರಿ ಅಬೌಟ್ ದ ನೇಚರ್ ಆಫ್ ಮ್ಯಾಟರ್. ಬೇಸಿಕ್ ಥಿಯರಿನ ಕೊಡ್ತಾರೆ about nature of matter. ಡಾಲ್ಟನ್ ಕೊಡ್ತಾರೆ. ಸೊ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಯಾವ ಪಾಸ್ಟುಲೇಟ್ಸ್ ಇದೆ? 6 ಪಾಸ್ಟುಲೇಟ್ಸ್ ಇದೆ. ಯಾರು ಪಾಸ್ಟುಲೇಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ವೆರಿ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಸೊ ಏನಾಗಿದೆ, ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ವೆರಿ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಆಟಮ್ಸ್ ಆಫ್ ಅ ಗಿವನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಮಾಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಏನಿರುತ್ತೆ, ಸೊ ಆಟಮ್ಸ್ ಆಫ್ ಅ ಗಿವನ್ ಎಲಿಮೆಂಟ್, ಈಗ ಸಪೋಸ್ ಕ್ಲೋರಿನ್ ತಗೊಂಡಿದೀವಿ ಅಂತ ಅನ್ಕೊಳ್ಳೋಣ, ಕಾರ್ಬನ್ ಅಥವಾ ಹೈಡ್ರೋಜನ್ ತಗೊಂಡಿದೀವಿ ಅಂತ ಅಂದ್ರೆ, ಸೊ ದೀಸ್ ಆರ್ ಎಲಿಮೆಂಟ್ಸ್. ಹೌದಾ? ದೇರ್ ಆರ್ 118 ಎಲಿಮೆಂಟ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್. ಕೆಮಿಸ್ಟ್ರಿಲಿ ಎಷ್ಟಿದೆ? 118 ಎಲಿಮೆಂಟ್ಸ್ ಇದೆ. ಸೊ ಒಂದಷ್ಟು ಆಟಮ್ಸ್, ಒಂದು 10 ಕಾರ್ಬನ್ ಆಟಮ್ಸ್ ಅನ್ನ ತಗೊಂಡ್ರೆ, ದೇ ಹ್ಯಾವ್ ವಾಟ್? ಐಡೆಂಟಿಕಲ್ ಮಾಸ್ ಸೇಮ್ ಇರುತ್ತೆ. ಹಾಗೆ ಕೆಮಿಕಲ್ ಪ್ರಾಪರ್ಟೀಸ್ ಸಹ ಸೇಮ್ ಇರುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಇರುತ್ತೆ. ಸೊ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಮಾಸಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. So atoms of different elements have different masses and chemical properties, and atoms are indivisible particles. ಏನ್ ಮಾಡಕ್ಕಾಗಲ್ಲ. ಅಕಾರ್ಡಿಂಗ್ ಟು ಡಾಲ್ಟನ್ ಏನಂತ ಹೇಳ್ತಾರೆ ಅವರು, ಸೊ ಆಟಮ್ಸ್ ಆರ್ ಇಂಡಿವಿಸಿಬಲ್ ಪಾರ್ಟಿಕಲ್, ಡಿವೈಡ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹೌದಾ? ವಿಚ್ ಕೆನಾಟ್ ಬಿ ಕ್ರಿಯೇಟೆಡ್
ಆರ್ ಡಿಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಏನಾಗುತ್ತೆ, ಆಟಮ್ಸ್ ಕ್ರಿಯೇಟು ಆಗೋದಿಲ್ಲ ಹಾಗೆ ಡಿಸ್ಟ್ರಾಯ್ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಹಾಗೆ ಆಟಮ್ಸ್ ಆರ್ ಇಂಡಿವಿಸಿಬಲ್ ಅಂತ ಹೇಳ್ತಾರೆ. ಬಟ್ ದಿಸ್ ಈಸ್ ಪ್ರೂವ್ಡ್ ರಾಂಗ್. ಯಾಕೆ? ಆಟಮ್ಸ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್ ಇಂಟು ಸಬ್-ಅಟಾಮಿಕ್ ಪಾರ್ಟಿಕಲ್ಸ್. ನಾವದು ಈಗ ಏನು ಓದ್ತೀವಿ ನಾವು, ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಬಗ್ಗೆ ಗೊತ್ತು ನಮಗೆ, ಯಾವುದು? ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಹೌದಾ? ಸೊ ದಿಸ್ ಈಸ್ ಒನ್ ಆಫ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್. ನೆಕ್ಸ್ಟ್, ಆಟಮ್ಸ್ ಕಂಬೈನ್ ಇನ್ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್ ಟು ಫಾರ್ಮ್ ಕಾಂಪೌಂಡ್ಸ್. ನಮಗೆ ಗೊತ್ತು, ಈಗ ಕಾರ್ಬನ್, ಒಂದು ಕಾರ್ಬನ್ 2 ಆಕ್ಸಿಜನ್ ಕಂಬೈನ್ ಆದ್ರೆ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆಯ್ತು ಅಲ್ವಾ? ಸೊ ಹೋಲ್ ನಂಬರ್ ರೇಷಿಯೋದಲ್ಲಿ ಏನಾಗುತ್ತೆ? ಆಟಮ್ಸ್ ಕಂಬೈನ್. ಈಗ 0.5 ಕಾರ್ಬನ್ ಕಂಬೈನ್ ಆಗೋದಿಲ್ಲ, ಹೋಲ್ ನಂಬರೇ ಇರುತ್ತೆ ಯಾವಾಗ್ಲೂ. ನೆಕ್ಸ್ಟ್, ದ ರಿಲೇಟಿವ್ ನಂಬರ್ ಅಂಡ್ ಕೈಂಡ್ಸ್ ಆಫ್ ಆಟಮ್ಸ್ ಆರ್ ಕಾನ್ಸ್ಟೆಂಟ್ ಇನ್ ಅ ಗಿವನ್ ಕಂಪೌಂಡ್. ಸೊ ರಿಲೇಟಿವ್ ನಂಬರ್ ಮತ್ತೆ ಕೈಂಡ್ ಆಫ್ ಆಟಮ್ಸ್ ಏನಿದೆ ಅಲ್ಲ, ದೀಸ್ ಆರ್ ಕಾನ್ಸ್ಟೆಂಟ್ ಇನ್ ಅ ಗಿವನ್ ಕಾಂಪೌಂಡ್. ಫಾರ್ ಎಕ್ಸಾಂಪಲ್, ಕಾರ್ಬನ್ ಮೊನಾಕ್ಸೈಡ್ ಅಂತಂದ್ರೆ ಒಂದು ಕಾರ್ಬನ್, ಒಂದು ಆಕ್ಸಿಜನ್ ಇರುತ್ತೆ. ಹೈಡ್ರೋಜನ್ ಆಕ್ಸೈಡ್ ಅಂದ್ರೆ ವಾಟರ್ ಅಂತಂದ್ರೆ ಆಲ್ವೇಸ್ 2 ಹೈಡ್ರೋಜನ್ ಆಟಮ್ಸ್ ಅಂಡ್ 1 ಆಕ್ಸಿಜನ್ ಕಂಬೈನ್ ಟುಗೆದರ್ ಅಂತ ಹೇಳಬಹುದು. ಸೊ ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾವುದು? ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಓಕೆ, ಏನು ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಅದನ್ನ ಯಾವತ್ತೂ ಮರೆಯೋ ಹಾಗಿಲ್ಲ. ಸೊ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಕೇಳಬಹುದು ಅಥವಾ 2 ಮಾರ್ಕ್ಸ್ ಕೇಳಬಹುದು. ಯು ನೀಡ್ ಟು ಮೆನ್ಷನ್ ಆಲ್ ದೀಸ್ postulates. Okay. ಮುಂದೆ ಹೋಗೋಣ. ಸೊ ಬಟ್ ವಾಟ್ ಇಸ್ ದ ಸೈಜ್ ಆಫ್ ಆನ್ ಆಟಮ್? ಈಗ ಆಟಮ್ ಅಂತ ಹೇಳ್ತಾ ಇದೀವಿ, ಆದ್ರೆ ಆಟಮಿನ ಸೈಜ್ ಎಷ್ಟು? Atoms are very small in size. These are extremely small in size, and more than 1 million atoms when stacked would make a layer as thick as a sheet of paper. ಒಂದು ಪೇಪರ್ ಶೀಟ್ ಇದೆ ಇಲ್ಲಿ. ಓಕೆ, ಸೊ ಇದು ಪೇಪರ್ ಶೀಟ್ ಅಲ್ವಾ? ಸೊ ಎಷ್ಟು ಆಟಮ್ಸ್ ಥಿಕ್ ಇದೆ ಇದು? ಆಲ್ಮೋಸ್ಟ್ 1 million atoms. 1 million ಅಂದ್ರೆ ಎಷ್ಟು? 10 lakh atoms. So when they are stacked together, so they would make a layer as thick as a sheet of paper. ಅಷ್ಟು ಸಣ್ಣ ಇದೆ ಆಟಮ್ಸ್. ಹಾಗಾದ್ರೆ ಆಟಮ್ಸ್ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಆಟಮ್ಸ್ ಆರ್ ನಾಟ್ ವಿಸಿಬಲ್ ಟು ಅವರ್ ನೇಕೆಡ್ ಐ. ಓಕೆ, ಸೊ ದ ಸೈಜ್ ಆಫ್ ಅನ್ ಆಟಮ್ ಈಸ್ ಇಂಡಿಕೇಟೆಡ್ ಬೈ ಇಟ್ಸ್ ರೇಡಿಯಸ್. ರೇಡಿಯಸ್ ಅಂತಂದ್ರೆ ಸೆಂಟರ್ ಇಂದ ಸೊ ಔಟರ್ಮೋಸ್ಟ್ ಶೆಲ್ಗೆ ಏನಿದೆ ಅಲ್ವಾ ಡಿಸ್ಟೆನ್ಸ್, ಅದಕ್ಕೆ ರೇಡಿಯಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಅನ್ ಅಟಾಮಿಕ್ ರೇಡಿಯಸ್ ಆರ್ ಅಟಾಮಿಕ್ ಸೈಜ್. ಇಲ್ಲಿದೆ ನೋಡಿ, 2 ಆಟಮ್ ಇದೆ ಅಲ್ವಾ ಇಲ್ಲಿ. ಸೊ 2 ಆಟಮ್ ಇದೆ ಇಲ್ಲಿ ಏನಾಗ್ತಾ ಇದೆ? ಸೊ ಸೆಂಟರ್ ಇಂದ ಔಟರ್ಮೋಸ್ಟ್ ಆರ್ಬಿಟಲ್ಗೆ ಏನಿದೆ ಅಲ್ವಾ, ಅದಕ್ಕೆ ರೇಡಿಯಸ್ ಅಂತ ಕರಿತೀವಿ. ಓಕೆ, ಇದಕ್ಕೆ ರೇಡಿಯಸ್ ಅಂತ ಕರಿತೀವಿ. ಸೊ ಇದೇನಿದು, ಒಂದು ನ್ಯೂಕ್ಲಿಯಸ್ ಇಂದ ಇನ್ನೊಂದು ನ್ಯೂಕ್ಲಿಯಸ್ಗೆ ಡಿ ಅಂತ ಕರೀತಾರೆ. ಡಿಸ್ಟೆನ್ಸ್ ಏನಾಗುತ್ತೆ? ಸೊ ಅದು D/2 ಆಗುತ್ತೆ ಅಟಾಮಿಕ್ ರೇಡಿಯಸ್. ಸೊ ಇಟ್ ಈಸ್ ಮೆಜರ್ಡ್ ಇನ್ ನ್ಯಾನೋಮೀಟರ್ಸ್. ನ್ಯಾನೋಮೀಟರ್ಸ್ ಅಂದ್ರೆ ಇನ್ನು ಎಷ್ಟು ಗೊತ್ತಾ? 10⁻⁹ ಮೀಟರ್. 1 nanometer is equal to 10⁻⁹ meter. 1 picometer ಅಂತಂದ್ರೇನು? 10⁻12 meter. ಅಂದ್ರೆ ಮೀಟರ್ ಅಲ್ಲಿ 12 ಪಾರ್ಟ್ಸ್ ಮಾಡಬೇಕು. That's how small of an atom is. So what is the contribution of, question ನೋಡೋಣ ಇವಾಗ. What is the contribution of Maharshi Kanad in the atomic structure? ಏನಂತ ಹೇಳ್ತಾರೆ ಮಹರ್ಷಿ ಕಾನಡ್? So according to Maharshi Kanad, matter consisted of indestructible particles called ಪರಮಾಣು. ಪರಮಾಣು ಅಂತ ಕರೀತಾರೆ. ಏನು? ಪರಮಾಣು. ಇದಕ್ಕೆ ಏನಂತ ಕರೀತಾರೆ ಇವಾಗ? ಆಟಮ್ಸ್ ಅಂತ ಕರೀತಾರೆ ಇವಾಗ. Okay, so Parmanu does not exist in free state. Rather, it combines with other Parmanus to form bigger particles called ANU, now called the molecule. Anu. Anu anta karitare. Paramanu, Anu anta. So, Anu andrenu? Molecule. Molecule antandrenu anta gottu namge ivaga, alva? So, different atoms of same element or atoms of different elements combine together to form a molecule. ಆ ಯೂನಿಟ್ಗೆ ಏನಂತ ಕರಿತೀವಿ? ಮಾಲಿಕ್ಯೂಲ್ ಅಂತ ಕರೀತಾರೆ. ಮಹರ್ಷಿ ಕಾನಡ್ ಅದಕ್ಕೆ ಏನಂತ ಕರೀತಾರೆ? ಅಣು ಅಂತ ಕರೀತಾರೆ. ಅಣು ಅಂತ ಕರೀತಾರೆ. ಇವಾಗ ನಾವು ಅದಕ್ಕೆ ಮಾಲಿಕ್ಯೂಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾಲಿಕ್ಯೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಗ್ರೀಕ್ ಫಿಲಾಸಫರ್ ಸಜೆಸ್ಟೆಡ್ ದಟ್ ಬಿಯಾಂಡ್ ಅ ಸರ್ಟನ್ ಪಾಯಿಂಟ್ ಮ್ಯಾಟರ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್? ಯಾವ ಗ್ರೀಕ್ ಫಿಲಾಸಫರ್ಸ್ ಅದು? ನೀಲ್ ಬೋರ್ ಅಂಡ್ ಜಾನ್ ಡಾಲ್ಟನ್, ಡೆಮೋಕ್ರಿಟಸ್ ಅಂಡ್ ಲ್ಯೂಸಿಪಸ್, ಥಾಮ್ಸನ್ ಅಂಡ್ ಕ್ಯಾಲ್ವಿನ್, ಐನ್ಸ್ಟೈನ್ ಅಂಡ್ ನ್ಯೂಟನ್? ಅಲ್ಲ, ಐನ್ಸ್ಟೈನ್ ಮತ್ತೆ ನ್ಯೂಟನ್ ಸೊ ಫಿಲಾಸಫರ್ಸ್ ಅಲ್ಲ, ಇವರು ಸೈಂಟಿಸ್ಟ್ ಅಲ್ವಾ. ನೀಲ್ ಬೋರ್ ಅಂಡ್ ಜಾನ್ ಡಾಲ್ಟನ್. ಜಾನ್ ಡಾಲ್ಟನ್ ವಾಸ್ ಅ ಬ್ರಿಟಿಷ್ ಕೆಮಿಸ್ಟ್. ಡೆಮೋಕ್ರಿಟಸ್ ಅಂಡ್ ಲ್ಯೂಸಿಪಸ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಡೆಮೋಕ್ರಿಟಸ್ ಅಂಡ್ ಲ್ಯೂಸಿಪಸ್
suggested, so these two were Greek philosophers who just suggested that beyond a certain point matter cannot be further divided ಅನ್ನೋದನ್ನ suggest ಮಾಡ್ತಾರೆ. So moving on, which of the following materials is or are made up of atoms? ಯಾವುದು? ಕ್ಲೌಡ್, ಐರನ್ ರಾಡ್, ವಾಟರ್, ಆಲ್ ಆಫ್ ದ ಅಬವ್. ಸೊ ನಾವೇನು ಹೇಳ್ತಿದ್ದೀವಿ, ಎವ್ರಿ ಮ್ಯಾಟರ್, ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂತ. ಹೌದಾ? ಮ್ಯಾಟರ್ ಅಂದ್ರೆ ಏನು? ಎನಿ ಸಬ್ಸ್ಟೆನ್ಸ್ ದಟ್ ಹ್ಯಾಸ್ ಮಾಸ್ and occupies space. Iron rod, mass ide, it occupies space. Cloud, it has mass and it occupies space. Water also has mass and it occupies space. So yavadagutte? All of the above is the answer. Option D. Yadu? Option D is the answer. Okay. Option D. ಮುಂದೆ ಹೋಗೋಣ. ಸೊ ವಿಚ್ ಇಂಡಿಯನ್ ಫಿಲಾಸಫರ್ ಕಾಯಿನ್ ದ ಟರ್ಮ್ ಪರಮಾಣು? ರಾಮಾನುಜನ್, ಸ್ವಾಮಿ ವಿವೇಕಾನಂದ, ಆರ್ಯಭಟ್ಟ, ಮಹರ್ಷಿ ಕಾನಡ್. ರಾಮಾನುಜನ್ ಅಲ್ಲ, ಸ್ವಾಮಿ ವಿವೇಕಾನಂದ ಅವರು ಅಲ್ಲ, ಆರ್ಯಭಟ್ಟ ಅವರು ಅಲ್ಲ. ಯಾರು? ಮಹರ್ಷಿ ಕಾನಡ್. ಆರ್ಯಭಟ್ಟ ವಾಸ್ ಅ ಫಿಸಿಸಿಸ್ಟ್, ಇಂಡಿಯನ್ ಫಿಸಿಸಿಸ್ಟ್. ಓಕೆ, ರಾಮಾನುಜನ್ ಹಿ ವಾಸ್ ಅ ಫಿಲಾಸಫರ್. ಹೌದು, ಖಂಡಿತವಾಗ್ಲು ಹೌದಾ. ಬಟ್ ಏನು, ಸ್ಪಿರಿಚುವಲ್ ಫಿಲಾಸಫರ್ ಆಗಿದ್ರು ರಾಮಾನುಜನ್ ಅವರು. ಸ್ವಾಮಿ ವಿವೇಕಾನಂದ ಅವರು ಇಂಡಿಯನ್ ಫಿಲಾಸಫರೇ, ಬಟ್ ಹಿ ಡಿನ್ ಕಾಯಿನ್ ದ ಟರ್ಮ್ ಪರಮಾಣು. ಇಟ್ ವಾಸ್ ಮಹರ್ಷಿ ಕಾನಡ್. ಸೊ ಪರಮಾಣು ಅಂತಂದ್ರೆ ಇವಾಗ ಏನು? ಆಟಮ್ಸ್. ಅಣು ಅಂತ ಅಂದ್ರೆ ಅಣು ಅಲ್ಲ, ಇದು ಅಣು. ಓಕೆ, ಸೊ ಏನು? ಮಾಲಿಕ್ಯೂಲ್ ಅಂತ ಅರ್ಥ. ಅಣು ಅಂದ್ರೆ ಮಾಲಿಕ್ಯೂಲ್. ಆ ಕ್ರಶ್ಡ್ ಅಲ್ಯೂಮಿನಿಯಂ ಕ್ಯಾನ್ ಈಸ್ ಶೋನ್ ಅಲಂಗ್ ಸೈಡ್. ನೋಡಿ, ಇಲ್ಲಿ ಒಂದು ಕ್ರಶ್ಡ್ ಅಲ್ಯೂಮಿನಿಯಂ ಏನು ಕ್ಯಾನ್ ಅನ್ನ ತೋರಿಸ್ತಾ ಇದ್ದಾರೆ. ವಾಟ್ ಹ್ಯಾಪನ್ಸ್ ಟು ದ ಆಟಮ್ಸ್ ಆಫ್ ಅಲ್ಯೂಮಿನಿಯಂ ವೆನ್ ಇಟ್ ಇಸ್ ಕ್ರಶ್ಡ್? ಇದು ಕ್ರಶ್ ಆದಾಗ ಆಟಮ್ಸ್ ಏನಾಗುತ್ತೆ? Atoms are destroyed, atoms are created, atoms get broken, structure of the atoms remains unchanged. ಯಾವುದು? ಎಲಿಮಿನೇಟ್ ಮಾಡ್ತಾ ಬರೋಣ. ಆಟಮ್ಸ್ ಡಿಸ್ಟ್ರಾಯ್ ಆಗ್ತಿದ್ಯಾ? ಇಲ್ಲ, ಶೇಪ್ ಮಾತ್ರ ಚೇಂಜ್ ಆಗ್ತದೆ ಅಲ್ಲಿ. ಹೌದಾ? atoms are created? No, atoms are not created. So atoms get broken? No, atoms are not broken, but structure of the atoms remains unchanged. Okay, so what happens to the atoms? Structure of the atoms remains unchanged. Okay, option D is the right answer. Next, assertion and reason. No, this is one of the type of competency based questions. Competency based questions. Competency based questions. So illen kelta idare assertion alli, according to Dalton, atoms can be further divided to electrons, protons and neutrons. ಹೌದಾ? ಅವ್ರು ಹೇಳ್ತಾರ ಅದನ್ನ? ಹೇಳೋದಿಲ್ಲ ಅಲ್ವಾ? ಸೊ ರೀಸನ್, ದ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಆಲ್ ಮ್ಯಾಟರ್ ಈಸ್ ಆಟಮ್. ಹೌದಾ? ಕರೆಕ್ಟ್ ಇದೆ, ಇದು ಟ್ರೂ ಇದೆ. ಬಟ್ ಅಕಾರ್ಡಿಂಗ್ ಟು ಜಾನ್ ಡಾಲ್ಟನ್ ಏನಂತ ಹೇಳ್ತಾರೆ? ಆಟಮ್ ಕೆನಾಟ್ ಬಿ ಡಿವೈಡೆಡ್ ಅಂತ ಹೇಳ್ತಾರೆ. ಇಟ್ ಈಸ್ ಇಂಡಿವಿಸಿಬಲ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಆಟಮ್ಸ್ ಆರ್ ಇಂಡಿವಿಸಿಬಲ್. ಆಟಮ್ಸ್ ಆರ್ ಇಂಡಿವಿಸಿಬಲ್ ಅಂದ್ರೆ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಮತ್ತೆ ಡಿವೈಡ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ? ಅಸರ್ಷನ್ ಈಸ್ ರಾಂಗ್. ಹೌದಾ? ಬಟ್ ರೀಸನ್ ಈಸ್ ಟ್ರೂ. ಏನೋ ಅಸರ್ಷನ್ ಈಸ್ ರಾಂಗ್ ಬಟ್ ರೀಸನ್ ಈಸ್ ಟ್ರೂ. ಈ ತರ ಕ್ವಶನ್ಸ್ ಅನ್ನ ಏನ್ ಮಾಡ್ಬೇಕು, ನೀವು ಆನ್ಸರ್ಸ್ ಅನ್ನ ನೋಡ್ತಾ ಹೋಗ್ಬೇಡಿ, ಅಂದ್ರೆ ಆಪ್ಷನ್ಸ್ ಅನ್ನ ನೋಡ್ತಾ ಹೋಗ್ಬೇಡಿ. ಇಟ್ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಕನ್ಫ್ಯೂಸಿಂಗ್. ಹಾಗಾಗಿ ಅಸರ್ಷನ್ ಮತ್ತೆ ರೀಸನ್ ಅನ್ನ ಒಂದ್ 2-3 ಸಲ ನೀಟಾಗಿ ಓದ್ಕೊಳ್ಳಿ. ಆಮೇಲೆ ಕನ್ಕ್ಲೂಡ್, ಕಮ್ ಟು ಅನ್ ಆನ್ಸರ್, ಕಮ್ ಟು ಅ ಕನ್ಕ್ಲೂಷನ್. ಅಟಾಮಿಕ್ ಸಿಂಬಲ್ಸ್ ನಾ ಏನ್ ಹೇಳಿದೆ? ದೇರ್ ಆರ್ 118 ಎಲಿಮೆಂಟ್ಸ್ ಡಿಸ್ಕವರ್ಡ್ ಸೋ ಫಾರ್. ಹೌದಾ? ಸೊ ದೇರ್ ಇಸ್ ಅನ್ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಆರ್ಗನೈಸೇಷನ್ ವಿಚ್ ಅಪ್ರೂವ್ಸ್ ನೇಮ್ಸ್ ಆಫ್ ಎಲಿಮೆಂಟ್ಸ್, ಸಿಂಬಲ್ಸ್ ಅಂಡ್ ಯೂನಿಟ್ಸ್. ಯಾವುದು? ಕ್ಯಾನ್ ಯು ನೇಮ್ ದಿಸ್ ಆರ್ಗನೈಸೇಷನ್? ದಿಸ್ ಇಸ್ ನಥಿಂಗ್ ಬಟ್ IUPAC. IUPAC ಅಂತಾನು ಕೆಲವರು ಕರೀತಾರೆ. ಸೊ ನಾನೇನಂತ ಕರಿತೀನಿ? IUPAC ಅಂತ ಕರಿತೀನಿ. ಸೊ ಏನು ಫುಲ್ ಫಾರ್ಮು? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ. So it is an international organization which takes up the responsibility of approving names of elements, units and symbols. So this is like basic. ಈ ಬೇಸಿಕ್ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಮಕ್ಕಳೇ. ಯಾಕೆ ಅಂತಂದ್ರೆ, ಸೊ ನಿಮ್ಗೆ ಹೇಗೆ ಸಿಂಬಲ್ಸ್ಗೆ, ಸೊ ಎಲಿಮೆಂಟ್ಸ್ ನ ಸಿಂಬಲ್ಸ್ ಆಗಿ, ಎಲಿಮೆಂಟ್ಸ್ ನ ಹೇಗೆ ಸಿಂಬಲ್ಸ್ ಕೊಡೋದು ಎಲಿಮೆಂಟ್ಸ್ಗೆ ಅನ್ನೋದು ಗೊತ್ತಿರಬೇಕು. ಹೌದಾ? ಸೊ ಎಷ್ಟು 118 ಎಲಿಮೆಂಟ್ಸ್ ಇದೆ. ಎಷ್ಟು? 118 ಎಲಿಮೆಂಟ್ಸ್ ಇದೆ. ಸೊ ಎಲ್ಲದಕ್ಕೂ ಒಂದೇ ಸಿಂಬಲ್ ಕೊಡಕ್ ಆಗೋದಿಲ್ಲ, ಬೇರೆ ಬೇರೆ ಸಿಂಬಲ್ಸ್ ಇರಬೇಕು. ಹಾಗಿದ್ರೆ ನಾವ್ ಏನ್ ಮಾಡ್ಬೇಕು? ವಿ ನೀಡ್ ಟು ಫಾಲೋ ಸರ್ಟನ್ ಸೆಟ್ ಆಫ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಸೊ ಯಾವ ರೂಲ್ಸ್ ಇದೆ? ಸೊ ಇನಿಷಿಯಲಿ ಆಲ್ಕೆಮಿಸ್ಟ್ ಅಸೋಸಿಯೇಟೆಡ್ ದ ಸಿಂಬಲ್ಸ್ ಆಫ್ ಪ್ಲಾನೆಟ್ಸ್ ವಿತ್ ಡೇಸ್ ಆಫ್ ವೀಕ್ ಅಂಡ್ ವಿತ್ 7 ಮೆಟಲ್ಸ್ ನೋನ್ ಎಟ್ ದಟ್ ಟೈಮ್.
ಏನ್ ಮಾಡ್ತಾರೆ ಅಂತ ಅಂದ್ರೆ, ಸೊ ಪ್ಲಾನೆಟ್ ಸಿಂಬಲ್ ಏನಿದೆ, ಬುಧ, ಗುರು, ಶುಕ್ರ, ಶನಿ ಎಲ್ಲ ಇದೆ ಅಲ್ವಾ. ಸೊ ಹಾಗೆ ಏನ್ ಮಾಡ್ತಾರೆ, ನಮ್ ವೀಕಲ್ ಏನಿದೆ ನೋಡಿ ಕನ್ನಡದಲ್ಲಿ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಂತ ಇದೆ. ಸೊ ಹೇಗೆ ನಾವು ಅಸೋಸಿಯೇಟ್ ಮಾಡಿದೀವಿ, ವಾರದ ನೇಮು ಮತ್ತೆ ಪ್ಲಾನೆಟ್ ನೇಮನ್ನ ಅಸೋಸಿಯೇಟ್ ಮಾಡಿದೀವಿ ಅಲ್ವಾ. 7 ಮೆಟಲ್ಸ್ ಆಗಿನ ಕಾಲದಲ್ಲಿ ಗೊತ್ತಿದ್ದಂತ 7 ಮೆಟಲ್ಸ್ ಅನ್ನ ಏನ್ ಮಾಡ್ತಾರೆ, ಅಸೋಸಿಯೇಟ್ ಮಾಡ್ತಾರೆ, ರಿಲೇಟ್ ಮಾಡ್ತಾರೆ. ಯಾವುದು, ಪ್ಲಾನೆಟ್ಸು ಮತ್ತೆ ಡೇಸ್ ಆಫ್ ವೀಕ್ ಮತ್ತೆ 7 ಮೆಟಲ್ಸ್ ಅನ್ನು. ಬಟ್ ಆಸ್ ಮೋರ್ ಅಂಡ್ ಮೋರ್ ಎಲಿಮೆಂಟ್ಸ್ ವರ್ ಡಿಸ್ಕವರ್ಡ್, ದ ನೀಡ್ ಫಾರ್ ಅ ಸಿಸ್ಟಮ್ಯಾಟಿಕ್ ಮೆಥಡ್ ಬಿಕೇಮ್ ಮೋರ್ ಎವಿಡೆಂಟ್. ಸೊ ಜಾಸ್ತಿ ಎಲಿಮೆಂಟ್ಸ್ ಡಿಸ್ಕವರಿ ಆಗ್ತಿದ್ದಂಗೆ ಏನಾಗುತ್ತೆ, ಈ ಏನಿದೆ ಅಸೋಸಿಯೇಷನ್ ಸೆಟ್ ಆಗೋದಿಲ್ಲ. 7 ಮೆಟಲ್ಸ್ ಇತ್ತು ಅವಾಗ, ತುಂಬಾ ಹಳೆ ಕಾಲದಲ್ಲಿ, ಸಾವಿರಾರು ವರ್ಷಗಳ ಹಿಂದೆ. ಹಾಗಾಗಿ ಏನಾಯ್ತು, ಪ್ಲಾನೆಟ್ಸು ಮತ್ತೆ ಡೇಸ್ ಆಫ್ ವೀಕ್ ಅನ್ನ ಕೋರಿಲೇಟ್ ಮಾಡ್ತಾರೆ. ಆದ್ರೆ ಜಾಸ್ತಿ ಎಲಿಮೆಂಟ್ಸು ಕಂಡಿಡಿತಾ ಹೋದಂಗೆ, ಡಿಸ್ಕವರಿ ಆಗ್ತಾ ಹೋದಂಗೆ ಏನಾಗುತ್ತೆ, ಇದು ಸಾಕಾಗೋದಿಲ್ಲ, ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಬೇಕಾಗುತ್ತೆ. ಸೊ ಡಾಲ್ಟನ್ ಸಜೆಸ್ಟೆಡ್ ಟು ಯೂಸ್ ಸ್ಪೆಸಿಫಿಕ್ ಸಿಂಬಲ್ಸ್ ಟು ರೆಪ್ರೆಸೆಂಟ್ ಎಲಿಮೆಂಟ್ಸ್ ಇನ್ ಅ ಶಾರ್ಟ್ ವೇ. ಜಾನ್ ಡಾಲ್ಟನ್ ಇದಾರಲ್ವಾ, ಒನ್ ಆಫ್ ದ ಫೇಮಸ್ ಕೆಮಿಸ್ಟ್, ಅವ್ರು ಏನ್ ಮಾಡ್ತಾರೆ, ಸೊ ಹಿ ಸಜೆಸ್ಟೆಡ್ ಸ್ಪೆಸಿಫಿಕ್ ಸಿಂಬಲ್ ಟು ರೆಪ್ರೆಸೆಂಟ್ ದ ಎಲಿಮೆಂಟ್ಸ್. ಓಕೆ, ಸೊ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು, ಸೊ ಆಕ್ಸಿಜನ್ ಈ ತರ ನೋಡಿ, ತುಂಬಾ ಕಷ್ಟ ಇದೆ ಇದು, ಈಸಿ ಇಲ್ಲ ಇದು, ಹೌದಾ, ಕಷ್ಟ ಇದೆ ಇದು. ಎನಿವೆ ಡಿಸ್ಕಸ್ ಮಾಡೋಣ ನೋಡಿ. ಆಕ್ಸಿಜನ್ಗೆ ಒಂದು ರೌಂಡ್ ಸಿಂಬಲ್ ಇದೆ, ಹೈಡ್ರೋಜನ್ಗೆ ರೌಂಡ್ ಸಿಂಬಲ್ ಮಧ್ಯೆ ಒಂದು ಡಾಟ್ ಇದೆ, ನೈಟ್ರೋಜನ್ಗೆ ರೌಂಡ್ ಸಿಂಬಲ್ ಅರ್ಧ ಕಟ್ ಆಗಿದೆ, ಕಾರ್ಬನ್ಗೆ ಏನ್ ಮಾಡಿದ್ದಾರೆ, ಶೇಡ್ ಮಾಡಿದ್ದಾರೆ, ಸಲ್ಫರ್ಗೆ 4 ಪೀಸಸ್, ಫಾಸ್ಫರಸ್ 3, ಗೋಲ್ಡು ಜಿ ಅಂತ, ಪ್ಲಾಟಿನಂ ಪಿ ಅಂತ ಬರೀತಾರೆ, ಸಿಲ್ವರ್ ಮಧ್ಯ ಎಸ್ ಅಂತ ಬರೀತಾರೆ. ಸೊ ಇದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ಇಟ್, ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್. ಇದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಯಾಕೆಂದ್ರೆ ಇದನ್ನ ಯಾರು ನೆನ್ಪಿಟ್ಕೊಳ್ಳಕ್ಕೆ ಆಗೋದಿಲ್ಲ. ಐ ಮೀನ್ ಯು ಕ್ಯಾನ್, ಬಟ್ ಇಟ್ಸ್ ಅನ್ನೆಸೆಸರಿ, ತುಂಬಾ ಕಷ್ಟ ಇದು, ಹೌದಾ. ಸೊ ಮೆಗ್ನೀಷಿಯಂ ನೋಡಿ ಹೆಂಗಿದೆ, ಅಡ್ಡ ನೋಡಿ ಹೇಗಿದೆ ಮೆಗ್ನೀಷಿಯಂಗೆ. ಬೇರಿಯಂಗೆ ನೋಡಿ, ಸ್ಟ್ರಾಂಚಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್ ಆಗ್ಬಿಟ್ಟಿದೆ ಇದು, ಸಿಲಿಕಾನು, ಇಟ್ರಿಯಂ, ಬೆರಿಲಿಯಂ, ಜಿರ್ಕಾನಿಯಂ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡ್ರಾ ಅಂಡ್ ಇನ್ಕನ್ವೀನಿಯಂಟ್ ಟು ಯೂಸ್. ಹೌದಾ, ನೀವು ಎಕ್ಸಾಮ್ ಅಲ್ಲಿ ಸೊ ರೆಪ್ರೆಸೆಂಟ್ ಅಟಾಮಿಕ್ ಸಿಂಬಲ್ಸ್ ಲೈಕ್ ದಿಸ್ ಅಂತಂದ್ರೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ, ಬರೆಯಕ್ಕಾಗತ್ತಾ ಈ ತರ. ಸೊ ಒಂದೊಂದೇ ಬರೀತಾ, ಲೈನ್ ಹೊಡಿ, ಒಂದು ಏನು ರೌಂಡ್ ಹಾಕು, ಬರೀ ಅದ್ರೊಳಗಡೆ, ಇಟ್ಸ್ ವೆರಿ ಡಿಫಿಕಲ್ಟ್, ರೈಟ್, ಅಂಡ್ ಇಟ್ಸ್ ವೆರಿ ಕನ್ಫ್ಯೂಸಿಂಗ್ ಟು ಯೂಸ್ ದೀಸ್. ಸೊ ಏನ್ ಮಾಡ್ತಾರೆ, ಸೊ in the 19th century, J.J. Berzelius proposed that the first letter of the name of an element be used as its symbol. ಫಸ್ಟ್ ಲೆಟರ್ ಅನ್ನ ಯೂಸ್ ಮಾಡಬಹುದು ಅಂತ. ಫಾರ್ ಎಕ್ಸಾಂಪಲ್, ನಮ್ಮ ಕ್ಲಾಸ್ ಅಲ್ಲಿ, ನಾನು ಹೈಸ್ಕೂಲಲ್ಲಿ ಇದ್ದಾಗ ಅಂಕಿತಾ BL, ಅಂಕಿತಾ N ಅಂತ ಇದ್ರು, ಅಂಕಿತಾ N ಅಂತ ಇದ್ರು. ಸೊ ನಮ್ಗೇನು ಹೆಸರು ಹಿಡಿದು ಕರೆಯೋಕೆ ತುಂಬಾ ಕಷ್ಟ ಆಗ್ತಿತ್ತು. ಅಂಕಿತಾ ಅಂದ ತಕ್ಷಣ ಎಸ್ ಸರ್ ಅಂತ ನಾನು ಹೇಳ್ತಿದ್ದೆ, ಅವಳು ಹೇಳ್ತಿದ್ಲು. ಅವಾಗ ಏನ್ ಮಾಡ್ತಿದ್ರು ನಮ್ಮ ಸರ್ ಮ್ಯಾಮು ಎಲ್ಲ, ದೇ ಫೌಂಡ್ ಔಟ್ ಅವೇ ಏನು, ಸೊ ದೇ ಯೂಸ್ಡ್ ಆರ್ ಸರ್ ನೇಮ್ಸ್, BL N ಅಂತ ಕರಿತಿದ್ರು. ಓಕೆ, ಸೊ ಏನಂತ, ನಂಗೆ BL ಅಂತಿದ್ರು, ಅವಳಿಗೆ ಅಂಕಿತಾ N ಅಂತ ಅಂತಿದ್ರು. ಸೊ ಸಿಂಪಲ್, ರೈಟ್. ಸೊ ಅದೇ ತರ ಏನ್ ಮಾಡ್ತಾರೆ, J.J. Berzelius ಏನ್ ಮಾಡ್ತಾರೆ, ಸೊ he proposed that the first letter of the name of an element be used as its symbol. So this idea later on formed the basis of IUPAC, International Union of Pure and Applied Chemistry, so chemistry, system of chemical symbols and formulae. So ಏನ್ ಮಾಡ್ತಾರೆ, it is the basis, Berzelius system ಏನಿದೆ ಅಲ್ವಾ, that is the basis of IUPAC system of chemical symbols, system of naming chemical symbols and formulae. ಹೇಗೆ, so mostly symbols of elements are represented by the first letter of their English or Latin name in uppercase only. Capital letter, uppercase ಅಂದ್ರೆ ಏನು ಮಕ್ಕಳೇ, ಕ್ಯಾಪಿಟಲ್ ಲೆಟರ್ ಅನ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ A, B ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಸಾರಿ, B ಇದು ನೀವು ಚಿಕ್ಕ ವಯಸ್ಸಲ್ಲೇ ಓದಿದ್ದೀರಾ ಇದನ್ನ, ಆಲ್ಫಾಬೆಟ್ ಅನ್ನ. ಕ್ಯಾಪಿಟಲ್ ಲೆಟರು ಮತ್ತೆ ಸ್ಮಾಲ್ ಲೆಟರ್, ಅಪ್ಪರ್ ಕೇಸ್ ಮತ್ತೆ ಲೋವರ್ ಕೇಸ್ ಅಂತಾನು ಕರಿಬಹುದು. ಏನ್ ಮಾಡ್ಬೋದು, ವಿ ಕ್ಯಾನ್ ಯೂಸ್ ದ ಫಸ್ಟ್ ಲೆಟರ್ ಆಫ್ ದೇರ್ ಇಂಗ್ಲಿಷ್ ನೇಮ್ ಆರ್ ದ ಲ್ಯಾಟಿನ್ ನೇಮ್. ಕೆಲವೊಂದು ಸಿಂಬಲ್ಸ್ಗೆ ಏನಿದೆ, ಕೆಲವೊಂದು ಎಲಿಮೆಂಟ್ಸ್ಗೆ ಏನಿದೆ ಇಂಗ್ಲಿಷ್ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ, ಕೆಲವೊಂದಕ್ಕೆ ಲ್ಯಾಟಿನ್ ನೇಮ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಮೋಸ್ಟ್ ಆಫ್ ದ ವರ್ಡ್ಸ್ ಇನ್ ಸೈನ್ಸ್ ಆರ್ ಡಿರೈವ್ ಫ್ರಮ್ ಲ್ಯಾಟಿನ್. ಇಂಗ್ಲಿಷಲ್ಲೂ ಅಷ್ಟೇ. ಸೊ ಇಂಗ್ಲಿಷ್ ವರ್ಡ್ಸ್ ಆರ್ ಡಿರೈವ್ ಫ್ರಮ್ ದೇರ್ ಲ್ಯಾಟಿನ್ ಒರಿಜಿನ್ ಆರ್ Greek origin. Okay, so these are the most ancient languages in the history of the world. So hydrogen ge ಏನು ಯೂಸ್ ಮಾಡ್ತಾರೆ, H ಯೂಸ್ ಮಾಡ್ತಾರೆ, ಆಕ್ಸಿಜನ್ ಗೆ O ಯೂಸ್ ಮಾಡ್ತಾರೆ, ಫಾಸ್ಫರಸ್ ಗೆ P ಯೂಸ್ ಮಾಡ್ತಾರೆ, ಸಲ್ಫರ್ ಗೆ S ಯೂಸ್ ಮಾಡ್ತಾರೆ, ನೈಟ್ರೋಜನ್ ಗೆ N ಯೂಸ್ ಮಾಡ್ತಾರೆ. ಓಕೆ, ನೀವು ಈ ತರ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು. ಸಲ್ಫರ್, ಬೋರಾನ್ B,
ಹೌದಾ? ಬಟ್ ಇದ್ರಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ಸೊ ಅದನ್ನ ಓವರ್ಕಮ್ ಮಾಡಕ್ಕೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ಗೆ ಎಚ್ ಅಂತ ಯೂಸ್ ಮಾಡ್ತಾರೆ. ಹೀಲಿಯಂ ಇದೆ, ಹೀಲಿಯಂಗೆ ಏನಂತ ಯೂಸ್ ಮಾಡ್ಬೋದು? ಹಾಗಿದ್ರೆ ಎಚ್ ಅಂತ ಯೂಸ್ ಮಾಡಿದ್ರೆ ಎರಡೂ ಎಚ್ ಆಗ್ಬಿಡ್ತು, ಕನ್ಫ್ಯೂಸ್ ಆಗುತ್ತೆ. ಹೌದಾ? ನೈಟ್ರೋಜನ್ಗೆ ಆದ್ರೆ ನೋಡಿ ನಿಯಾನ್ ಇದೆ, ಹಾಗಿದ್ರೆ ನಿಯಾನ್ಗೆ ಏನು ಯೂಸ್ ಮಾಡೋದು? ಬೋರಾನ್. ಸೊ ಬೆರಿಲಿಯಂಗೆ ಸಹ ಬಿ ಇಸ್ ದ ಫಸ್ಟ್ ಲೆಟರ್, ಹಾಗಿದ್ರೆ ಹೇಗೆ ಯೂಸ್ ಮಾಡೋದು ನೋಡಿ? ಸೊ ಫಸ್ಟ್ ಲೆಟರ್ ಇಲ್ಲಿ ಯೂಸ್ ಮಾಡ್ತಾರೆ. ಫಸ್ಟ್ ಲೆಟರ್ ಆಗೋಯ್ತು ಅಂತ ಅಂದ್ರೆ when names of two elements have same initial letter na ಹೇಳ್ದಂಗೆ, then another letter of its name is written in lower case. ಕ್ಲೋರಿನ್ ಫಾರ್ ಎಕ್ಸಾಂಪಲ್ Cl ಅಂತ ಯೂಸ್ ಮಾಡ್ತಾರೆ. ಓಕೆ, Cl ಅಂತ ಯೂಸ್ ಮಾಡ್ತಾರೆ. ಕ್ಯಾಲ್ಸಿಯಂಗೆ ಸಹ ಸಿ ಇಸ್ ದ ಫಸ್ಟ್ ಲೆಟರ್, ಸೊ ಸಿ ಅಂತ ಯೂಸ್ ಮಾಡ್ತಾರೆ. ಕೊಬಾಲ್ಟ್ಗೆ ಸಹ ಸಿ ಆಯಿತು, ಹಾಗಾಗಿ CO ಅಂತ ಮಾಡ್ತಾರೆ. ಸೊ ಕಾರ್ಬನ್ಗೇನು ಇಟ್ ಈಸ್ ಸಿ. ಓಕೆ, ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ತರ ಯೂಸ್ ಮಾಡ್ತಾರೆ. ಮೂವಿಂಗ್ ಫಾರ್ವರ್ಡ್, ಸಿಂಬಲ್ಸ್ ಆಫ್ ಸಮ್ ಎಲಿಮೆಂಟ್ಸ್ ಹ್ಯಾವ್ ಬೀನ್ ಟೇಕನ್ ಫ್ರಮ್ ದೇರ್ ನೇಮ್ಸ್ ಇನ್ ಲ್ಯಾಟಿನ್, ಜರ್ಮನ್ ಆರ್ ಗ್ರೀಕ್. ಸೊ ನೋಡಿ, ಸೋಡಿಯಂ ನೇಟ್ರಿಯಂ, ಪೊಟ್ಯಾಸಿಯಂ ಕೇಲಿಯಂ, ಮೆಗ್ನೀಷಿಯಂ ಮೆಗ್ನೀಸಿಯಾ, ಅಲ್ಯೂಮಿನಿಯಂ ಅಲ್ಯೂಮನ್. ಇದನ್ನ ನೋಟ್ಸ್ ಬೇಕಿದ್ರೆ ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಕ್ಯಾಲ್ಸಿಯಂ ಕ್ಯಾಲಿಕ್ಸ್, ಐರನ್ ಫೆರಮ್, ಕಾಪರ್ ಕ್ಯುಪ್ರಮ್, ಜಿಂಕ್ ಜಿಂಕೆ, ಯಾವುದು ಲ್ಯಾಟಿನ್ ಅಥವಾ ಗ್ರೀಕ್ ಒರಿಜಿನ್ ಇಂದ ಬಂದಿದೆ. ಸಿಲ್ವರ್ ಅರ್ಜೆಂಟಮ್, ಗೋಲ್ಡ್ ಔರಮ್, ಮರ್ಕ್ಯುರಿ ಹೈಡ್ರಾಜಿಯಂ. ನೆಕ್ಸ್ಟ್ ಲೆಡ್ ಪ್ಲಂಬಮ್, ಟಿನ್ ಸ್ಟಾನಮ್, ಆಂಟಿಮನಿ ಸ್ಟಿಬಿಯಂ. ಓಕೆ, ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್. ಸೊ ಏನಾಗಿದೆ, ಸೋಡಿಯಂಗೆ Na ಇಸ್ ದ ಸಿಂಬಲ್. ಸೋಡಿಯಂಗೆ ಏನ್ ಸಿಂಬಲ್ ಆಗುತ್ತೆ? Na ಇಸ್ ದ ಸಿಂಬಲ್. ಯಾಕೆ? ನೇಟ್ರಿಯಂ. ಪೊಟ್ಯಾಷಿಯಂಗೆ K ಇಸ್ ದ ಸಿಂಬಲ್. ಮೆಗ್ನೀಷಿಯಂ Mg, ಅಲ್ಯೂಮಿನಿಯಂ Al, ಕ್ಯಾಲ್ಸಿಯಂ Ca, ಐರನ್ Fe ಯಾಕೆ? ಫೆರಮ್. ನೆಕ್ಸ್ಟ್ ಕಾಪರ್ಗೆ Cu ಯಾಕೆ? ಕ್ಯುಪ್ರಮ್ ಇಸ್ ದ ಸೊ ಲ್ಯಾಟಿನ್ ವರ್ಡ್. ನೆಕ್ಸ್ಟ್ ಜಿಂಕ್ಗೆ Zn ಜಿಂಕೆ. ಸಿಲ್ವರ್ ಅರ್ಜೆಂಟಮ್. ಆರ್ಗಾನ್ಗೆ ಆಲ್ರೆಡಿ ಏನಿದೆ ಮಕ್ಕಳೇ? Ar ಇಸ್ ದ ಸಿಂಬಲ್. ಹಾಗಾಗಿ ನಾವೇನ್ ಮಾಡ್ತೀವಿ, ವಿಲ್ ಕನ್ಸಿಡರ್ ದ ಥರ್ಡ್ ಲೆಟರ್. ಸೆಕೆಂಡ್ ಲೆಟರು ಆಗಿದೆ ಅಂತಂದ್ರೆ ವಿಲ್ ಕನ್ಸಿಡರ್ ದ ಥರ್ಡ್ ಲೆಟರ್. ಗೋಲ್ಡ್ಗೆ ಆರಮ್ Au, ಮರ್ಕ್ಯುರಿ ಹೈಡ್ರಾರ್ಜಿಯಂ ಜೈರಮ್, ಸೊ Hg. ಓಕೆ, H ಆಮೇಲೆ ಇಲ್ಲಿ G. ಓಕೆ, ಸೊ ಹೀಲಿಯಂಗೆ ನಾವು ಆಲ್ರೆಡಿ HE ಯೂಸ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಲೆಡ್ಗೆ ಪ್ಲಂಬಮ್ PB, ಟಿನ್ ಸ್ಟಾನಮ್ SN. ಹಾಗಾಗಿ ಸೊ ಟಿನ್ ಏನು? SN ಇಸ್ ದ ಸಿಂಬಲ್. ಯಾಕೆ? ಸೊ ಗ್ರೀಕ್ ವರ್ಡ್ ಏನದು ಅಥವಾ ಲ್ಯಾಟಿನ್, ಐ ಆಮ್ ನಾಟ್ ಶೋರ್ ಲ್ಯಾಟಿನ್ ಅಥವಾ ಗ್ರೀಕ್ ಅಂತ. ಐ ಗೆಸ್ ಇಟ್ ಈಸ್ ಲ್ಯಾಟಿನ್ ವರ್ಡ್. ಸ್ಟಾನಮ್ ಇಸ್ ದ ವರ್ಡ್. ವರ್ಡ್. ಸೊ ಹಾಗಾಗಿ SN ಇಸ್ ದ ಸಿಂಬಲ್. ನೆಕ್ಸ್ಟ್ ಆಂಟಿಮನಿಗೆ SB, ಸ್ಟಿಬಿಯಂ. Okay, so this is about the symbols of some elements, so which have been taken from the Latin or German or Greek origin. Moving forward, significance of atomic symbol. ಏನಕ್ಕೆ atomic symbol important ಆಗುತ್ತೆ? It represents the name of the element. It is very simple for us to indicate an element. ಹೌದಾ? ಸೊ ಸೋಡಿಯಂ, ಪ್ರತಿ ರಿಯಾಕ್ಷನ್ ಅಲ್ಲಿ ನಾವು ಸೋಡಿಯಂ is reacting with chlorine to form sodium chloride. ಹಾಗೆ ಬರೆಯೋಕ್ಕಿಂತ ನೋಡಿ Na plus Cl2 ಅಂತ ಬರೆದ್ರೆ ಈಸಿ ಆಗುತ್ತೆ. ಹೌದಾ? ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಈಸಿ. ಹಾಗಾಗಿ ನಾವೇನು ಯೂಸ್ ಮಾಡ್ತೀವಿ? ವಿಲ್ ಮೇಕ್ ಯೂಸ್ ಆಫ್ ದ ಸಿಂಬಲ್ಸ್. ಓಕೆ, ಸೊ ಇಟ್ ರೆಪ್ರೆಸೆಂಟ್ಸ್ ಆನ್ ಆಟಮ್ ಆಫ್ ದ ಎಲಿಮೆಂಟ್. ಒನ್ ಆಟಮ್ ಆಫ್ ಸೋಡಿಯಂ Na ಅಂತ ಬರೀತೀವಿ ಅಂತ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಒನ್ ಆಟಮ್ ಆಫ್ ದ ಸೋಡಿಯಂ, ಒನ್ ಆಟಮ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್. ಸೊ ಮೂವಿಂಗ್ ಆನ್ ಟು the question, what does the symbol O signify? ಯಾವುದು O? Element oxygen, one atom of oxygen, both A and B. Element osmium, OS ಇದಕ್ಕೆ. ಸೊ ಏನಾಗುತ್ತೆ? both A and B is the right answer. ಎಲಿಮೆಂಟ್ ಆಕ್ಸಿಜನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈಗ ಯಾವುದೋ ಒಂದು ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ. ಹೇಗೆ ಬರಿತೀವಿ? O2 plus H2 gives H2O. ಓಕೆ, ಅಂತ ಬರೀತಿದೀವಿ ಅಂತಂದ್ರೆ, ಸೊ ಈಗ O ಅಂತ ಬರೀತಿದೀನಿ ಅಂತಂದ್ರೆ O plus O2 gives O3. ಏನ್ ರಿಪ್ರೆಸೆಂಟ್ ಮಾಡುತ್ತೆ? O ಅಂತ ಅಂದ್ರೆ ಇಟ್ ರಿಪ್ರೆಸೆಂಟ್ಸ್ ಒನ್ ಆಟಮ್ ಆಫ್ ದ ಆಕ್ಸಿಜನ್. O2 ಅಂತ ಬರೆದ್ರೆ ಟೂ ಆಟಮ್ಸ್ ಆಫ್ ಆಕ್ಸಿಜನ್. ಸೊ ಇಲ್ಲಿ ಸಿಂಬಲ್ O ಅಂತ ರಿಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ? ಇಟ್ ರಿಪ್ರೆಸೆಂಟ್ಸ್ ದ ಎಲಿಮೆಂಟ್ ಆಕ್ಸಿಜನ್ ಆಸ್ ವೆಲ್ ಆಸ್ ಒನ್ ಆಟಮ್ ಆಫ್ ದ ಆಕ್ಸಿಜನ್. ದಿಸ್ ಇಸ್ ಅಬೌಟ್ ದ ಕ್ವಶನ್. ನೆಕ್ಸ್ಟ್, correct the following statement. CO and CO, so capital CO ಇದೆ. Let me change the color here.
ನೋಡಿ ಮಕ್ಕಳೇ, ಕರೆಕ್ಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ. CO ಆಮೇಲೆ CO. ಕಾರ್ಬನ್ ಮತ್ತೆ ಆಕ್ಸಿಜನ್ ಎರಡು ಕ್ಯಾಪಿಟಲ್ ಅಲ್ಲಿ ಇದೆ. ಕಾರ್ಬನ್ ಕ್ಯಾಪಿಟಲ್ ಅಲ್ಲಿ ಇದೆ, ಓ ಸ್ಮಾಲ್ ಲೆಟರ್ ಅಲ್ಲಿ ಇದೆ ಅಲ್ವಾ. ಬೋತ್ ರೆಪ್ರೆಸೆಂಟ್ ಕೊಬಾಲ್ಟಾ. ಕೊಬಾಲ್ಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತಾ? ನೋ. ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ? ಕಾರ್ಬನ್ ಮಾನಾಕ್ಸೈಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮಾನೋ ಅಂತಂದ್ರೆ ಒಂದು, ಕಾರ್ಬನ್ ಮಾನಾಕ್ಸೈಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ CO ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಅಲ್ಲಿ ಇರುತ್ತೆ. ಸೆಕೆಂಡ್ ಲೆಟರ್ ಯಾವಾಗ್ಲೂ ಅಥವಾ ಫಾಲೋಯಿಂಗ್ ಲೆಟರ್ಸ್ ಯಾವಾಗ್ಲೂ ಏನಿರುತ್ತೆ? ಸ್ಮಾಲ್ ಲೆಟರ್ ಅಲ್ಲಿ ಇರುತ್ತೆ. ಸೊ ದಿಸ್ ರೆಪ್ರೆಸೆಂಟ್ ಕೊಬಾಲ್ಟ್. ಓಕೆ, CO capital C capital O represents carbon monoxide. So capital C small o represents cobalt element. All right. Next, Rm is the Latin name of dash. Yadu AU symbol yadake? Gold. Gold. Argentum is for silver. Okay, ferrum is for iron. A symbol is a sign, shape or object that is used to represent something else. You know what is a symbol ಅಂತಂದ್ರೆ ಏನು ಹೇಳ್ಬಹುದು? So a symbol. What is a symbol? Question ಏನು? What is a symbol? What is the meaning of a symbol ಅಂತ? What is the meaning of symbol? You know, symbol is a sign, shape or object that is used to represent something else. Okay, so this is the meaning of the symbol. Next, what element is represented by the symbol Fe? Iron, francium, fluorine, fermium. So yadu iron, ferrum is the Latin name Fe ಅಲ್ವಾ. ಸೊ ಫ್ರಾನ್ಸಿಯಮ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಫ್ಲೂರಿನ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಹೇಳಿ ನೋಡೋಣ. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ? ಎಸ್, ಫ್ರಾನ್ಸಿಯಮ್ ಸಿಂಬಲ್ ಏನು? ಇಟ್ ಈಸ್ Fr. ಫ್ರಾನ್ಸಿಯಮ್ Fr. ಫ್ಲೂರಿನ್ F. ಫರ್ಮಿಯಂ ಅಂದ್ರೆ ಯಾವುದು? Fermium is Fm. Okay, so iron Fe, fluorine F, francium Fr, fermium Fm. Okay, now moving forward, the correct atomic symbol of silver is Si, Sc, Au, Ag. Yadu? It is Ag, argentum. ಅರ್ಜೆಂಟಮ್ ಲ್ಯಾಟಿನ್ ನೇಮು. AU ಅದಕ್ಕೆ ಗೋಲ್ಡ್ಗೆ ಅಲ್ವಾ. ಸಿಲಿಕಾನ್ Si. ನೆಕ್ಸ್ಟು Sc ಸೆಲೇನಿಯಂ. ದಿಸ್ ಇಸ್ ದ ಆನ್ಸರ್. ಮೂವಿಂಗ್ ಫಾರ್ವರ್ಡ್, ಅಸರ್ಷನ್ ಮತ್ತೆ ರೀಸನ್ ಇದೆ. ಮತ್ತೆ ದ ಅಟಾಮಿಕ್ ಸಿಂಬಲ್ ಆಫ್ ಕಾಪರ್ ಎಲಿಮೆಂಟ್ ಇಸ್ Cu. ಕರೆಕ್ಟ್ ಇದೆಯಾ? ದಿಸ್ ಇಸ್ ಟ್ರೂ. ಇವಾಗಷ್ಟೇ ಹಳೆ ಕ್ವಶನ್ ಅಲ್ಲಿ ನೋಡಿದ್ವಿ ನಾವು, ಹೌದಾ. ದ Cu ಸಿಂಬಲ್ ಈಸ್ ಡಿರೈವ್ ಫ್ರಮ್ ದ ಇಂಗ್ಲಿಷ್ ನೇಮ್ ಕಾಪರ್. ಹೌದಾ? ಇಂಗ್ಲಿಷ್ ನೇಮ್ ಕಾಪರ? ಇಲ್ಲ ಅಲ್ವಾ, ಕ್ಯುಪ್ರಮ್ ಇಂದ ಡಿರೈವ್ ಮಾಡಿದ್ದೀವಿ. ದಿಸ್ ಇಸ್ ದ ಲ್ಯಾಟಿನ್ ವರ್ಡ್. ದಿಸ್ ಇಸ್ ದ ಲ್ಯಾಟಿನ್ ನೇಮ್ ಕ್ಯುಪ್ರಮ್ Cu. ಸೊ ಏನಾಗುತ್ತೆ? ದಿಸ್ ಇಸ್ ಫಾಲ್ಸ್. ಏನಾಯ್ತು? ಸೊ A ಈಸ್ ಟ್ರೂ ಬಟ್ R ಇಸ್ ಫಾಲ್ಸ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಯಾವುದು ಕರೆಕ್ಟ್ ಆನ್ಸರು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರೈಟ್ ದ ಕೆಮಿಕಲ್ ಸಿಂಬಲ್ಸ್ ಆಫ್ 2 ಎಲಿಮೆಂಟ್ಸ್. ಏನ್ ಕೇಳ್ತಿದ್ದಾರೆ? ಸಬ್ ಕ್ವಶನ್ಸ್ ಇದೆ ಇಲ್ಲಿ. ಸಬ್ ಕ್ವಶನ್ ಮಕ್ಕಳೇ ಯಾವಾಗ್ಲೂ ಏನ್ ಮಾಡಿ, ಎಕ್ಸಾಮ್ ಅಲ್ಲಿ ಸಬ್ ಕ್ವಶನ್ಸ್ ನ ಸ್ವಲ್ಪ ಗಮನ ಇಟ್ಕೊಳ್ಳಿ ಆಯ್ತಾ. ಸಬ್ ಕ್ವಶನ್ ಕೊಟ್ಟಿರ್ತಾರೆ, ಸೊ ನಾವು ನಂಬರ್ ಅನ್ನು ಹಾಕಲ್ಲ ಅಥವಾ ಆಲ್ಫಾಬೆಟ್ ಮೆನ್ಷನ್ ಮಾಡೋದಿಲ್ಲ, ಹಾಗೆ ಬರಿತಾ ಹೋಗ್ತೀವಿ. ದಯವಿಟ್ಟು ಆ ಕೆಲಸ ಮಾಡ್ಬಿಡಿ, ಆನ್ಸರ್ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಏನಿದೆ? ವಿಚ್ ಆರ್ ಫಾರ್ಮ್ ಫ್ರಮ್ ಫಸ್ಟ್ ಲೆಟರ್ ಆಫ್ ದ ಎಲಿಮೆಂಟ್ಸ್ ನೇಮ್. ಯಾವುದು? ಕಾರ್ಬನ್ ಅಲ್ವಾ. ಸಿ ಆಕ್ಸಿಜನ್, ಓ ನೈಟ್ರೋಜನ್. 2 ಏನಕ್ಕೆ? 4 ಎಕ್ಸಾಂಪಲ್ ಕೊಡೋಣ. ನೈಟ್ರೋಜನ್, ಆಮೇಲೆ ಬೋರಾನ್ ಬಿ. ಇನ್ಯಾವುದಾದ್ರು ಇದೆಯಾ ಎಕ್ಸಾಂಪಲ್? ಹೈಡ್ರೋಜನ್ H. Next, whose name has been taken from the names of the elements in Latin? Cuprum. ಯಾದಕ್ಕೆ? ಕಾಪರ್ಗೆ ಅಲ್ವಾ. ಸಿಂಬಲ್ ಏನಾಗುತ್ತೆ ಮಕ್ಕಳೇ? Cu. ಫೆರಮ್ ಯಾದಕ್ಕೆ? ಅಯನ್ಗೆ ಏನಾಗುತ್ತೆ ಸಿಂಬಲ್ಲು? Fe.
ನೀವು ಸಿಲ್ವರ್ ಕೊಡ್ಬೋದು. ಆರಮ್, ಆರಮ್ ಅಂದ್ರೆ ಯಾವುದು? ಗೋಲ್ಡ್. AU, ಇದು P ಅಲ್ಲ, ಇದು F. ನೆಕ್ಸ್ಟ್ ಅರ್ಜೆಂಟಮ್, ಅರ್ಜೆಂಟಮ್ ಏನಕ್ಕೆ? ಸಿಲ್ವರ್ಗೆ. ಓಕೆ, ಏನಿದು? AG. ಗಾಟ್ ಇಟ್? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕೇಲಿಯಂ, ಪೊಟ್ಯಾಷಿಯಂ ಸಹ ಕೊಡ್ಬೋದು, K. ಸೊ ನಾವ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅಟಾಮಿಕ್ ಮಾಸ್. ಏನಪ್ಪಾ ಅಟಾಮಿಕ್ ಮಾಸ್ ಅಂತ ಅಂದ್ರೆ ಡಿಸ್ಕಸ್ ಮಾಡೋಣ. ಸೊ ನಾವು ಲೆಟ್ಸ್ ಗೋ ಬ್ಯಾಕ್ ಟು ಡಾಲ್ಟನ್ಸ್ ಪಾಸ್ಟುಲೇಟ್ಸ್. 6 ಪಾಸ್ಟುಲೇಟ್ಸ್ ಇತ್ತು ಅಲ್ವಾ, ಅದನ್ನ ನೋಡೋಣ ಒಂದ್ಸಲಿ. ಸೊ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಏನ್ ಹೇಳುತ್ತೆ? ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಟೈನಿ, ವೆರಿ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ. ಸೊ ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಮಾಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಏನಾಗುತ್ತೆ? ಒಂದು ಗಿವನ್ ಎಲಿಮೆಂಟ್, ಈಗ ಕಾರ್ಬನ್ ಅಂತ ಅಂದ್ರೆ ಕಾರ್ಬನ್ ಇಂದ 10 ಆಟಮ್ಸ್ ಇದೆ ಅಂತ ಅನ್ಕೊಳ್ಳೋಣ, 10 ಆಟಮ್ಸ್ ಆಫ್ ಕಾರ್ಬನ್. ಏನಾಗುತ್ತೆ? ದಿಲ್ ಹ್ಯಾವ್ ಸಿಮಿಲರ್ atomic mass as well as chemical properties. So according to Dalton, each element has a characteristic atomic mass. ಪ್ರತಿಯೊಂದು ಎಲಿಮೆಂಟ್ ಗೆ ಏನಿದೆ? characteristic atomic mass ಇದೆ ಅಂತ ಹೇಳ್ತಾರೆ. The mass of an individual atom is very very small and a complicated figure. So mass ಏನಿದೆ ಅಲ್ವಾ ಆಫ್ ಇಂಡಿವಿಜುವಲ್ ಆಟಮ್, ಇಂಡಿವಿಜುವಲ್ ಎಲಿಮೆಂಟ್ ಏನಿದೆ, ಇಟ್ ಈಸ್ ವೆರಿ 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 ಸ್ಮಾಲ್. ಯಾಕೆ? ಆಟಮ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್. ಕಣ್ಣಿಗೆ ಕಾಣಿಸ್ತಾ? ಖಂಡಿತವಾಗ್ಲೂ ಕಾಣಿಸೋದಿಲ್ಲ, ಹೌದಾ? ಸೊ ಅಂಡ್ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಫಿಗರ್. ಏನ್ ಹೇಳ್ತಿದ್ದಾರೆ ನೋಡಿ, ಮಾಸ್ ಆಫ್ ಹೈಡ್ರೋಜನ್ ಆಟಮ್, ಒಂದು ಹೈಡ್ರೋಜನ್ ಆಟಮ್ ನ ಮಾಸ್ ಎಷ್ಟು ಗೊತ್ತಾ? 1.673 into 10⁻24 ಗ್ರಾಮ್ಸ್. ಗ್ರಾಮ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ ಎಷ್ಟಾಯ್ತು ನೋಡಿ? 1 2 3 4 5 6 7 8 9 10 11 12 13 14 15 16 17 18 19 20 21 22 23. ಓ ಮೈ ಗಾಡ್, ಪಾಯಿಂಟ್ ಆದ್ಮೇಲೆ 23 ಸೊನ್ನೆ ಹಾಕಿದೆ. ಉಸ್ಸಪ್ಪ, ಎಣ್ಸೋತಿಗೆ ಸಾಕಾಗೋಯ್ತು. ಸೊ ಇಟ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಫಿಗರ್, ಹೌದಲ್ವಾ? ಸೊ ಹಾಗಾಗಿ ಏನ್ ಮಾಡ್ತಾರೆ? ಇಟ್ ಈಸ್ ನೆಸಸರಿ ಟು ಡಿಟರ್ಮೈನ್ ದ ಅಟಾಮಿಕ್ ಮಾಸಸ್ ಇನ್ ಸಚ್ ಅ ವೇ ದಟ್ ವಿ ಗೆಟ್ ಸಿಂಪಲ್ ಫಿಗರ್ಸ್. ಇದು ತುಂಬಾ ಸಿಂಪಲ್ ಆಗ್ಬೇಕು ನಮ್ಗೆ ಅಲ್ವಾ? ಇದು ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಸೊ ಫಾರ್ ದಿಸ್ ಪರ್ಪಸ್ ಡಿಫ್ರೆಂಟ್ ಸ್ಕೇಲ್ಸ್ ಆರ್ ಪ್ರಪೋಸ್ ಟು ಡಿಟರ್ಮೈನ್ ಅಟಾಮಿಕ್ ಮಾಸ್. The first scale introduced was oxygen scale. ಫಸ್ಟ್ ಆಕ್ಸಿಜನ್ ಸ್ಕೇಲ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಹೇಗೆ ಅಂತಂದ್ರೆ ಆಕ್ಸಿಜನ್ ಇಸ್ ದ ಸ್ಟ್ಯಾಂಡರ್ಡ್ ಆಟಮ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಎಲಿಮೆಂಟ್ ಅಂತ ತಗೋತಾರೆ. ಓಕೆ, ಬೇರೆ ಬೇರೆ ಸೊ ಏನಿದೆ ಡಿಫ್ರೆಂಟ್ ಸ್ಕೇಲ್ಸ್ ವರ್ ಇಂಟ್ರೊಡ್ಯೂಸ್, ಬೇರೆ ಬೇರೆ ಸ್ಕೇಲ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆನ್ ದಿ ಸ್ಕೇಲ್ 1/16 of the mass of an oxygen atom is considered as 1 unit. ಎಷ್ಟು? 1/16 of the mass of the oxygen atom is considered as 1 unit. Atomic mass unit is equal to mass of an oxygen 16 atom. ನಮ್ಗೆ ಏನಂತ ಗೊತ್ತು? ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ is 16. Atomic mass of oxygen is 16 atomic mass unit. Atomic mass unit ಅಂದ್ರೇನು? It is the unit that used to represent the mass of the atom. ಈಗ ನಾವು kg, grams, ಲೀಟರ್, ಮಿಲಿಲೀಟರ್ ಅಂತೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ? ಅದೇ ತರ ಅಟಾಮಿಕ್ ಮಾಸ್ ಯೂನಿಟ್. The reason for choosing oxygen as a unit, ಏನಕ್ಕೆ? ಆಕ್ಸಿಜನ್ ರಿಯಾಕ್ಟ್ಸ್ ವಿತ್ ಅ ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಸ್, ಅದೊಂದು ರೀಸನ್. ಆಮೇಲೆ ದ ಅಟಾಮಿಕ್ ಮಾಸ್ ಯೂನಿಟ್ ಗೇವ್ ಮಾಸಸ್ ಆಫ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆಸ್ ಹೋಲ್ ನಂಬರ್ಸ್. ಆಲ್ಮೋಸ್ಟ್ ಏನ್ ಕೊಡುತ್ತೆ? ಹೋಲ್ ನಂಬರ್ ಆಗಿ ಕೊಡುತ್ತೆ ನಮಗೆ, ಇನ್ ಡೆಸಿಮಲ್ ನಂಬರ್ ಅಲ್ಲಿ ತೋರಿಸೋದಿಲ್ಲ. ಸೊ ದಟ್ ವಾಸ್ ರೀಸನ್. ಸೊ ಆಕ್ಸಿಜನ್ ಅನ್ನ ಏನಾಗಿ ತಗೋತಾರೆ? ಒಂದು ಸ್ಟ್ಯಾಂಡರ್ಡ್ ಆಗಿ ತಗೋತಾರೆ. ಓಕೆ, ಏನಾಗಿ ತಗೋತಾರೆ? ಸ್ಕೇಲ್ ಆಗಿ ತಗೋತಾರೆ. ನೆಕ್ಸ್ಟ್ ಇನ್ ದ ಇಯರ್ 1961 a universally accepted atomic mass unit, carbon-12 isotope, was chosen as a standard reference because its mass is exactly 12. ಏನಿದೆ? ಕಾರ್ಬನ್ 12 ಐಸೋಟೋಪ್ ಏನಿದೆ ಅಲ್ವಾ, ಅದ್ರದ್ದು ಮಾಸ್ ಎಷ್ಟು? ಎಕ್ಸಾಕ್ಟ್ಲಿ 12, ನೋ ಡೆಸಿಮಲ್ ನಂಬರ್, ನಥಿಂಗ್. ಓಕೆ, ಸೊ ಅಟಾಮಿಕ್ ಮಾಸ್ ಯೂನಿಟ್ 1961 ಅಲ್ಲಿ ಏನಾಗುತ್ತೆ? ಯೂನಿವರ್ಸಲಿ ಎಲ್ಲೇ ಹೋದ್ರು ನಾವು ಯಾವ್ದನ್ನ ಸ್ಟ್ಯಾಂಡರ್ಡ್ ಆಟಮ್ ಆಗಿ ತಗೋತೀವಿ? ಕಾರ್ಬನ್ 12 ಆಟಮ್ ಅನ್ನ ಸ್ಕೇಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ತಗೋತೀವಿ. ಸೊ ಅಟಾಮಿಕ್ ಮಾಸ್ ಯೂನಿಟ್ ಇಸ್ ಈಕ್ವಲ್ ಟು 1/12 ಮಾಸ್ ಆಫ್ ಅ ಕಾರ್ಬನ್ 12 ಐಸೋಟೋಪ್. ಸೊ ಯೂನಿಫೈಡ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಓಕೆ, ಸೊ ಅಟಾಮಿಕ್ ಮಾಸ್ ಯೂನಿಟ್ ಅನ್ನ ಹೇಗೆ? ಸೊ AMU ಅಂತಾನು ರೆಪ್ರೆಸೆಂಟ್ ಮಾಡ್ತೀವಿ, ಯೂನಿಫೈಡ್ ಮಾಸ್ ಯೂನಿಟ್ ಅಂತಾನು ರೆಪ್ರೆಸೆಂಟ್ ಮಾಡಬಹುದು. ಹೇಗೆ ಅಂತಂದ್ರೆ ಮಕ್ಕಳೇ, ನೀವು ಒಂದು ಫ್ರೂಟ್ ಶಾಪಿಗೆ ಹೋಗ್ತೀರಾ, ಅಲ್ಲಿ ಏನ್ ತಗೋತೀರಾ? 1 kg ಹಣ್ಣು ತಗೋತೀವಿ ಅಂತ ಅನ್ಕೊಳ್ಳೋಣ. ಸೊ 1 kg ಹಣ್ಣು ತಗೋಬೇಕಿದ್ರೆ ಏನ್ ಮಾಡ್ತಾರೆ? ಸೊ 4 ಆಪಲ್ ಹಾಕ್ತಾರೆ, ಆಮೇಲೆ ಒಂದು ಸ್ಟ್ಯಾಂಡರ್ಡ್ ಕಲ್ಲನ್ನ ಇಡ್ತಾರೆ ಅಲ್ಲಿ. ಆ ಸ್ಟ್ಯಾಂಡರ್ಡ್ ಕಲ್ಲನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ದಟ್ ಈಸ್ ಅ ಸ್ಟ್ಯಾಂಡರ್ಡ್ ದಟ್ ಹ್ಯಾಸ್ 1 kg ಮಾಸ್ ಇದೆ ಅದಕ್ಕೆ, ಹಾಗಾಗಿ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತಾರೆ. ಇದೇ ತರ ಏನ್ ಮಾಡ್ತಾರೆ? ಕಾರ್ಬನ್ 12 ಈ kg ಕಲ್ ತರ, ಇಟ್ ಇಸ್ ಅ ಸ್ಟ್ಯಾಂಡರ್ಡ್.
ಓಕೆ, ಬೇರೆ ಈಗ 4 ಆಪಲ್ ಹಾಕಿದ್ದಾರೆ, ಅದೇ ತರ ಬೇರೆ ಬೇರೆ ಎಲಿಮೆಂಟ್ಸ್ ಅನ್ನ ತಗೊಂಡು ಕಾರ್ಬನ್ ಜೊತೆ ಕಂಪೇರ್ ಮಾಡ್ತಾರೆ, ಕಾರ್ಬನ್ ಜೊತೆ ಏನ್ ಮಾಡ್ತಾರೆ, ರಿಲೇಟ್ ಮಾಡ್ತಾರೆ. ಓಕೆ, ಸೊ ಲೆಟ್ ಅಸ್ ಇಮ್ಯಾಜಿನ್ ಅ ಫ್ರೂಟ್ ಸೆಲ್ಲರ್ who does not have any standard weight with him. He takes a watermelon and assumes its mass equal to 12 units. ಒಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡು ಅದ್ರದ್ದು ಮಾಸ್ ಎಷ್ಟಿದೆ 12 ಯೂನಿಟ್ಸ್ ಅಂತ ಹೇಳಿ ಏನ್ ಮಾಡ್ತಾರೆ, ಸೊ ಅಸ್ಯೂಮ್ ಮಾಡ್ಕೋತಾರೆ. ಓಕೆ, ಯಾಕೆ, ಕನ್ವೀನಿಯನ್ಸಿಗೋಸ್ಕರ. ಹಿ ಮೇಕ್ಸ್ 12 ಈಕ್ವಲ್ ಪೀಸಸ್ ಆಫ್ ವಾಟರ್ಮೆಲನ್. ಅದನ್ನ ಪೀಸ್ ಆಗಿ ಕಟ್ ಮಾಡ್ತಾರೆ, ಈಕ್ವಲ್ ಪೀಸ್ ಆಗಿ ಕಟ್ ಮಾಡ್ತಾರೆ. ಎಷ್ಟು, 12 ಪೀಸ್ ಆಗಿ ಕಟ್ ಮಾಡ್ತಾರೆ. Then he compares the mass of each fruit which he is selling related to the mass of one piece of the watermelon. Now he can sell his fruits by relative fruit mass unit, FMU. ಇದಿಲ್ಲ ಆಕ್ಚುಲಿ, ಬಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ, ಅನಾಲಜಿಗೋಸ್ಕರ ಇದನ್ನ ಕೊಟ್ಟಿದ್ದಾರೆ. ಸೊ ಏನಂತ ಹೇಳ್ಬೋದು, ರಿಲೇಟಿವ್ ಫ್ರೂಟ್ ಮಾಸ್ ಯೂನಿಟ್. ಒಂದೊಂದು ಪೀಸ್ ಏನಿದೆ ಅಲ್ವಾ, ಅದನ್ನ ಒಂದು ಹಣ್ಣಿಗೆ ಕಂಪೇರ್ ಮಾಡ್ತಾರೆ. He compares the mass of each fruit which is selling relative to the mass of one piece of the watermelon. ಅಂದ್ರೆ ಸೊ 12 ಪೀಸ್ ಇದೆ, ಇದನ್ನ 12 ಪೀಸಾಗಿ ಕಟ್ ಮಾಡಿದ್ರು, 12 ಪೀಸಸ್ ಆಯ್ತಾ. ಈ ಒಂದೊಂದು ಪೀಸ್ ಏನಿದೆ ಅಲ್ವಾ, ಒಂದೊಂದು ಪೀಸ್ ಏನಿದೆ, ಸೊ ಇಟ್ ಈಸ್ ಈಕ್ವಲ್ ಟು ಒನ್ ಫ್ರೂಟ್. ಯಾವುದೇ ಫ್ರೂಟ್ ಆಗಿರ್ಬೋದು, ಆಪಲ್ ಆಗಿರ್ಬೋದು, ಅಥವಾ ಗ್ರೇಪ್ಸ್ ಆಗಿರ್ಬೋದು, ಅಥವಾ ದಾಳಿಂಬೆ ಆಗಿರ್ಬೋದು, ಅಥವಾ ಕಿತ್ಲೆ ಹಣ್ಣು ಆಗಿರ್ಬೋದು, ಮೂಸಂಬಿ ಹಣ್ಣು ಆಗಿರ್ಬೋದು. ಅದೇ ತರ ಏನಾಗುತ್ತೆ, ಸೊ ಇದು ಸ್ಟ್ಯಾಂಡರ್ಡ್. ಕಾರ್ಬನ್ 12 ಏನಿದೆ ಅಲ್ವಾ, ದಿಸ್ ಇಸ್ ದ ಸ್ಟ್ಯಾಂಡರ್ಡ್. ಇದಕ್ಕೆ ಬೇರೆ ಎಲ್ಲಾ ಇದನ್ನ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾ ಹೋಗ್ತಾರೆ. ಓಕೆ, ಬೇರೆ ಬೇರೆ ಎಲಿಮೆಂಟ್ಸ್ ನ ಮಾಸ್ ನ ಕಂಪೇರ್ ಮಾಡ್ತಾ ಹೋಗ್ತಾರೆ ಕಾರ್ಬನ್ 12ಗೆ. ಸೊ ಮೂವಿಂಗ್ ಫಾರ್ವರ್ಡ್, ರಿಲೇಟಿವ್ ಅಟಾಮಿಕ್ ಮಾಸ್. ಸೊ similarly the atomic mass of an atom is compared to 1/12 the mass of one carbon atom. ಎಷ್ಟು, ಸೊ ಕಾರ್ಬನ್ಗೆ ಅಟಾಮಿಕ್ ಮಾಸ್ ಎಷ್ಟಿದೆ, 12 ಇದೆ. ಅದನ್ನ ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಓಕೆ, ಸೊ 1/12 the mass of one carbon 12 atom. So relative atomic mass is the average mass of the atom as compared to 1/12 the mass of one carbon atom. So average mass of atom ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ, 1/12 the mass of the carbon atom 12 atomಗೆ ಕಂಪೇರ್ ಮಾಡ್ತಾರೆ ಇಲ್ಲಿ. Okay, moving forward, yes. So the atomic masses of certain elements are given here. Hydrogen, carbon, nitrogen, oxygen, sodium, magnesium, aluminium. ಇದು ತುಂಬಾ ಇಂಪಾರ್ಟೆಂಟು. ಓಕೆ, ನಿಮ್ಗೆ ನೆನಪಿರ್ಬೇಕು ಎಲ್ಲಿ ತನಕ, ಸೊ 1 to 20 ಎಲಿಮೆಂಟ್ಸ್ ಗೊತ್ತಿರಬೇಕು ನಿಮಗೆ. ಹೈಡ್ರೋಜನ್ ಟು ಕ್ಯಾಲ್ಸಿಯಂ ಏನೇನು ಗೊತ್ತಿರಬೇಕು, ಸಿಂಬಲ್ಸ್ ಗೊತ್ತಿರಬೇಕು. ಸಿಂಬಲ್ಸು, ಅಟಾಮಿಕ್ ನಂಬರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಟಾಮಿಕ್ ನಂಬರ್ ಎಂದ್ರೇನು, ಇಟ್ ಇಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಆಮೇಲೆ ಮಾಸ್ ನಂಬರ್ ಗೊತ್ತಿರಬೇಕು. ಓಕೆ, ವೇಲೆನ್ಸಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದೆಲ್ಲ ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಆಸ್ ಆಫ್ ನಾ ಸಿಂಬಲ್ಸ್, ಅಟಾಮಿಕ್ ನಂಬರ್ ಮತ್ತೆ ಮಾಸ್ ನಂಬರ್ ಗೊತ್ತಿರಬೇಕು. ಹೈಡ್ರೋಜನ್ 1 ಅಟಾಮಿಕ್ ಮಾಸ್ ಯೂನಿಟ್, ಕಾರ್ಬನ್ 12 ಅಟಾಮಿಕ್ ಮಾಸ್ ಯೂನಿಟ್, ನೈಟ್ರೋಜನ್ 14 ಅಟಾಮಿಕ್ ಮಾಸ್ ಯೂನಿಟ್, ಆಕ್ಸಿಜನ್ 16, ಸೋಡಿಯಂ 23. ನಾನು 23, 16 ಹೇಳ್ತೀನಿ ಅಂತ ನೀವು ಹಾಗೆ ಬರಿಬೇಡಿ, ಮೆನ್ಷನ್ ದ ಯೂನಿಟ್ಸ್ ಆಲ್ವೇಸ್. ನೆಕ್ಸ್ಟ್ ಮೆಗ್ನೀಸಿಯಂ 24 atomic mass unit, aluminium 27, phosphorus 31 atomic mass unit, sulfur 32 atomic mass unit, chlorine 35.5 atomic mass unit, potassium 39 atomic mass unit, calcium 40 atomic mass unit, iron 56 atomic mass unit, copper 63.5 atomic mass unit. ಒಂದಷ್ಟು ಮೇಜರ್ ಎಲಿಮೆಂಟ್ಸ್ ಎಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಇದೆ, give one relevant reason why scientists choose 1/16 the mass of an atom of naturally occurring oxygen as the atomic mass unit. ಯಾಕೆ ಆಕ್ಸಿಜನ್ readily reacts ಅಲ್ವಾ. So at first mass of hydrogen was chosen to measure the relative masses of other elements because it is the lightest element and it can be compared with all. ಆಮೇಲೆ ಏನ್ ಮಾಡ್ತಾರೆ, so but later oxygen is chosen to calculate the relative mass of elements because oxygen is considered more reactive than the ಹೈಡ್ರೋಜನ್. ಹೈಡ್ರೋಜನ್ಗೆ ಜಾಸ್ತಿ ರಿಯಾಕ್ಟಿವಿಟಿ ಇದೆ ಆಕ್ಸಿಜನ್ಗೆ, ಹಾಗಾಗಿ ಏನ್ ಮಾಡ್ತಾರೆ, ಅದನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಅಂಡ್ ಇಟ್ ಗಿವ್ಸ್ ರಿಲೇಟಿವ್ ಮಾಸಸ್ ಆಫ್ ಅದರ್ ಎಲಿಮೆಂಟ್ಸ್ ಇನ್ ದ ಹೋಲ್ ನಂಬರ್ ವಿಚ್ ಮೇಕ್ಸ್ ಇಟ್ ಈಸಿಯರ್ ಟು ಕ್ಯಾಲ್ಕುಲೇಟ್. ಈಗ ನೋಡಿ 7.888 ಅಂತ ಇದೆ ಅಂತಂದ್ರೆ ಕಷ್ಟ ಆಗುತ್ತೆ ನಮಗೆ. ಅದೇ ಹೋಲ್ ನಂಬರ್ ಅಲ್ಲಿ ಇದ್ರೆ ಇಟ್ ಈಸ್ ವೆರಿ ಈಸಿ. ಅಥವಾ 8 ಅಂತ ಇದ್ರೆ ಅಥವಾ 10 ಅಂತ ಇದ್ರೆ ಹೋಲ್ ನಂಬರ್ ಅಲ್ಲಿ ಇದ್ರೆ ಇಟ್ಸ್ ಆಲ್ವೇಸ್ ಈಸಿಯರ್ ಫಾರ್ ಅಸ್ ಟು ಕ್ಯಾಲ್ಕುಲೇಟ್ ಥಿಂಗ್ಸ್. ಮೂವಿಂಗ್ ಆನ್, ಕ್ವಶನ್, which of the following is true for choosing oxygen to develop the first skill to determine atomic mass? ಯಾವುದು, oxygen is unreactive, no elimination method ಯೂಸ್ ಮಾಡೋಣ. ಏನು ಇದೆಲ್ಲ ಆನ್ಸರು. ಓಕೆ, ಎಲಿಮಿನೇಷನ್ ಮೆಥಡ್ MCQs ಇದ್ದಾಗ ಯೂಶುವಲಿ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಬೇಕು.
ಯಾವುದೆಲ್ಲ ಅದನ್ನ ಕಾಟ್ ಆಗ್ತಾ ಹೋಗಿ. ಆಮೇಲೆ ಸಿಂಪ್ಲಿಫೈ ಏನ್ ಮಾಡಿ 2 ಆಪ್ಷನ್ ಅಥವಾ 1 ಆಪ್ಷನ್ ಉಳ್ಕೊಳ್ಳುತ್ತೆ. ಆಕ್ಸಿಜನ್ ಈಸ್ gaseous, no. Oxygen reacts with a lot of other elements, yes. Next, oxygen is abundant, yes, it is abundant, but there are other elements which are abundant. ಬಟ್ ಏನಕ್ಕೆ ಇದನ್ನ ಕನ್ಸಿಡರ್ ಮಾಡ್ತಾರೆ, ಆಕ್ಸಿಜನ್ ರಿಯಾಕ್ಟ್ಸ್ ವಿತ್ ಅ ಲಾಟ್ ಆಫ್ ಅದರ್ ಎಲಿಮೆಂಟ್ಸ್. ಹಾಗಾಗಿ ಸೊ ಈ ಆಕ್ಸಿಜನ್ ಆಟಮ್ ಅನ್ನ ಚೂಸ್ ಮಾಡ್ತಾರೆ. ಇಟ್ ಈಸ್ ಚೋಸನ್ ಆಸ್ ಅ ಸ್ಟ್ಯಾಂಡರ್ಡ್ ಇನಿಷಿಯಲಿ. ಬಟ್ ಇವಾಗ ಯಾವುದು ಕಾರ್ಬನ್ 12, ಅದು ಕಾರ್ಬನ್ 12. ಓಕೆನಾ? ಮೂವಿಂಗ್ ಫಾರ್ವರ್ಡ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 12 ಆಟಮ್? ಯಾವುದು? ಸಿಂಪಲ್, 12 ಅಟಾಮಿಕ್ ಮಾಸ್ ಯೂನಿಟ್. ಹೌದಾ? ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 12 ಇಸ್ 12 ಅಟಾಮಿಕ್ ಮಾಸ್ ಯೂನಿಟ್. 16 ಯಾವುದಕ್ಕಿದೆ? ಆಕ್ಸಿಜನ್ಗೆ ಇದೆ. ಓಕೆ, 6 ಯಾವುದಕ್ಕಿದೆ? 8 ಯಾವುದಕ್ಕಿದೆ? ನೀವು ಹೇಳಬೇಕು ನನಗೆ. 6 ಅಟಾಮಿಕ್ ಮಾಸ್ ಯಾವುದಕ್ಕಿದೆ? 8 ಅಟಾಮಿಕ್ ಮಾಸ್ ಯೂನಿಟ್ ಯಾವುದಕ್ಕಿದೆ? ಹೇಳಿ ನೀವೇ. ನೋಡಿ, ಕಮೆಂಟ್ ಮಾಡಿ. 8 ಯಾವುದಕ್ಕಿದೆ? ಅಟಾಮಿಕ್ ಮಾಸ್ ಆಕ್ಸಿಜನ್ ಅಲ್ವಾ? ಆಕ್ಸಿಜನ್ ಅಲ್ಲ, ಇದು ಅಟಾಮಿಕ್ ನಂಬರ್ ಆಯ್ತು. ಕಾರ್ಬನ್ ಅಟಾಮಿಕ್ ನಂಬರ್ 6, ಆಕ್ಸಿಜನ್ದು. ಸೊ 16 ಇಸ್ ದ ಅಟಾಮಿಕ್ ಮಾಸ್ ಯೂನಿಟ್, ಸಾರಿ ಅಟಾಮಿಕ್ ಮಾಸ್. ಹಾಗಿದ್ರೆ 8 ಮತ್ತೆ 6 ಯಾವುದಕ್ಕೆ? ಸಿಕ್ಸ್ ಪಾಯಿಂಟ್ ಸಮಥಿಂಗ್ ಬರುತ್ತೆ ಲಿಥಿಯಂಗೆ, 6.9 ಬರುತ್ತೆ. ಓಕೆನಾ? ಸೊ ಎಕ್ಸಾಕ್ಟ್ 6 ಇಲ್ಲ. 8 ಯಾವುದಕ್ಕೂ ಇಲ್ಲ ಆಕ್ಚುಲಿ, ಬಟ್ ಬೆರಿಲಿಯಂಗೆ ಎಷ್ಟು? ಇಟ್ ಈಸ್ 9.01. ಏನು? ಅಟಾಮಿಕ್ ಮಾಸ್ ಯೂನಿಟ್, AMU ಬರೆದ್ಬಿಡ, ಯಾ ಕನ್ಫ್ಯೂಷನ್. ಓಕೆ, ಆಲ್ ರೈಟ್, ವಿ ಶಲ್ ಮೂವ್ ಫಾರ್ವರ್ಡ್. ಅಸರ್ಷನ್ ಮತ್ತೆ ರೀಸನ್ ಇದೆ ಮತ್ತೆ. ಸೊ ಬೋತ್ ಕಾಪರ್ ಅಂಡ್ ಅಲ್ಯೂಮಿನಿಯಂ ಆರ್ metals and are good conductors of electricity. ಹೌದಾ? ಬೋತ್ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಮೆಟಲ್ಸ್. ಹೌದು, ದೀಸ್ ಆರ್ ಮೆಟಲ್ಸ್ ಅಂಡ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ನಮಗೆ ಮೆಟಲ್ಸ್ ಪ್ರಾಪರ್ಟೀಸ್ ಗೊತ್ತು. ದೇ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ heat and electricity. They are ductile, they are malleable, they are sonorous in nature, they are lustrous. So copper and aluminum will have same atomic mass and chemical properties. ಹೌದು, these are different elements ಅಲ್ವಾ? So this is false. These will have different atomic mass as well as chemical properties because these are made up of different atoms. Copper is made up of copper atoms. Aluminum is made up of aluminum atoms. Now Dalton's postulates alli odidivi. So the atoms of different elements show different chemical properties and they'll have different atomic mass. Next, both copper and aluminum are metals. This is true. A is true but R is false. Option C is the right answer. So as of now what we have discussed. So ಏನಂತ ಡಿಸ್ಕಸ್ ಮಾಡಿದ್ವಿ? The history of the atoms and molecules. ಹೌದಾ? ಸೊ ಡೆಮಾಕ್ರಿಟಿಸ್, ಲ್ಯೂಸಿಪಸ್ ಏನ್ ಹೇಳ್ತಾರೆ? ಆಟಮ್ಸ್ ಆರ್ ಇಂಡಿವಿಸಿಬಲ್ ಅಂತ ಹೇಳ್ತಾರೆ. ಮಹರ್ಷಿ ಕಾನಡೆ ಏನ್ ಹೇಳ್ತಾರೆ? ಪರಮಾಣು ಮತ್ತೆ ಅಣು ಅನ್ನೋ ಟರ್ಮ್ಸ್ ಅನ್ನ ಕಾಯಿನ್ ಮಾಡ್ತಾರೆ. ಸೊ ಅರಿಸ್ಟಾಟಲ್ ಸಹ ಹಿ ಕಮ್ಸ್ ಅಪ್ ವಿತ್ ಹಿಸ್ ಫಿಲಾಸಫಿ ಅಬೌಟ್ ಆಟಮ್ಸ್. ಬಟ್ ಅಂಟಿಲ್ 2000 ಸೊ ಏನಾಗುತ್ತೆ? ಅಂಟಿಲ್ 100 AD ಏನಾಗುತ್ತೆ? ಫಾರ್ ಸುಮಾರು 2000 ವರ್ಷಗಳ ತನಕನೂ ಏನಾಗುತ್ತೆ? ಅಟಾಮಿಕ್ ಥಿಯರಿನ ಇಗ್ನೋರ್ ಮಾಡ್ತಾರೆ, ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅದ್ರ ಬಗ್ಗೆ. ದೆನ್ ಕೇಮ್ ಜಾನ್ ಡಾಲ್ಟನ್, ಇಂಗ್ಲಿಷ್ ಕೆಮಿಸ್ಟ್. ಅವ್ರು ಏನ್ ಹೇಳ್ತಾರೆ? ಡಾಲ್ಟನ್ಸ್ ಪಾಸ್ಟುಲೇಟ್ಸ್ ಆಫ್ ಆಟಮ್ಸ್. ಓಕೆ, ಅದನ್ನ ಹೇಳ್ತಾರೆ. ಸೊ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ theory. All matter is made up of very tiny particles called atoms. Atoms of a given element are identical in mass and chemical properties. Atoms of different elements have different masses and chemical properties. Next to atoms are indivisible particles which cannot be created or destroyed in a chemical reaction. Atoms combine in the ratio of small whole numbers to form compounds, and the relative number and kinds of atoms are constant in a given compound. So these are the postulates of Dalton's atomic theory. This is very, very, very important. Inido tumba important too. Okay. Moving forward. So atomic mass. Absolute atomic mass. Absolute atomic mass antandre the actual mass of an atom or an element. So it is usually represented in terms of grams or kg. Grams athwa kg li represent ಮಾಡ್ತಾರೆ. So for example, absolute atomic mass of carbon is 1.99 into 10 raised to minus 23 grams
ಪಾಯಿಂಟ್ ಆದಮೇಲೆ 22 ಸೊನ್ನೆ ಬರಬೇಕು. ಓಕೆ, ನೆಕ್ಸ್ಟು ರಿಲೇಟಿವ್ ಅಟಾಮಿಕ್ ಮಾಸ್ ಅಂದರೆ REM ಅಂತ, ರ್ಯಾಮ್ ಅಂತ ಕರೀತಾರೆ. ಸೊ ಏನಿದು ಆಕ್ಸಿಜನ್ ಸ್ಕೇಲ್ ಅಥವಾ ಇನ್ನೊಂದು ಕಾರ್ಬನ್ ಸ್ಕೇಲ್ ಇದೆ. ಸೊ ಆಟಮ್ ಆಫ್ ಆಕ್ಸಿಜನ್ 16 ಆರ್ ಚೋಸನ್ ಆಸ್ ಅ ಸ್ಟ್ಯಾಂಡರ್ಡ್ ಅಂಡ್ ಮಾಸಸ್ ಆಫ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಕಂಪೇರ್ಡ್ ಟು ಇಟ್. So absolute mass of atom divided by 1/16 into mass of oxygen 16 atom. ಇದನ್ನ REM ಅಂತ ಕರೀತಾರೆ. It applies to carbon as well. So atoms of carbon 12 are chosen as a standard. ಇದನ್ನ ಸ್ಟ್ಯಾಂಡರ್ಡ್ ಆಗಿ ತಗೋತಾರೆ. ಓಕೆನಾ? ಸೊ ಆಫ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಕಂಪೇರ್ಡ್ ಟು ಇಟ್. ನೆಕ್ಸ್ಟ್ ಅಬ್ಸಲ್ಯೂಟ್ ಮಾಸ್ ಆಫ್ ದ ಆಟಮ್ ಡಿವೈಡೆಡ್ ಬೈ ಯಾವ ಆಟಮ್ ಅನ್ನ ತಗೋತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ 1/12 ಇಂಟು ಮಾಸ್ ಆಫ್ ಕಾರ್ಬನ್ 12. ಸೊ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಯು, ಯೂನಿಫೈಡ್ ಮಾಸ್, AMU ಅಥವಾ ಯು ಅಂತ ಹೇಳ್ಬೋದು, ಅಟಾಮಿಕ್ ಮಾಸ್ ಯೂನಿಟ್ ಅಥವಾ ಯು. ಓಕೆ, ಸೊ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮಾಲಿಕ್ಯೂಲ್ಸ್ ಇನ್ ಡೀಟೇಲ್. ಆಟಮ್ಸ್ ಬಗ್ಗೆ ಓದಿದೀವಿ, ಪರಮಾಣು ಬಗ್ಗೆ ಓದಿದೀವಿ, ನೆಕ್ಸ್ಟ್ ಅಣು ಬಗ್ಗೆ ಓದೋಣ. Okay, so before that, let's take a small break, okay, of about 5 minutes, and I'll be back.
Hello. I'm back. So break 5 minutes anta 7-8 minutes ಆಗೋಯ್ತು. All right. So let's get started again. Molecules. ಇಷ್ಟ ತನಕ ಏನು ಓದಿದೀವಿ ನಾವು ಆಟಮ್ಸ್ ಅಂತಂದ್ರೇನು. ಸೊ ಹೌ ಆರ್ ವಿ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಮಾಸ್ ಆಫ್ ದ ಆಟಮ್ಸ್ ಅನ್ನೋದನ್ನ ಡಿಸ್ಕಸ್ ಮಾಡಿದೀವಿ. ಹೌದಾ? ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮಾಲಿಕ್ಯೂಲ್ಸ್. So atoms of most of the elements do not have an independent existence or exist in free state. Free state ಆಗಿ ಇರೋದಿಲ್ಲ ಮೋಸ್ಟ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫ್ರೀ ಸ್ಟೇಟ್ ಅಲ್ಲಿ ಇದೆ ಇಲ್ಲ ಅಂತಲ್ಲ, ಬಟ್ ಯೂಶಲಿ ಹೇಗೆ ದೇ ಆರ್ ಕಂಬೈನ್ಡ್ ವಿತ್ ಅದರ್ ಆಟಮ್ಸ್, ಕಂಬೈನ್ಡ್ ವಿತ್ ದ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಆರ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್. ಸೊ ಮಾಲಿಕ್ಯೂಲ್ಸ್ ಅಂತ ಇದೆ ಮತ್ತೆ ಅಯಾನ್ಸ್ ಅಂತ ಇದೆ. ಫಸ್ಟ್ ನಾವು ಮಾಲಿಕ್ಯೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. So these molecules or ions stick together in large numbers to form all types of matter around us. So in ಮಾಡುತ್ತೆ molecules, these molecules or ions stick together in large numbers to form all types of matter around us. A molecule is a group of two or more atoms that are chemically bonded together by attractive forces. ಏನಂತ ಹೇಳ್ಬೋದು? A molecule is a group of two or more atoms that are chemically bonded together. Chemical bonding ಇರುತ್ತೆ. ಇಲ್ಲೇನಾಗೋದಿಲ್ಲ, ಫಿಸಿಕಲ್ ಬಾಂಡಿಂಗ್ ಇರೋದಿಲ್ಲ, ಕೆಮಿಕಲ್ ಬಾಂಡಿಂಗ್ ಆಗುತ್ತೆ. ಓಕೆ, ಮಾಲಿಕ್ಯೂಲ್ ಅಂತಂದ್ರೆ ಏನು ಡೆಫಿನಿಷನ್ ಬರ್ಕೊಳ್ಳಿ. ದ ಸ್ಮಾಲೆಸ್ಟ್. Hi lucky boy, good evening, very good evening, welcome to the class. So yeah, we are discussing about molecules as of now. Atoms ಬಗ್ಗೆ ಡಿಸ್ಕಸ್ ಮಾಡಿದೀವಿ ನಾವು ಆಲ್ರೆಡಿ. So molecules are the smallest particle of an element or a compound that is capable of independent existence and shows all the properties of that substance. For example, so ಒಂದು ಗ್ಲಾಸ್ ನೀರು ತಗೊಳ್ಳೋಣ, ಒಂದು ಗ್ಲಾಸು ನೀರು ತಗೊಳ್ಳೋಣ. ಏನು, ವಾಟರ್ ಇನ್ ದ ಮಾಲಿಕ್ಯುಲರ್ ಫಾರ್ಮುಲಾ, ಸೊ H2O. ಹೌದಾ? ಸೊ ಏನಾಗುತ್ತೆ, this is one molecule of water, H2O, one molecule of water. ಸೊ ಏನಾಗುತ್ತೆ, ಇಟ್ ಈಸ್ ಕೇಪಬಲ್ ಆಫ್ ಇಂಡಿಪೆಂಡೆನ್ಸ್ ಎಕ್ಸಿಸ್ಟೆನ್ಸ್, ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಅಂಡ್ ಇಟ್ ಶೋಸ್ ಆಲ್ ದ ಪ್ರಾಪರ್ಟೀಸ್ ಆಫ್ ದಟ್ ಸಬ್ಸ್ಟೆನ್ಸ್, ಎಲ್ಲಾ ಪ್ರಾಪರ್ಟೀಸ್ ಸಹ ತೋರ್ಸತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಮಾಲಿಕ್ಯೂಲ್ ಅಂತ ಕರಿತೀವಿ. ಓಕೆ, ಸೊ ನಾವು ಮೂವಿಂಗ್ ಫಾರ್ವರ್ಡ್, ಆಟಮ್ಸ್ ಆಫ್ ಓನ್ಲಿ ಅ ಫ್ಯೂ ಎಲಿಮೆಂಟ್ಸ್ ಕಾಲ್ಡ್ ನೋಬಲ್ ಗ್ಯಾಸಸ್ ಸಚ್ ಆಸ್ ಹೀಲಿಯಂ, ನಿಯಾನ್, argon and krypton are chemically unreactive and exist in a free state. ತುಂಬಾ ಕಡಿಮೆ ಎಲಿಮೆಂಟ್ಸ್ ಇದೆ ಅಲ್ವಾ, ತುಂಬಾ ಕಡಿಮೆ ಎಲಿಮೆಂಟ್ಸ್ ಏನಾಗುತ್ತೆ, ದೇ ಎಕ್ಸಿಸ್ಟ್ ಆಸ್ ಇನ್ ಅ ಫ್ರೀ ಸ್ಟೇಟ್. ಫಾರ್ ಎಕ್ಸಾಂಪಲ್ ಆರ್ಗಾನ್ ಏನಿದೆ, ನಿಯಾನ್ ಇದೆ, ಆಮೇಲೆ ಇನ್ಯಾವುದು ಕ್ರಿಪ್ಟಾನ್, ಝೆನಾನ್, ಹೀಲಿಯಂ, ಇದು ಗ್ರೂಪ್ 18 ಎಲಿಮೆಂಟ್ಸ್. ಏನಿದು ಗ್ರೂಪ್ 18 ಎಲಿಮೆಂಟ್ಸ್. ಓಕೆ, ಅದೇನಾಗುತ್ತೆ, ದೇ ಎಕ್ಸಿಸ್ಟ್ ಇನ್ ಅ ಫ್ರೀ ಸ್ಟೇಟ್, ಸಿಂಗಲ್ ಆಟಮ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಮೂವಿಂಗ್ ಫಾರ್ವರ್ಡ್, ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್, ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಅಂಡ್ ಮಾಲಿಕ್ಯೂಲ್ಸ್ ಆಫ್ ಕಂಪೌಂಡ್ಸ್. ಸೊ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಅಂತಂದ್ರೇನು, ದೀಸ್ ಆರ್ ಮೇಡ್ ಅಪ್ ಆಫ್ ಸೇಮ್ ಟೈಪ್ ಆಫ್ ಆಟಮ್ಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಲೆಟ್ ಮಿ ಚೇಂಜ್ ದ ಕಲರ್. ಓಝೋನ್ ಎಷ್ಟಿದೆ, O3 ಒಂದು ಮಾಲಿಕ್ಯೂಲು, ಅದರಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ ಇದೆ, 3 ಆಕ್ಸಿಜನ್ ಆಟಮ್ ಇದೆ. ಸೊ O2, ಈ ನಮ್ಮ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಹೇಗಿದೆ, ಸೊ O ಹೀಗೆ ಎಕ್ಸಿಸ್ಟ್ ಆಗೋದಿಲ್ಲ, ಇದು O2. ಓಕೆ, ಇವಾಗ ನೈಟ್ರೋಜನ್ ಸಹ ಅಷ್ಟೇ, N2 ಆಗಿ ಎಕ್ಸಿಸ್ಟ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ H2 ಆಗಿ ಎಕ್ಸಿಸ್ಟ್ ಆಗುತ್ತೆ. ಸೊ ದೀಸ್ ಆರ್ ಮೇಡ್ ಅಪ್ ಆಫ್ ಸೇಮ್ ಎಲಿಮೆಂಟ್, ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್. 2 ಆಕ್ಸಿಜನ್ ಆಟಮ್ ಇದೆ, ಎರಡು ಸಹ ಆಕ್ಸಿಜನ್ ಎಲಿಮೆಂಟ್. ಹೌದಾ? ನೆಕ್ಸ್ಟ್ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್ ಅಂತ ಅಂದ್ರೆ ವಾಟರ್ H2O, 2 ಹೈಡ್ರೋಜನ್ 1 ಆಕ್ಸಿಜನ್ ಆಟಮ್. ಅಂಡ್ ಕಾರ್ಬನ್ ಡೈಆಕ್ಸೈಡ್ CO2, 1 ಕಾರ್ಬನ್ ಮತ್ತೆ 2 ಆಕ್ಸಿಜನ್ ಆಟಮ್ಸ್ ಇದೆ ಇಲ್ಲಿ. ಸೊ ವಾಟರ್ ಅಲ್ಲಿ ಏನಾಗುತ್ತೆ, H2O, ಕಾರ್ಬನ್ ಡೈಆಕ್ಸೈಡ್, CO2. ಇಲ್ಲಿ ಏನಾಗ್ತಾ ಇದೆ, ಸೊ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್, ಇದಕ್ಕೆ ನಾವು ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್ ಅಂತ ಕರಿತೀವಿ. 2 ಹೈಡ್ರೋಜನ್ 1 ಆಕ್ಸಿಜನ್ ಜೊತೆ ಬಾಂಡ್ ಆಗಿದೆ, 1 ಕಾರ್ಬನ್ 2 ಆಕ್ಸಿಜನ್ ಜೊತೆ ಬಾಂಡ್ ಆಗಿದೆ ಇನ್ ಕಾರ್ಬನ್ ಡೈಆಕ್ಸೈಡ್. ಸೊ ಏನು, ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್. ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಸೇಮ್ ಕೈಂಡ್ ಆಫ್ ಆಟಮ್ಸ್, ಸೇಮ್ ಕೈಂಡ್ ಆಫ್ ಆಟಮ್ಸ್. ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್ ಅಲ್ಲಿ ಏನಾಗುತ್ತೆ ಮಕ್ಕಳೇ, ಸೇಮ್ ಕೈಂಡ್, ಡಿಫ್ರೆಂಟ್ ಕೈಂಡ್ ಆಫ್ ಆಟಮ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಆಟಮ್ಸ್. ಡಿಫ್ರೆಂಟ್ ಕೈಂಡ್ ಆಫ್ ಆಟಮ್ಸ್ ಅಂದ್ರೆ ಏನು, ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್, ಆಟಮ್ಸ್ ಆಫ್ ಆರ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. Different elements are chemically combined together. Next, molecules of compounds constituted atoms of different elements. Example, ammonia NH3, water H2O, carbon dioxide CO2. ಹೌದಾ?
ಸೊ ಇಲ್ಲಿ ಬರಿಬೇಕು ಅಂತಂದರೆ ಹೇಗೆ, ಒಂದು ನೈಟ್ರೋಜನು, ಸೊ 3 ಹೈಡ್ರೋಜನ್ ಜೊತೆ ಬಾಂಡ್ ಆಗಿದೆ. ಹೀಗೆ ಇಲ್ಲೇನಾಗಿದೆ, ಒಂದು ಆಕ್ಸಿಜನ್ನು 2 ಹೈಡ್ರೋಜನ್ ಜೊತೆ ಬಾಂಡ್ ಆಗ್ತಿದೆ, H2 ಕಾರ್ಬನ್ ಡೈಆಕ್ಸೈಡು ಈ ಥರ. ಹೌದಾ? ಇಲ್ಲಿ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಏನಾಗ್ತದೆ, ಆಕ್ಸಿಜನ್ ಮತ್ತೆ ಆಕ್ಸಿಜನ್ ಡಬಲ್ ಬಾಂಡ್ ಇರುತ್ತೆ. ಅದನ್ನು ನೀವು ನೆಕ್ಸ್ಟ್ ಹೈಯರ್ ಗ್ರೇಡ್ಸ್ ಅಲ್ಲಿ ಓದ್ತೀರಾ. ಓಕೆ, ಓಝೋನ್ ಅಲ್ಲಿ ಏನಿದೆ, O3 ಇದೆ, 3 ಆಕ್ಸಿಜನ್ ಆಟಮ್ಸ್ ಇರುತ್ತೆ. ಓಕೆ, ಮೂವಿಂಗ್ ಫಾರ್ವರ್ಡ್. ಬಟ್ ಹೌ ಡು ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್? Atoms are joined together in definite proportions to form molecules of compounds. This is one of the postulates. One of the postulates of Dalton's atomic theory. Dalton's atomic theory. One of the postulates. Howda? So how do atoms of different elements combine? So atoms are joined together in definite proportions to form molecules of compounds. So atomicity andre eno hagidre, it is the number of atoms constituting a molecule. It is known as atomicity. ಈಗ ನಿಮ್ಮ ಕ್ಲಾಸಲ್ಲಿ ಸ್ಟ್ರೆಂತ್ ಎಷ್ಟು ಮಕ್ಕಳಿದ್ದಾರೆ ಅಂತ, ದಟ್ ಈಸ್ ಅಟಾಮಿಸಿಟಿ ಆಫ್ ಯುವರ್ ಕ್ಲಾಸ್. ಅಂದರೆ ಈಗ 60 ಮೆಂಬರ್ಸ್ ಅಂತಂದರೆ 60 ಪಾಪ್ಯುಲೇಷನ್ ಇದೆ ಅಂತಂದರೆ 60 ಇಸ್ ದ ಅಟಾಮಿಸಿಟಿ. ಓಕೆ, ಈಗ 8th ಗ್ರೇಡಲ್ಲಿ 55 ಇದ್ದಾರೆ, ದಟ್ ಈಸ್ ಅಟಾಮಿಸಿಟಿ. ಸೊ ಆಟಮ್ಸ್ ಆಫ್ ಸೊ ಅಟಾಮಿಸಿಟಿ 1, ಅದಕ್ಕೆ ಏನಂತ ಕರಿತೀವಿ, ಮೋನೋ ಅಟಾಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಒಂದೇ ಒಂದು ಆಟಮ್ ಇದ್ರೆ ಒಂದು ಮಾಲಿಕ್ಯೂಲ್ ಅಲ್ಲಿ. ಯೂಶಲಿ ನೋಬಲ್ ಗ್ಯಾಸಸ್ಸು, ಆಮೇಲೆ ಕೆಲವೊಂದು ಮೆಟಲ್ಸು ಏನಾಗುತ್ತೆ, ಸೊ ಫಾರ್ ಎಕ್ಸಾಂಪಲ್ ಸೋಡಿಯಂ, ಐರನ್ Fe ಆಗಿ ಎಕ್ಸಿಸ್ಟ್ ಆಗುತ್ತೆ, ಆಮೇಲೆ ಮೆಗ್ನೀಷಿಯಂ ಇದೇ ಥರ ಎಕ್ಸಿಸ್ಟ್ ಆಗುತ್ತೆ. ಏನು, ಮೋನೋ ಅಟಾಮಿಕ್ ಮಾಲಿಕ್ಯೂಲ್ಸ್ ದೀಸ್ ಆರ್. ಓಕೆ, ನೆಕ್ಸ್ಟ್ ಆಟಮ್ಸ್ ಆಫ್ ಅಟಾಮಿಸಿಟಿ 2, 2 ಆಟಮ್ ಇದ್ರೆ ಒಂದು ಮಾಲಿಕ್ಯೂಲ್ ಅಲ್ಲಿ, ಅದಕ್ಕೆ ಡೈ ಅಟಾಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಡೈ ಅಂತಂದ್ರೆ 2, ಬೈ ಅಟಾಮಿಕ್ ಅಂತಾನೂ ಕರೀತಾರೆ. ಓಕೆ, ಸೊ ಹೈಡ್ರೋಜನ್ H2, ಆಕ್ಸಿಜನ್ O2, ಇದೆಲ್ಲ ಏನಾಗುತ್ತೆ, ದೀಸ್ ಆರ್ ಡೈ ಅಟಾಮಿಕ್ ಮಾಲಿಕ್ಯೂಲ್ಸ್. ಏನೋ ಮಾನೋ ಅಟಾಮಿಕ್ ಅಲ್ಲ ಇವೆಲ್ಲ. ಓಕೆ, ಆಕ್ಸಿಜನ್ ಯಾವತ್ತೂ ಹೀಗೆ ಎಕ್ಸಿಸ್ಟ್ ಆಗೋದಿಲ್ಲ, ನೈಟ್ರೋಜನ್ ಹೀಗೆ ಎಕ್ಸಿಸ್ಟ್ ಆಗೋದಿಲ್ಲ, ಆಲ್ವೇಸ್ O2 and N2, ಡೈ ಅಟಾಮಿಕ್ ಮಾಲಿಕ್ಯೂಲ್ಸ್ ದೀಸ್ ಆರ್. ಆಟಮ್ಸ್ ಆಫ್ ಅಟಾಮಿಸಿಟಿ 3, ಟ್ರೈ ಅಟಾಮಿಕ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಓಝೋನ್ O3. ನೆಕ್ಸ್ಟ್ ಆಟಮ್ಸ್ ಆಫ್ ಅಟಾಮಿಸಿಟಿ 4, ಟೆಟ್ರಾ ಅಟಾಮಿಕ್ ಏನಂತ ಕರಿತೀವಿ, ಟೆಟ್ರಾ ಅಂದ್ರೆ 4. ಸೊ ಫಾಸ್ಫರಸ್ ಇಸ್ ಅನ್ ಎಕ್ಸಾಂಪಲ್. ಫಾಸ್ಫರಸ್ P4 ಆಗಿ ಎಕ್ಸಿಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಟಮ್ಸ್ ಆಫ್ ಅಟಾಮಿಸಿಟಿ 8, ಸಡನ್ ಆಗಿ 8ಗೆ ಹೋಗ್ಬಿಟ್ರಲ್ಲ, ಹಾಗಿದ್ರೆ ಆಟಮ್ಸ್ ಆಫ್ ಅಟಾಮಿಸಿಟಿ 5 ಇಲ್ವಾ, ಇದೆ. ಸೊ ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಇಫ್ ದೇರ್ ಆರ್ 5 or more than 5 atoms in a molecule, we call them polyatomic ಅಂತ ಕರಿತೀವಿ. ಪಾಲಿಅಟಾಮಿಕ್ ಅಂತಂದ್ರೇನು, if a molecule consists of 5 or more than 5 atoms, it is called polyatomic molecule. Okay, atoms of atomicity 8 ಗೆ octatomic ಏನಿದೆ, ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಅಂತ. ಸೊ ಈ ತರ ಮಾತ್ರ ಎಕ್ಸಿಸ್ಟ್ ಆಗುತ್ತಾ? ನೋ, ಮಾಲಿಕ್ಯೂಲ್ಸ್ ಆಫ್ ಏನಿದೆ ಕಾಂಪೌಂಡ್ಸ್ ಕ್ಯಾನ್ ಆಲ್ಸೋ ಹ್ಯಾವ್ atomicity. ಓಕೆ, ಮಾಲಿಕ್ಯೂಲ್ಸ್ ಆಫ್ ಅಟಾಮಿಸಿಟಿ 5, 6 and 7 ಡು ನಾಟ್ ಎಕ್ಸಿಸ್ಟ್. 5, 6 ಮತ್ತೆ 7 ಇಲ್ಲ. ಯಾವುದೇ ಮಾಲಿಕ್ಯೂಲ್ಸ್ ವಿತ್ ಅಟಾಮಿಸಿಟಿ 5, 6 and 7 ಡು ನಾಟ್ ಎಕ್ಸಿಸ್ಟ್. ನೋಟ್ ದಿಸ್ ಡೌನ್. ಓಕೆ, ಸೊ CCl4 ಇದೆ. ಓಕೆ, 1 ಕಾರ್ಬನ್ನು, 4 ಕ್ಲೋರಿನ್ ಇದೆ, 5 ಅಟಾಮಿಸಿಟಿ ಇದೆಯಲ್ಲ ಮ್ಯಾಮ್. ಹಾಗಿದ್ರೆ ಸೊ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಅಟಾಮಿಸಿಟಿ 5, 6 and 7 ಡು ನಾಟ್ ಎಕ್ಸಿಸ್ಟ್. ಮಾಲಿಕ್ಯೂಲ್ಸ್ ಆಫ್ ಕಂಪೌಂಡ್ಸ್ ಡು ಎಕ್ಸಿಸ್ಟ್. Okay, next, but how do atoms of different elements combine? So atoms are joined together in different proportions to form molecules and compounds. ನೋಡಿ, ವಾಟರ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್, ಕಂಬೈನಿಂಗ್ ಎಲಿಮೆಂಟ್ಸ್ ಯಾವುದು, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ರೇಷಿಯೋ ಬೈ ಮಾಸ್ ಹೀಗೆ ನೋಡಿ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್, 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. 2 ಹೈಡ್ರೋಜನ್ ಅಂದ್ರೆ 2 into 1, ಏನು 1 is the atomic mass of hydrogen. ಆಕ್ಸಿಜನ್ ಎಷ್ಟಾಗುತ್ತೆ, 16 atomic mass unit ಅಲ್ವಾ. 2:16 ಎಷ್ಟಾಯ್ತು, 2 1s 2 8s 1:8. ಅಮೋನಿಯಾ ನೋಡಿದ್ರೆ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಇದೆ ಅಲ್ವಾ ಮಕ್ಕಳೇ. ಸೊ ನೈಟ್ರೋಜನ್ ಎಷ್ಟಿದೆ, 14 ಅಟಾಮಿಕ್ ಮಾಸ್ ಯೂನಿಟ್ ಇದೆ, ಅದ್ರದ್ದು ಅಟಾಮಿಕ್ ಮಾಸು. ಹೈಡ್ರೋಜನ್ 1 ಇದೆ. ಸೊ ಆದ್ರೆ ಎಷ್ಟಿದೆ ಹೈಡ್ರೋಜನ್ ಆಟಮ್ಸ್, 3 ಇದೆ, NH3. ಸೊ 14:3. ನೆಕ್ಸ್ಟ್ ಕಾರ್ಬನ್ ಅಂಡ್ ಆಕ್ಸಿಜನ್, ಯಾವುದು ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ಕಾರ್ಬನ್ ಅಂಡ್ ಆಕ್ಸಿಜನ್. ಕಾರ್ಬನ್ ಎಷ್ಟಿದೆ, ಒಂದೇ ಕಾರ್ಬನ್ ಇದೆ, ಸೊ ಇಟ್ ಈಸ್ ಎಷ್ಟು 12. ಆಕ್ಸಿಜನ್ ಎಷ್ಟಿದೆ, 2 ಇದೆ, ಅಂದ್ರೆ 16 into 2 ಆಯ್ತು. ಎಷ್ಟು 16 into 2 ಅಂತ ಅಂದ್ರೆ 32 ಆಯ್ತು, 12.
ಹೌದಾ? ಸೊ 4 3s 12, ಆಮೇಲೆ 4 8s 32, 3:8. ಹಾಗಿದ್ರೆ ಕಾರ್ಬನ್ ಮಾನಾಕ್ಸೈಡ್ ಇಲ್ಲಿ ಏನಾಗುತ್ತೆ? 12:16 ಆಯಿತು. 4 3 12, 4 4 16. ಎಷ್ಟಾಯಿತು? 3:4 ರೇಷಿಯೋ ಬೈ ಮಾಸ್. ಓಕೆ, ಎಸ್. ಸೊ ಆಟಮ್ಸ್ ರೇಷಿಯೋ ಬೈ ನಂಬರ್ ಆಫ್ ಆಟಮ್ಸ್ ಅಂತಂದ್ರೆ ಹೇಗಾಗುತ್ತೆ? ಇದು ಮಾಸ್ ಕೇಳಿದ್ದಾರೆ. ಬೈ ನಂಬರ್ ಆಫ್ ಆಟಮ್ಸ್ ಅಂತ ಅಂದ್ರೆ ಏನಾಗುತ್ತೆ? ಎಷ್ಟು ಆಟಮ್ಸ್ ಇದೆ ಅಂತ ಹೇಳಿ. ಈಗ H2O ಆಯಿತು ಅಂತ ಅಂದ್ರೆ, ಸೊ ಏನು ರೇಷಿಯೋ ಬೈ ನಂಬರ್ ಆಫ್ ಆಟಮ್ಸ್ ಅಂತ ಹೇಗೆ ಮಾಡೋದು? ಯಾವುದು? NH3 ಅಂತ ನೋಡೋಣ. N:H, 1:3. ಯಾಕೆ? ನಂಬರ್ ಆಫ್ ಆಟಮ್ಸ್ ಹೇಳ್ತಾ ಇದ್ದಾರೆ, ಎಷ್ಟು ಆಟಮ್ಸ್ ಇದೆ ಅಂತ ಹೇಳಿ. ಅದೇ ತರ ಯಾವ್ದು ನೋಡೋಣ? ಹೈಡ್ರೋಜನ್ ಸಲ್ಫೈಡ್ H2S ಇದೆ ಅಂತ ಅಂದ್ರೆ H:S ಎಷ್ಟಿದೆ? 2 ಹೈಡ್ರೋಜನ್ ಆಟಮು, 1 ಸಲ್ಫರ್ ಆಟಮ್ ಇದೆ. ಓಕೆ, ಯಾವಾಗ್ಲೂ ನಾವು ಕ್ವಶನ್ ಕೊಟ್ಟಾಗ ನೀಟಾಗಿ ಕ್ವಶನ್ ಅನ್ನ ಓದ್ಕೋಬೇಕು. 1-2-3 ಸಲ ಅದನ್ನ ಓದ್ಕೋಬೇಕು, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಮೂವಿಂಗ್ ಆನ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೈ ಅಟಾಮಿಕ್ ಅಂಡ್ ಟೆಟ್ರಾ ಅಟಾಮಿಕ್ ಮಾಲಿಕ್ಯೂಲ್ಸ್? ಟ್ರೈ ಅಂತಂದ್ರೆ 3 ಆಟಮ್ಸ್ ಇರುತ್ತೆ, ಟೆಟ್ರಾ ಅಂತಂದ್ರೆ 4 ಆಟಮ್ಸ್ ಇರುತ್ತೆ. ಸೊ CH3Cl ನೋಡಿ ಎಷ್ಟಿದೆ? 3 + 1 ಎಷ್ಟು? 4 ಇದೆ ಅಲ್ವಾ? ನೆಕ್ಸ್ಟ್ CaCl2 ಏನಿದು? 1 + 2 ಎಷ್ಟು? 3. ನೆಕ್ಸ್ಟ್ NH3, 1 ನೈಟ್ರೋಜನ್ 3 ಹೈಡ್ರೋಜನ್, ಹೌದಾ? 4 ಆಯ್ತು. ಆಮೇಲೆ PCl3, 1 ಫಾಸ್ಫರಸ್ 3 ಕ್ಲೋರಿನ್, 4 ಆಯ್ತು. P2O5, ಓ ಮೈ, P2O5 ಅಂತಂದ್ರೆ ಎಷ್ಟಾಯ್ತು? 2 ಫಾಸ್ಫರಸ್ 5 ಆಕ್ಸಿಜನ್, 7 ಆಗೋಯ್ತು. ನೆಕ್ಸ್ಟ್ H2O ಎಷ್ಟಾಗುತ್ತೆ? 3 ಆಗುತ್ತೆ, 2 ಹೈಡ್ರೋಜನ್ 1 ಆಕ್ಸಿಜನ್, 3. ನೆಕ್ಸ್ಟ್ C2H5OH ಇದೆಷ್ಟು ಹೇಳಿ ನೋಡೋಣ? 2 ಕಾರ್ಬನ್ 5 ಹೈಡ್ರೋಜನ್ 1 ಆಕ್ಸಿಜನ್, ಸಾರಿ 1 ಅಂತ ಬರೀತೀನಿ, ಇದು 1. ಆಮೇಲೆ ಮತ್ತೆ 1 ಹೈಡ್ರೋಜನ್, ಎಷ್ಟು? ಸೊ 5 6 7 8 9 9. ಓಕೆ, ಇಲ್ಲಿ ಏನ್ ಕೇಳಿದ್ದಾರೆ ನಮ್ಗೆ? ಸೊ ಟ್ರೈ ಅಟಾಮಿಕ್ ಮತ್ತೆ ಟೆಟ್ರಾ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕೇಳಿದ್ದಾರೆ. ಟ್ರೈ ಅಟಾಮಿಕ್ ಯಾವ್ದು ಬರುತ್ತೆ? 3 ಇರೋಂಥದ್ದು, ಇದು ಆಮೇಲೆ ಇದು CaCl2 ಅಂಡ್ ವಿ ಹ್ಯಾವ್ H2O. ಟೆಟ್ರಾ ಅಟಾಮಿಕ್ ಯಾವ್ದು ಬರುತ್ತೆ? ಟೆಟ್ರಾ ಅಟಾಮಿಕ್ ಇದು ಇದು ಇದು, ಹೌದಾ? ಸೊ CH3Cl, ಆಮೇಲೆ ವಿ ಹ್ಯಾವ್ NH3, ಆಮೇಲೆ PCl3. ನೆಕ್ಸ್ಟ್ ಕ್ವಶನ್ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಮಾಲಿಕ್ಯೂಲ್ ಆಫ್ ಅ ಕಾಂಪೌಂಡ್? ಕಾಂಪೌಂಡಿಗೆ ಮಾಲಿಕ್ಯೂಲ್ ಆಫ್ ಅ ಕಾಂಪೌಂಡ್ ಅಂತಂದ್ರೆ ಏನು? ಮಾಲಿಕ್ಯೂಲ್ ಆಫ್ ಅ ಕಾಂಪೌಂಡ್ ಏನು ಮಕ್ಕಳೇ? ಮಾಲಿಕ್ಯೂಲ್ ಆಫ್ ಅ ಕಾಂಪೌಂಡ್ ಅಂತ ಅಂದ್ರೆ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಇರುತ್ತೆ ಇಲ್ಲಿ, ಹೌದಾ? ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಕ್ಲೋರಿನ್ ಏನಾಗುತ್ತೆ? ಹೌದಾ? Cl2 ಆಗಿ ಎಕ್ಸಿಸ್ಟ್ ಆಗುತ್ತೆ, ಹೈಡ್ರೋಜನ್ H2, ಅಮೋನಿಯಾ NH3, ಆಕ್ಸಿಜನ್ O2. ಹಾಗಿದ್ರೆ ಯಾವ್ದಾಗುತ್ತೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಮೋನಿಯಾ ಎಕ್ಸಿಸ್ಟ್. ಓಕೆ, ಈಸ್ an example of a molecule of a compound. ಒಂದೇ ಮಾರ್ಕ್ಸ್ ಕೇಳಿದ್ರೆ ಸೊ ಡೈರೆಕ್ಟ್ ಜಸ್ಟ್ ಆನ್ಸರ್ ಬದ್ರೆ ಸಾಕಾಗುತ್ತೆ. 2 ಮಾರ್ಕ್ಸ್ ಕೇಳಿದ್ರೆ ಎಕ್ಸ್ಪ್ಲೇನ್ ದಿಸ್. ಅಮೋನಿಯಾ ಇಸ್ an example of a molecule of a compound because it has 1 nitrogen and 3 hydrogen atoms. 3 hydrogen atoms. Okay. What is the atomicity of H2SO4? H2SO4 ಅಲ್ಲಿ ಎಷ್ಟು ಹೈಡ್ರೋಜನ್ ಇದೆ, ಎಷ್ಟು ಸಲ್ಫರ್ ಆಕ್ಸಿಜನ್ ನೋಡೋಣ. 2 ಹೈಡ್ರೋಜನ್ 1 ಸಲ್ಫರ್ 4 ಆಕ್ಸಿಜನ್, ಕೌಂಟ್ ಮಾಡಿ 7 ಆಯ್ತು. ಸೊ ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಡಿ ಇಸ್ ದ ಆನ್ಸರ್. ಸಿಂಪಲ್. ಅಟಾಮಿಸಿಟಿ ಅಂತಂದ್ರೆ ಇಟ್ ಇಸ್ ದ ನಂಬರ್ ಆಫ್ atoms of each element in a molecule. ಅದಕ್ಕೆ ಅಟಾಮಿಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಮಾಲಿಕ್ಯುಲರ್ ಮಾಸ್. ಈಸ್ ಅಟಾಮಿಕ್ ಮಾಸ್ ಸೇಮ್ ಆಸ್ ಮಾಲಿಕ್ಯುಲರ್ ಮಾಸ್? ಅಟಾಮಿಕ್ ಮಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಹೌದಾ? ಅಟಾಮಿಕ್ ಮಾಸ್ ಅಂದ್ರೆ ಬೇಸಿಕಲಿ ಏನು ಗೊತ್ತಾ? ಅಟಾಮಿಕ್ ಮಾಸ್ ಅಂತ ಅಂದ್ರೆ
It is the number of protons plus number of neutrons. Protons, neutrons ಅಂದ್ರೆ ಏನು ಹಾಗಿದ್ರೆ these are subatomic particles. ಆಟಮ್ ಒಳಗಡೆ ಇರುತ್ತೆ, ಅದ್ರ ಬಗ್ಗೆ ಓದ್ತೀವಿ ನಾವು. They have particular mass, they carry a charge. Okay, so the mass of a molecule is measured by its molecular mass. It is also known as atomic mass. Atomic mass and molecular mass ಎರಡೂ ಒಂದೇ. It is usually calculated by multiplying the mass of each atom by the number of atoms of element present in the molecule. ಈಗ ಕ್ಲೋರಿನ್ ಅಂತ ಅಂದ್ರೆ ಹೇಗೆ ಮಾಡ್ತೀವಿ? ಸೊ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಇಂಟು 2. ಯಾಕೆ? 2 ಕ್ಲೋರಿನ್ ಆಟಮ್ ಇದೆ ಹಾಗಾಗಿ. ಓಕೆ, moving forward. So we express the mass of an atom as atomic mass. But what is the mass of a molecule? How is it expressed? Just like the atomic mass, the mass of molecule is expressed by molecular mass. It is compared with 1/12 the mass of carbon 12 atom. So molecular mass ಏನು? Mass of a molecule divided by 1/12 the mass of carbon 12 atom. ಇದನ್ನ ಬರ್ಕೊಳ್ಳಿ. This is very important. For example, molecular mass of hydrogen ಎಷ್ಟು? 2, which means that molecule of hydrogen is 2 times heavier than 1/12 the mass of carbon atom. ಹೌದಾ? ಸೊ ಏನಾಗುತ್ತೆ? The molecule of hydrogen ಅಂದ್ರೆ H2 exist ಆಗುತ್ತೆ. It is a diatomic molecule. 2 hydrogen atom ಇರುತ್ತೆ, diatomic molecule. ಹಾಗಿದ್ರೆ what will be the molecular mass? The hydrogen molecule will be twice the mass of 1/12 mass of carbon 12 atom. ಯಾಕೆ? ಸೊ ಕಾರ್ಬನ್ 12 ಏನು ಅಟಾಮಿಕ್ ಮಾಸ್ ಯೂನಿಟ್? ಇಟ್ ಈಸ್ 12 ಅಟಾಮಿಕ್ ಮಾಸ್ ಯೂನಿಟ್. ಹಾಗಾಗಿ ಓಕೆ, 1/12 ಅಂದ್ರೆ ಏನಾಗುತ್ತೆ? 1 ಅಟಾಮಿಕ್ ಮಾಸ್ ಯೂನಿಟ್ ಆಗುತ್ತೆ. ಮೂವಿಂಗ್ ಆನ್, ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಅಟಾಮಿಕ್ ಮಾಸಸ್ ಆಫ್ ಆಲ್ ಆಟಮ್ಸ್ ಇನ್ ಒನ್ ಮಾಲಿಕ್ಯೂಲ್. ಎಕ್ಸಾಂಪಲ್, ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎಷ್ಟು? ಹೈಡ್ರೋಜನ್ H2O ಇದೆ. ಸೊ 1 into 2. ಯಾಕೆ? 2 ಆಟಮ್ ಇದೆ. So atomic mass of hydrogen is 1. There are 2 atoms of hydrogen plus atomic mass of oxygen. ಎಷ್ಟಾಯ್ತು? 18 atomic mass unit ಆಯ್ತು. Always mention the unit ದಯವಿಟ್ಟು please. Okay, mention the units. Next, molecular mass of HCl ಎಷ್ಟು? ಹೈಡ್ರೋಜನ್ ಇಂದು ಮಾಸ್ 1 ಆಗುತ್ತೆ, ಒಂದೇ ಆಟಮ್ ಇದೆ, ಪ್ಲಸ್ 35.5 is the atomic mass of chlorine. ಎಷ್ಟಾಯ್ತು? 36.5 atomic mass unit. Option B is the right answer. Okay. ನೋಡಿ, ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸ್ಬೋದು, ಅಥವಾ ಆನ್ಸರು ನಿಮಗೆ ಟ್ರೈ ಮಾಡಬೇಕು ಅಂತ ಅಂದ್ರೂ ಸಹ ಏನು ಮಾಡ್ಬೋದು. ಆಲ್ ರೈಟ್, ಮುಂದೆ ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಸೊ ಅಸರ್ಷನ್ ಮತ್ತೆ ರೀಸನ್ ಕ್ವಶನ್ ಇದೆ. ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ 16 ಅಟಾಮಿಕ್ ಮಾಸ್ ಯೂನಿಟ್. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈ 16 ಅಟಾಮಿಕ್ ಮಾಸ್ ಯೂನಿಟ್. ಏನಿದೆ ಇಲ್ಲಿ? ಮಾಲಿಕ್ಯುಲರ್ ಮಾಸ್ ನಾ ಏನಂತ ಹೇಳಿದೆ? ಆಕ್ಸಿಜನ್ ಆಲ್ವೇಸ್ ಎಕ್ಸಿಸ್ಟ್ ಆಸ್ ಡೈಅಟಾಮಿಕ್ ಮಾಲಿಕ್ಯೂಲ್. ಹೌದಾ? ಹೇಗೆ ಎಕ್ಸಿಸ್ಟ್ ಆಗುತ್ತೆ? O2 ಆಗಿ ಎಕ್ಸಿಸ್ಟ್ ಆಗುತ್ತೆ. ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತಂದ್ರೆ ಏನಾಗುತ್ತೆ? ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16 into 2 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 32 ಅಟಾಮಿಕ್ ಮಾಸ್ ಯೂನಿಟ್. ಸೊ ಇದೇನಿದು? ದಿಸ್ ಇಸ್ ಫಾಲ್ಸ್, ದಿಸ್ ಈಸ್ ರಾಂಗ್. ಸೆಕೆಂಡ್ ಒನ್, ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್, yes, this is true, 16 atomic mass unit. So A is false but R is true. Option D is the right answer. ಏನಾಗುತ್ತೆ? Option D is the right answer. Next, calculate the molecular mass of C2H6 CH3OH. Calculate ಮಾಡಿನ C2H6. ನೀವು 10th ಗ್ರೇಡ್ ಅಲ್ಲಿ ಇದನ್ನ ಓದ್ತೀರಾ. ಹೈಡ್ರೋಕಾರ್ಬನ್ಸ್ ಅಂತ ಕರೀತಾರೆ. ದ ಕಾಂಪೌಂಡ್ಸ್ ದಟ್ ಆರ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಅಂಡ್ ಕಾರ್ಬನ್ ಓನ್ಲಿ, ಅದಕ್ಕೆ ಹೈಡ್ರೋಕಾರ್ಬನ್ಸ್ ಅಂತ ಕರೀತಾರೆ. ಇದು ಹೈಡ್ರೋಕಾರ್ಬನ್ ಡಿರೈವೇಟಿವ್ ಅಂತ ಕರೀತಾರೆ. ಸೊ ಜಸ್ಟ್ ಅ ಹೆಡ್ಸ್ ಅಪ್, ಇದು ಹೈಡ್ರೋಕಾರ್ಬನ್ ಡಿರೈವೇಟಿವ್. ನಿಮಗೆ 10th ಅಲ್ಲಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತ ಇದೆ. ಓಕೆ, ಇದು ಹೈಡ್ರೋಕಾರ್ಬನ್. ಸೊ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 2 ಇದೆ. 2 into ಎಷ್ಟು
ಕಾರ್ಬನ್ ಇಂದು ಅಟಾಮಿಕ್ ಮಾಸ್ ಎಷ್ಟಿದೆ ನೆನ್ಪಿಸ್ಕೊಳ್ಳಿ. ವಾಟ್ ಇಸ್ ಅಟಾಮಿಕ್ ಮಾಸ್ 12. ಓಕೆ ನೆಕ್ಸ್ಟ್ ಹೈಡ್ರೋಜನ್ ಎಷ್ಟಿದೆ 6 ಇದೆ. 6 into 1 ಎಷ್ಟಾಯ್ತು 12 2s are 24 plus 6 ಎಷ್ಟು 30 ಅಟಾಮಿಕ್ ಮಾಸ್ ಯೂನಿಟ್. ಓಕೆ 30 ಅಟಾಮಿಕ್ ಮಾಸ್ ಯೂನಿಟ್. CH3OH ಮಾಡೋಣ ಅದೇ ತರ. ಸೊ ಕಾರ್ಬನ್ ಎಷ್ಟಿದೆ 1 ಇದೆ. 1 into 12 plus there are 4 hydrogen atoms CH3OH. ಸೊ 1 into 4 plus ಆಕ್ಸಿಜನ್ ಎಷ್ಟು 16 ಇದೆ ಹೌದಾ. 12 plus 4 plus 16 ಅಟಾಮಿಕ್ ಮಾಸ್ ಯೂನಿಟ್ ಎಷ್ಟಾಗುತ್ತೆ. ನಾನಂತೂ ಮ್ಯಾಥ್ಸ್ ಅಲ್ಲಿ ಬೇಕು, ನೀವು ಮಾಡಿ ನೋಡೋಣ. 16 plus 4 20 20 plus 12 32 atomic mass unit. 32 atomic mass unit. ಕರೆಕ್ಟ್ ಆಗಿ ಮಾಡಿದೆ ಅಲ್ವಾ. ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನೀವು ಆನ್ಸರ್ ಕೊಟ್ಟಿದ್ರೆ ಕ್ಯಾಲ್ಕುಲೇಟ್ ಮಾಡಿ ನೀವು ಸಹ. ಬೇರೆ ಬೇರೆ ಯಾವ್ದಾದ್ರು ಕೊಡ್ತೀನಿ. ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಕಂಡಿಡೀರಿ, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಆಮೇಲೆ H2S ಹೈಡ್ರೋಜನ್ ಸಲ್ಫೈಡ್, ಆಮೇಲೆ ಕಾರ್ಬನ್ ಟೆಟ್ರಾಕ್ಲೋರೈಡ್, ಆಮೇಲೆ ಇನ್ಯಾವ್ದು ಕೊಡ್ಬೋದು P2O5 ಕಂಡಿಡೀರಿ. ಓಕೆ ಸೊ ದೀಸ್ ಆರ್ ಸಮ್ ಹೋಮ್ವರ್ಕ್ ಕ್ವಶನ್ಸ್ ಫಾರ್ ಯು. ನೆಕ್ಸ್ಟ್ ಸೊ ಎಸ್ ಆಸ್ ಆಫ್ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ, ಆಟಮ್ಸ್ ಎಕ್ಸಿಸ್ಟ್ ಆಸ್ ಮಾಲಿಕ್ಯೂಲ್ಸ್ ಅಂಡ್ ಅಯಾನ್ಸ್ ಬಗ್ಗೆ ಇನ್ನೇನು ಡಿಸ್ಕಸ್ ಮಾಡ್ತೀವಿ. ಓಕೆ ಜಸ್ಟ್ ವೇಟ್ ಫಾರ್ ಅ ವೈಲ್. ಸೊ ಮಾಲಿಕ್ಯೂಲ್ಸ್ ಆಫ್ ಅನ್ ಎಲಿಮೆಂಟ್ ಅಂತ ಇದೆ ಕ್ಲಾಸಿಫಿಕೇಶನ್. ಟೈಪ್ಸ್ ಯಾವ್ದು ಮಾಲಿಕ್ಯೂಲ್ಸ್ ಆಫ್ ಅನ್ ಎಲಿಮೆಂಟ್ ಮತ್ತೆ ಮಾಲಿಕ್ಯೂಲ್ಸ್ ಆಫ್ ಕಂಪೌಂಡ್ ಅಂತ ಇದೆ. ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ ಆರ್ ಮೇಡ್ ಅಪ್ ಆಫ್ ಸೇಮ್ ಟೈಪ್ ಆಫ್ ಆಟಮ್ಸ್. ಮಾಲಿಕ್ಯೂಲ್ಸ್ ಆಫ್ ಅ ಕಂಪೌಂಡ್ ಆರ್ ಮೇಡ್ ಅಪ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಆಟಮ್, ಬೇರೆ ಬೇರೆ ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮಾಲಿಕ್ಯೂಲ್ಸ್ ಆಫ್ ಅನ್ ಎಲಿಮೆಂಟ್ ಗೆ H2, O2, N2, O3 ಎಕ್ಸೆಟ್ರಾ. ಇಲ್ಲಿ ಮಾಲಿಕ್ಯೂಲ್ಸ್ ಆಫ್ ಅ ಕಂಪೌಂಡ್ ಗೆ ವಾಟರ್, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ ಎಕ್ಸಾಂಪಲ್. ಅಟಾಮಿಸಿಟಿ ಅಂತಂದ್ರೆ ಏನು ಮಕ್ಕಳೇ? ಇಟ್ ಇಸ್ ದ ನಂಬರ್ ಆಫ್ ಆಟಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಅ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ ಅನ್ನೋದಕ್ಕೆ ನಾವು ಅಟಾಮಿಸಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ H2SO4 ನೋಡಿದ್ವಿ. ಇನ್ಯಾವ್ದು ನೋಡ್ಬೋದು P2O5 ಎಷ್ಟಿದೆ 2 ಫಾಸ್ಫರಸ್ 5 ಆಕ್ಸಿಜನ್. 7 is the atomicity of P2O5. ಆಮೇಲೆ ಇನ್ಯಾವ್ದು ಎಕ್ಸಾಂಪಲ್ ಹೇಳ್ಬೋದು, ಇನ್ನು ಅಂದ್ರೆ ಮಾಡದೇ ಇರುವಂತದ್ದು ಯಾವ್ದು ಕೊಡ್ಬೋದು CH3COOH ನೋಡಿ. 1 3 1 2 ಪ್ಲಸ್ 1 ಎಷ್ಟಾಯ್ತು. ಸೊ 4 5 6 7 8 ಅಟಾಮಿಸಿಟಿ ಇಸ್ 8. ಓಕೆ ಇದೇ ತರ ಮಾಡಿದ್ರೆ ಆಯ್ತು. ಯು ನೀಡ್ ಟು ಕ್ಯಾಲ್ಕುಲೇಟ್ ಈಚ್ ಅಂಡ್ ಎವ್ರಿ ಆಟಮ್ ಎಷ್ಟು ಆಟಮ್ ಇದೆ ಅನ್ನೋದನ್ನ. ನೆಕ್ಸ್ಟ್ ಮಾಲಿಕ್ಯುಲರ್ ಮಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಟ್ ಇಸ್ ದ ಸಮ್ ಟೋಟಲ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಆಲ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ ಆಫ್ ದ ಸಬ್ಸ್ಟೆನ್ಸ್ ಅಂಡ್ ಇಟ್ ಈಸ್ ಎಕ್ಸ್ಪ್ರೆಸ್ ಇನ್ ಯು. ಏನಿದು ಅಟಾಮಿಕ್ ಮಾಸ್ ಯೂನಿಟ್ ಅಂತ. ಅಟಾಮಿಕ್ ಮಾಸ್ ಯೂನಿಟ್ ಏನು 1 ಅಟಾಮಿಕ್ ಮಾಸ್ ಯೂನಿಟ್ ಅಂತಂದ್ರೆ ಏನು? ಇಟ್ ಈಸ್ 1/12 ಮಾಸ್ ಆಫ್ ಕಾರ್ಬನ್ 12 ಆಟಮ್. ಕಾರ್ಬನ್ 12 ಆಟಮ್ 1 atomic mass unit ಅಂದ್ರೆ ಎಷ್ಟು ಮಕ್ಕಳೇ? ಸೊ ಇಟ್ ಈಸ್ 1/12 ಮಾಸ್ ಆಫ್ ಕಾರ್ಬನ್ 12 ಆಟಮ್. ಕಾರ್ಬನ್ 12 ಆಟಮ್ ಇಸ್ ದ ಸ್ಟ್ಯಾಂಡರ್ಡ್ ಆಟಮ್, ಸ್ಟ್ಯಾಂಡರ್ಡ್ ಎಲಿಮೆಂಟ್, ಸ್ಟ್ಯಾಂಡರ್ಡ್. ಓಕೆ ಇವನ್ ಆಕ್ಸಿಜನ್ 16 ಸಹ ಮುಂಚೆ ಯೂಸ್ ಮಾಡ್ತಾ ಇದ್ರು. ಬಟ್ ಯೂನಿವರ್ಸಲಿ ಸೊ ಎಲ್ಲ ಇನ್ನು ಯೂನಿಫಾರ್ಮಿಟಿ ಇರುತ್ತೆ, ಯೂನಿವರ್ಸಲ್ ಇರುತ್ತೆ ಅಂತ ಹೇಳಿ ಕಾರ್ಬನ್ 12 ನಾವು ತಗೋತೀವಿ ಈಗ. ಸೊ ಮಾಲಿಕ್ಯುಲರ್ ಮಾಸ್ ಅನ್ನ ಕಂಡುಹಿಡಿಯೋದು ಗೊತ್ತಾಯ್ತು. ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ವಿ ನೀಡ್ ಟು ನೋ ದ ಅಟಾಮಿಕ್ ಮಾಸ್. ಓಕೆ ನೆಕ್ಸ್ಟ್ ಸೊ ಅಯಾನ್ಸ್. ಏನಪ್ಪ ಅಯಾನ್ಸ್ ಅಂದ್ರೆ? ಸೊ ನಾವು ಮಾಲಿಕ್ಯೂಲ್ಸ್ ಅಂತ ಡಿಸ್ಕಸ್ ಮಾಡಿದೀವಿ. ಈಗ ಅಯಾನ್ಸ್, ಇಟ್ಸ್ ಟೈಮ್ ಫಾರ್ ಅಸ್ ಟು ಸ್ಟಡಿ ಅಬೌಟ್ ಅಯಾನ್ಸ್. ಏನು ಅಯಾನ್ಸ್ ಅಂತಂದ್ರೆ ಹೇಗೆ ಡಿಫೈನ್ ಮಾಡ್ತೀವಿ? ಸೊ ಅಯಾನ್ಸ್, ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಮ್ಗೆ ಏನಂತ ಗೊತ್ತು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಅ ನ್ಯೂಟ್ರಲ್ ಆಟಮ್. ಸೊ ಎಲೆಕ್ಟ್ರಾನ್ಸ್ ಅಂದ್ರೆ ಏನು? ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. Protons are positively charged. ಹೌದಾ? Protons are positively charged. Positively charged. Neutrons ಏನಾಗುತ್ತೆ? The name itself suggests they are neutral in nature. They do not carry any charge. Neutral. They do not carry any charge.
ಡು ನಾಟ್ ಕ್ಯಾರಿ ಎನಿ ಚಾರ್ಜ್. ಅದಕ್ಕೆ ಏನಂತ ಕರಿತೀವಿ, ನ್ಯೂಟ್ರಲ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಓಕೆ. ಸೊ ಏನಾಗುತ್ತೆ, ನೀವು ಇದನ್ನ ಓದ್ತೀರಾ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಡೀಟೇಲ್ ಆಗಿ ಓದ್ತೀರಾ. ದಿಸ್ ಇಸ್ ಬಿಕಾಸ್ ಆಫ್ ಮೆನಿ ಎಕ್ಸ್ಪೆರಿಮೆಂಟ್ಸ್. ಓಕೆ. ದಿಸ್ ಈಸ್ ಅನ್ ಆಟಮ್ ಅಂತ ಅನ್ಕೊಳ್ಳೋಣ. ಮಧ್ಯೆ ಇರೋದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಅಲ್ಲಿ ಏನಿದೆ, ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇದೆ. ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇದೆ. ಸೊ ಈ ಆರ್ಬಿಟಸ್ ಅಲ್ಲಿ ಏನಾಗ್ತದೆ, ವೇರಿಯಸ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್. ನೋಡಿ ಎಲ್ಲೋದಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ. ಏನಾಗ್ತದೆ, ಸೊ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್. ಇದಕ್ಕೆ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ revolving the nucleus. Revolving the nucleus. In a neutral atom. Neutral atom ಅಂತಂದ್ರೆ ಅದರ ಚಾರ್ಜು 0 ಇರುತ್ತೆ. ಅದರಲ್ಲಿ ಏನಾಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್, ಆರ್ ಟೋಟಲ್ ನೆಗೆಟಿವ್ ಚಾರ್ಜ್ ಇಸ್ ಈಕ್ವಲ್ ಟು ಟೋಟಲ್ ಪಾಸಿಟಿವ್ ಚಾರ್ಜ್ ಇನ್ ಅ ನ್ಯೂಟ್ರಲ್ ಆಟಮ್. ಆಡ್ ಮಾಡ್ಬಿಡೋಣ, ಯಾಕೆ ಕನ್ಫ್ಯೂಷನ್ ಅಂತ. ಸೊ an atom is electrically neutral. Atom ಏನಾಗುತ್ತೆ, it is electrically neutral. Now let us see the positions of these particles in an atom. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಮಧ್ಯದಲ್ಲಿ ಏನಿದೆ, ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಅಲ್ಲಿ ಏನಿದೆ, ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇದೆ. ಅದ್ರ ಸುತ್ತ ಎಲೆಕ್ಟ್ರಾನ್ಸ್ ಏನಾಗ್ತದೆ, ರಿವಾಲ್ವ್ ಆಗ್ತಾ ಇದೆ. ಸೊ an atom consists of 3 subatomic particles. ಏನಂತ ಕರಿತೀವಿ, 3 subatomic particles. ಡಾಲ್ಟನ್ ಥಿಯರಿಲಿ ಪಾಸ್ಟುಲೇಟ್ಸ್ ಅಲ್ಲಿ ಒಂದು ರಾಂಗ್ ಆಯ್ತು. ಅವ್ರು ಏನ್ ಹೇಳ್ತಾರೆ, ಆಟಮ್ಸ್ ಆರ್ ಇಂಡಿವಿಸಿಬಲ್, ಇಂಡಸ್ಟ್ರಕ್ಟಬಲ್. ಹೌದು, ಡಿಸ್ಟ್ರಾಯ್ ಮಾಡೋಕ್ಕಾಗೋದಿಲ್ಲ ಅಥವಾ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಆದ್ರೆ ಇಂಡಿವಿಸಿಬಲ್ ನೋ. ಸೊ ಏನಾಗುತ್ತೆ, ದೇರ್ ಆರ್ 3 subatomic particles in an atom. Particles in an atom. ಆಲ್ರೆಡಿ ಹೇಳ್ದಂಗೆ protons, electrons and neutrons. So electrons are negatively charged, protons are positively charged and neutrons are neutral in nature. So protons and neutrons are situated deep inside an atom. ಎಲ್ಲಿ ಸಿಚುಯೇಟ್ ಆಗಿದೆ, ಸೊ ಆಟಮ್ ಅಲ್ಲಿ ಎಲ್ಲಿದೆ, ನ್ಯೂಕ್ಲಿಯಸ್ ಅಲ್ಲಿ ಇದೆ. ಯಾವುದು, ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್. ಓಕೆ, ವಿಚ್ ಇಸ್ ಕಾಲ್ಡ್ ಆಸ್ ಅ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಸುತ್ತ ಏನಾಗ್ತಾ ಇದೆ, ರಿವಾಲ್ವ್ ಆಗ್ತಾ ಇದೆ. ಏನಾಗ್ತಾ ಇದೆ, ರಿವಾಲ್ವ್ ಆಗ್ತಾ ಇದೆ. ಓಕೆ. ಸೊ ಇನ್ ಡಿಫ್ರೆಂಟ್ ಪಾರ್ಟ್ಸ್ ವಿಚ್ ಆರ್ ಕಾಲ್ಡ್ ಆರ್ಬಿಟ್ಸ್. ಇದಕ್ಕೆ ಏನಂತ ಕರಿತೀವಿ, ಆರ್ಬಿಟ್ಸ್ ಅಂತ ಕರಿತೀವಿ. ಈಗ ಪ್ಲಾನೆಟ್ಸ್ ಸೂರ್ಯನ ಸುತ್ತ ರಿವಾಲ್ವ್ ಆಗ್ತಾ ಇದೆ ಇನ್ ದೇರ್ ಓನ್ ಆರ್ಬಿಟ್ಸ್ ಅಲ್ವಾ, ಅದೇ ತರ ಇಲ್ಲೂ. ಸೊ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ಮೋಸ್ಟ್ ಆರ್ಬಿಟ್ ಆರ್ ಕಾಲ್ಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಲಾಸ್ಟ್ ಆರ್ಬಿಟ್ ಅಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇದೆ, ಅದಕ್ಕೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಓಕೆ. ಈಗ ಈ ಆಟಮ್ ಅಲ್ಲಿ 2 ಏನಿದೆ, ಆರ್ಬಿಟ್ ಇದೆ. ಓಕೆ. ಸೊ ಈ ಆರ್ಬಿಟ್ ಏನಿದೆ, ಇದಕ್ಕೆ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಔಟರ್ಮೋಸ್ಟ್ ಅಲ್ವಾ ಇದು, ಹಾಗಾಗಿ ವೇಲೆನ್ಸ್ ಆರ್ಬಿಟ್ ಅಂತ ಕರಿತೀವಿ. ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಇದರಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ ಅದಕ್ಕೆ. ಸೊ ಅದೆಲ್ಲನೂ ಏನಾಗುತ್ತೆ, ದೀಸ್ ಆರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಆರಿದ್ರೆ ದೀಸ್ ಆರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ನಾವು ಮೂವಿಂಗ್ ಫಾರ್ವರ್ಡ್, atoms combine with each other by gaining or losing these valence electrons. Atoms ಹೇಗೆ ಕಂಬೈನ್ ಆಗುತ್ತೆ, ಸೊ either by gaining or losing electron. Okay, and the combining capacity of an atom is called valency. For example ನೋಡಿ, ಸೋಡಿಯಂ ಇದೆ ಅಲ್ವಾ, ಸೋಡಿಯಂದು ಅಟಾಮಿಕ್ ನಂಬರ್ ಎಷ್ಟು ಗೊತ್ತಾ, 11. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,1 ಆಯ್ತು. ಓಕೆ. ಈ ಒಂದು ಎಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ, ಇಟ್ ಇಸ್ ಗೋಯಿಂಗ್ ಟು ಲೂಸ್ 1 ಎಲೆಕ್ಟ್ರಾನ್. ಓಕೆ. ಸೊ ಏನಾಗುತ್ತೆ, ಎಲೆಕ್ಟ್ರಾನ್ ಲೂಸ್ ಆದಾಗ ಕೊಟ್ರೆ ಏನಾಗುತ್ತೆ, ಕ್ಯಾಟಯಾನ್ ಆಗುತ್ತೆ. ಕ್ಯಾಟಯಾನ್ ಆರ್ ಪಾಸಿಟಿವ್ಲಿ ಚಾರ್ಜ್. ಅದೇ ಕ್ಲೋರಿನ್ ಏನಾಗುತ್ತೆ, ಇಟ್ಸ್ ಅಟಾಮಿಕ್ ನಂಬರ್ ಇಸ್ 17, 2,8,7 ಆಯ್ತು. ಸೊ ಇಫ್ ಇಟ್ ಗೇನ್ಸ್ 1 more electron, it is going to be stable. ಓಕೆ. ಗೇನ್ 1 electron. ಗೇನಿಂಗ್ ಆಯ್ತು ಅಂತಂದ್ರೆ ಏನಾಯ್ತು, ಆನಯಾನ್ ಫಾರ್ಮೇಶನ್ ಆಯ್ತು. ಆನಯಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಓಕೆ. ಸೊ ನನ್ನ ಹತ್ರ ಒಂದು ಸಿಂಪಲ್ ಟ್ರಿಕ್ ಇದೆ. ಕ್ಯಾಟ್ಸ್ ಹ್ಯಾವ್ ಪಾಸ್. ಕ್ಯಾಟಯಾನ್ಸ್ ಆರ್ ಪಾಸಿಟಿವ್. ಆನಯಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಯಾವಾಗ ಕ್ಯಾಟಯಾನ್ಸ್ ಫಾರ್ಮೇಶನ್ ಆಗುತ್ತೆ ನೋಡಿ, ಒಂದು ಎಲಿಮೆಂಟ್ ಅಥವಾ ಆಟಮ್ ಡೊನೇಟ್ಸ್ ಆರ್ ಲೂಸಸ್ ಎಲೆಕ್ಟ್ರಾನ್ಸ್, ಆಗ ಏನ್ ಫಾರ್ಮೇಶನ್ ಆಗುತ್ತೆ, ಕ್ಯಾಟಯಾನ್ಸ್ ಫಾರ್ಮೇಶನ್ ಆಗುತ್ತೆ.
positively charged ions, cations. An element or an atom gains an electron, ಓಕೆ, ಅಥವಾ ಅಕ್ಸೆಪ್ಟ್ಸ್ ಅಂತ ಹೇಳ್ಬೋದು, ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್. ಅವಾಗ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಆನಯಾನ್ಸ್. ಆನಯಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಹಾಗಿದ್ರೆ ಯು ಮೈಟ್ ಬಿ ವಂಡರಿಂಗ್, ಆಯ್ತು ಮ್ಯಾಮ್ ಏನಕ್ಕೆ ಲೂಸಿಂಗ್ ಆರ್ ಗೇನಿಂಗ್ ಈಸ್ ವಿಲ್ ಬಿ ಹ್ಯಾಪನಿಂಗ್, ಏನಕ್ಕಾಗತ್ತೆ ಅಂತ. ಯಾಕಿರ್ಬೋದು? ಲೂಸಿಂಗ್ ಆರ್ ಗೇನಿಂಗ್ ಇನ್ ಆರ್ಡರ್ ಟು ಅಟೈನ್ ಸ್ಟೆಬಿಲಿಟಿ ಅಟೈನ್ ಮಾಡೋದಕ್ಕೋಸ್ಕರ ಏನಾಗುತ್ತೆ, ಲೂಸಿಂಗ್ ಅಥವಾ ಗೇನಿಂಗ್ ಆಗ್ತಾ ಹೋಗುತ್ತೆ. ಲೆಟ್ ಮಿ ಚೇಂಜ್ ದ ಕಲರ್. ಕಾಣುತ್ತಾ? ಹಾ. ಸೊ ವೈ atoms tend to lose or gain electrons in order to attain stability. ಸ್ಟೆಬಿಲಿಟಿ ಯಾವಾಗಿರುತ್ತೆ ಅಂತ ಹೇಳ್ತಾರೆ, ವೆನ್ ಅನ್ ಎಲಿಮೆಂಟ್ ಫಾಲೋಸ್ ಆಕ್ಟೆಟ್ ರೂಲ್ ಅಥವಾ ಆಕ್ಟೆಟ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಆಕ್ಟೆಟ್ ಕಾನ್ಫಿಗರೇಷನ್. ಆಕ್ಟಾ ಅಂತಂದ್ರೆ ಏನು ಮಕ್ಕಳೇ? 8. ಆಕ್ಟಾ ಅಂತಂದ್ರೆ ಏನು? ಸೊ ಆಕ್ಟಾ ಅಂತಂದ್ರೆ 8. ಇಫ್ an atom or element has 8 number valence electrons, then that atom is said to be stable. ಹಾಗಾಗಿ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಿಯಾನ್ ನೋಡಿ, ಎಲ್ಲಿನಾಗಿದೆ, ಸೊ ಇಟ್ಸ್ ಅಟಾಮಿಕ್ ನಂಬರ್ is 10, electronic configuration is 2,8. 8 ಇದೆ ವೇಲೆನ್ಸ್ ಆರ್ಬಿಟಲ್ಲಿ, ವೇಲೆನ್ಸ್ ಅಲ್ಲಿ 8 ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆದೆ. ಸೊ ದಿಸ್ ಈಸ್ ಸ್ಟೇಬಲ್. ಏನಾಗುತ್ತೆ, ದಿಸ್ ಈಸ್ ವೆರಿ ವೆರಿ ಸ್ಟೇಬಲ್. ಸೊ ಏನ್ ಮಾಡ್ತಾ ಇರುತ್ತೆ, ಎಲ್ಲಾ ಎಲಿಮೆಂಟ್ಸು ದೇ ಟೆಂಡ್ ಟು ಬಿ ಸ್ಟೇಬಲ್, ದೇ ಟೆಂಡ್ ಟು ಅಟೈನ್ ಆಕ್ಟೆಟ್ ಕಾನ್ಫಿಗರೇಷನ್, ದೇ ಟೆಂಡ್ ಟು ಅಟೈನ್ ಆರ್ ಅಚೀವ್ ದ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಓಕೆ, ಸೊ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಚೀವ್ ಮಾಡಕ್ಕೆ ಟ್ರೈ ಮಾಡುತ್ತೆ ಅಟ್ ಲೀಸ್ಟ್. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಓಕೆ, ಸೊ ಗ್ರೂಪ್ 18 ಎಲಿಮೆಂಟ್ಸ್ ಇದೆ, ಏನಿದೆ ಅಲ್ವಾ, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ದೀಸ್ ಆರ್ noble gases because they have octet configuration. Helium ಏನಾಗುತ್ತೆ, ಸೊ helium is an exception, it follows duplet rule. Duplet configuration ನ ಫಾಲೋ ಮಾಡುತ್ತೆ. Duplet configuration ಅಂತಂದ್ರೆ ಏನು? ಕೆ ಶೆಲ್ ಅಂದ್ರೆ ಫಸ್ಟ್ ಶೆಲ್ ಇದೆ ಅಲ್ವಾ, ಅದರಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ರೆ ಅದಕ್ಕೆ ಡ್ಯೂಪ್ಲೆಟ್. ಇರದೇ ಒಂದು ಶೆಲ್ ಇರಬೇಕು, ಕೆ ಶೆಲ್ ಇರಬೇಕು, ಅದರಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ರೆ ಅದಕ್ಕೆ ಡ್ಯೂಪ್ಲೆಟ್ ಕಾನ್ಫಿಗರೇಷನ್, ಡ್ಯೂಪ್ಲೆಟ್ ಲಾ ಅಂತ ಕರಿತೀವಿ. ಓಕೆ, ಮೂವಿಂಗ್ ಆನ್. ಸೊ ವೇಲೆನ್ಸಿ 1 to 4. ವೇಲೆನ್ಸಿ ಅಂತ ಅಂದ್ರೆ ಏನು? ಇಟ್ ಇಸ್ ದ ಕಂಬೈನಿಂಗ್ ಕೆಪಾಸಿಟಿ. ವೇಲೆನ್ಸಿ ಅಂದ್ರೆ ಏನು? ಇಟ್ ಇಸ್ ದ ಕಂಬೈನಿಂಗ್ ಕೆಪಾಸಿಟಿ. ಕಂಬೈನಿಂಗ್ ಕೆಪಾಸಿಟಿ of an atom. So if valency 1 to 4 is determined by the number of valence electrons present, andre if valence electrons are are less than or equal to 4, then valency is equal to number of valence electrons. Ade if valence electrons are greater than 4, valency is equal to 8 minus number of valence electrons. ಸೊ ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ಏನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಗೊತ್ತಿರಬೇಕು. ಓಕೆ, ಎನಿ ಆಟಮ್ ಹ್ಯಾವಿಂಗ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 7 ವಿಲ್ ಹ್ಯಾವ್ ಅ ವೇಲೆನ್ಸಿ 1. ಏನಕ್ಕೆ? ಸೊ ವೇಲೆನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗ್ರೇಟರ್ ದ್ಯಾನ್ 4 ಇದೆ, we need to subtract that number of valence electrons by 8. Okay, so nitrogen for example nitrogen ಏನಿದು electronic configuration 2,5, there are 7 electrons. ಹೌದಾ? ಸೊ ಏನಾಗುತ್ತೆ, ವೇಲೆನ್ಸಿ ವಿಲ್ ಬಿ ಈಕ್ವಲ್ ಟು 8 minus 5. ಯಾಕೆ? 5 is greater than 4. 8 minus 5 ಏನಾಗುತ್ತೆ? 3 is the valency of nitrogen. ಆಕ್ಸಿಜನ್ ನೋಡಿದ್ರೆ ಏನಾಗುತ್ತೆ? 2,6 is its electronic configuration. valency ಏನಾಗುತ್ತೆ? 8 minus 6 ಏನು? 2. ಸಿಂಪಲ್. ಓಕೆ, ಫಾರ್ ಎಕ್ಸಾಂಪಲ್ ಕಾರ್ಬನ್ ಹಾಗಿದ್ರೆ
ಸೊ ವೇಲೆನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು 4 ಹೌದಾ. ಸೊ ವೇಲೆನ್ಸಿ ಇಸ್ ಈಕ್ವಲ್ ಟು 4. ವೇಲೆನ್ಸಿ ಇಸ್ ಈಕ್ವಲ್ ಟು 4. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,4. ಓಕೆನಾ. ನೆಕ್ಸ್ಟ್ ವಿ ಸಾ ದಟ್ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ is equal to number of negative charge is equal to number of negative charge. So let us now see what will be the charge of an atom if the number of electrons are greater than the number of protons. ಏನಾಗುತ್ತೆ ಚಾರ್ಜ್? ಸೊ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಅಂದ್ರೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಇದೆ ಪಾಸಿಟಿವ್ ಚಾರ್ಜ್ ಗಿಂತ. ಹಾಗಾಗಿ ಏನಾಗುತ್ತೆ that particular atom will have a net negative charge. ಇರುತ್ತೆ ಅದಕ್ಕೆ net negative charge ಇರುತ್ತೆ. ಅದೇ if the number of electrons are less than the number of protons, net positive charge ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸೋಡಿಯಂ ಇದೆ ಅಲ್ವಾ, 2,8,1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು. ಸೊ ಈ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ತಾ ಇದೆ ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಎಷ್ಟಿದೆ, ದೇರ್ ಆರ್ ಸ್ಟಿಲ್ 11 ಪ್ರೋಟಾನ್ಸ್. ಆದ್ರೆ ಎಲೆಕ್ಟ್ರಾನ್ಸ್ ಎಷ್ಟಾಯ್ತು? ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ ಸೆಕೆಂಡ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಈ ಒಂದು ಎಲೆಕ್ಟ್ರಾನ್ ಏನಾಯ್ತು? ಲಾಸ್ ಆಯ್ತು. ಏನಾಯ್ತು? 11 ಪ್ಲಸ್ ಚಾರ್ಜ್ ಇದೆ, 10 ನೆಗೆಟಿವ್ ಚಾರ್ಜ್ ಇದೆ, ನೆಟ್ ಪಾಸಿಟಿವ್ ಚಾರ್ಜ್ ಆಯ್ತು. ಸೊ ದಿಸ್ ವಿಲ್ ಫಾರ್ಮ್ ಅ ಕ್ಯಾಟಯಾನ್, ಪಾಸಿಟಿವ್ಲಿ ಚಾರ್ಜ್ ಅಯಾನ್. ಅದೇ ಕ್ಲೋರಿನ್ ನ ಎಕ್ಸಾಂಪಲ್ ತಗೊಂಡ್ರೆ 2,8,7 ಇದೆ ಅಲ್ವಾ. ಸೊ ಏನಾಯ್ತು? ಇಲ್ಲಿ 17 ಪ್ರೋಟಾನ್ಸ್ ಬಟ್ 18 ಎಲೆಕ್ಟ್ರಾನ್ಸ್ ಆಯ್ತು. ಯಾಕೆ? ಇಟ್ ಇಸ್ ಗೋಯಿಂಗ್ ಟು ಗೇನ್ 1 more ಎಲೆಕ್ಟ್ರಾನ್ ಟು ಫಾರ್ಮ್ ಆನಯಾನ್. ಸೊ ನೆಟ್ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಯ್ತು ಇಲ್ಲಿ. ಹಾಗಾಗಿ ದಿಸ್ ವಿಲ್ ಬಿ ಆನ್ ಆನಯಾನ್. ಓಕೆ, ಯಾ. So when the number of electrons are greater than the number of protons, an atom gains a negative charge, anion ಆಗುತ್ತೆ. Whereas when the number of electrons are less than the number of protons, the atom gains a positive charge, net positive charge ಜಾಸ್ತಿ ಆಗುತ್ತೆ. Okay, net positive charge. Thus an atom gets an overall charge and becomes an ion. Positively charged ions are called cations, negatively charged ions are called anions. So classification of ions. Classification of molecules ನೋಡಿದ್ವಿ, molecules of elements, molecules of compounds. So if we look at the classification of ions, ಇದರಲ್ಲೂ 2 ತರ ಇದೆ, 2 ions ಇದೆ ಅಲ್ವಾ, ಡಿಪೆಂಡಿಂಗ್ ಅಪಾನ್ ದ ಚಾರ್ಜ್. ಇದೇನಿದು? ಡಿಪೆಂಡಿಂಗ್ ಅಪಾನ್ ದ ಚಾರ್ಜ್. ಕಲರ್ ಚೇಂಜ್ ಮಾಡ್ತೀನಿ. ಡಿಪೆಂಡಿಂಗ್ ಅಪಾನ್ ದ ಚಾರ್ಜ್. ಯಾವುದು? ಕ್ಯಾಟಯಾನ್ ಮತ್ತೆ ಆನಯಾನ್. Cations are positively charged, anions are negatively charged. ನೋಡಿ ಎಕ್ಸಾಂಪಲ್, metals form cations, non-metals form anions. non-metals ಅಂದ್ರೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಲೆಫ್ಟ್ ಅಲ್ಲಿ ಇರುವಂತದ್ದು ಮೆಟಲ್ಸ್, ರೈಟ್ ಅಲ್ಲಿ ಇರುವಂತದ್ದು ನಾನ್ ಮೆಟಲ್ಸ್. ಸೊ ಮೆಟಲ್ಸ್ ಏನ್ ಮಾಡುತ್ತೆ? they have the tendency to lose electron. ಲೂಸ್ ಎಲೆಕ್ಟ್ರಾನ್ ಅಂದ್ರೆ ಕ್ಯಾಟಯಾನ್ ಫಾರ್ಮ್ ಆಯ್ತು. ನಾನ್ ಮೆಟಲ್ಸ್ ಏನ್ ಮಾಡುತ್ತೆ? they have the tendency to gain electron. ಗೇನಿಂಗ್ ಆಗ್ತದೆ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಆನಯಾನ್. ತುಂಬಾ ಬೇಸಿಕ್ ಮಕ್ಕಳ ಇದು. ದಿಸ್ ಬೇಸಿಕ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಹ್ಯೂಜ್ ಟಾಪಿಕ್ಸ್. ದ ಓವರ್ ಆಲ್ ಚಾರ್ಜಸ್ ಆಫ್ ಅನ್ ಅಯಾನ್ ರಿಪ್ರೆಸೆಂಟ್ಸ್ ಇಟ್ಸ್ ವೇಲೆನ್ಸಿ. ವೇಲೆನ್ಸಿ ಅಂತಂದ್ರೆ ಏನು? ವೇಲೆನ್ಸಿ ಇಸ್ ದ ಕಂಬೈನಿಂಗ್ ಕೆಪಾಸಿಟಿ. ವೇಲೆನ್ಸಿ ಕಂಡುಹಿಡಿಯೋದು ಗೊತ್ತಾಯ್ತು ನಮಗೆ. ವೇಲೆನ್ಸಿ ಕಂಡುಹಿಡಿಯಬೇಕು ಅಂತಂದ್ರೆ ನಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಗೊತ್ತಿರಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಗೊತ್ತಾಗುತ್ತೆ ಬರೆಯೋದು? ವಿ ನೀಡ್ ಟು ನೋ ದ ಅಟಾಮಿಕ್ ನಂಬರ್. ಓಕೆ, ಸೊ ಇನ್ ಆರ್ಡರ್ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿಲ್ ಫಾಲೋ ಬೋರ್-ಬ್ಯೂರಿ ಸ್ಕೀಮ್. ಬೋರ್-ಬ್ಯೂರಿ ಸ್ಕೀಮ್ ಬಗ್ಗೆ ನೀವು ಓದ್ತೀರಾ. ಬೋರ್-ಬ್ಯೂರಿ ಸ್ಕೀಮ್ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಓದ್ತೀರಾ. ಓಕೆ, ಮೂವಿಂಗ್ ಫಾರ್ವರ್ಡ್. ಸೊ ಫಾರ್ಮೇಶನ್ ಆಫ್ ಅ ಕ್ಯಾಟಯಾನ್. ಸೋಡಿಯಂ ಆಟಮ್ ಏನಿದೆ, 11 ಪ್ರೋಟಾನ್ಸ್ 11 ಎಲೆಕ್ಟ್ರಾನ್ಸ್ ಇದೆ. ಓವರ್ ಆಲ್ ಚಾರ್ಜ್ 0 ಇದೆ. ಸೊ ವೆನ್ ಇಟ್ ಲೂಸಸ್ ಒನ್ ಎಲೆಕ್ಟ್ರಾನ್ ಏನಾಗುತ್ತೆ? Na ಪ್ಲಸ್ ಚಾರ್ಜ್ ಆಯ್ತು ಅಂದ್ರೆ 11 ಪಾಸಿಟಿವ್ ಚಾರ್ಜ್ ಇದೆ, 10 ನೆಗೆಟಿವ್ ಚಾರ್ಜ್ ಇದೆ. ಸೊ ಓವರ್ ಆಲ್ ಚಾರ್ಜ್ ಏನಾಯ್ತು? ಪ್ಲಸ್ ಚಾರ್ಜ್ ಆಯ್ತು. ಸೊ ಇಟ್ ವಿಲ್ ಅಟೈನ್ ಪ್ಲಸ್ ಚಾರ್ಜ್. ಹಾಗಾಗಿ ಕ್ಯಾಟಯಾನ್ ಆಯ್ತು ಇದು. ಓಕೆ, ಅದೇ ತರ ಕ್ಲೋರಿನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಕ್ಲೋರಿನ್ ಆಟಮ್ ಏನ್ ಮಾಡುತ್ತೆ? ಸೊ ಇಟ್ ಈಸ್ ಗೋಯಿಂಗ್ ಟು ಗೇನ್ 1 ಎಲೆಕ್ಟ್ರಾನ್.
ಗೇನ್ 1 electron. ಒಂದೇ ಎಲೆಕ್ಟ್ರಾನ್ ಗೇನ್ ಮಾಡಬೇಕು ಅಂತಿಲ್ಲ, 2 ಎಲೆಕ್ಟ್ರಾನ್ ಗೇನ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ವೇಲೆನ್ಸಿ. ಓಕೆ, ಸೊ ಕ್ಲೋರಿನ್ ಇವಾಗ ಏನಾಯ್ತು, Cl ಮೈನಸ್, ಕ್ಲೋರೈಡ್ ಅಯಾನ್ ಅಂತ ಕರಿತೀವಿ. ಕ್ಲೋರಿನ್ ಅಯಾನ್ ಅಲ್ಲ, ಕ್ಲೋರೈಡ್ ಅಯಾನ್ ಅಂತ ಕರಿತೀವಿ. ಪ್ರೋಟಾನ್ಸ್ ಎಷ್ಟಿದೆ, 17 ಇದೆ. ಎಲೆಕ್ಟ್ರಾನ್ಸ್ ಎಷ್ಟಿದೆ, 18 ಇದೆ. ಅಂದ್ರೆ ಪ್ಲಸ್ 17 ಚಾರ್ಜು, ಆಮೇಲೆ ಮೈನಸ್ 18 ಚಾರ್ಜ್ ಇದೆ. ಅಂದ್ರೆ ಏನಾಯ್ತು, ನೆಟ್ ನೆಗೆಟಿವ್ ಚಾರ್ಜ್ ಬಂತು, -1 ನೆಟ್ ನೆಗೆಟಿವ್ ಚಾರ್ಜ್. ಸೊ ಏನಾಯ್ತು, ಸೊ ನಾನ್ ಮೆಟಲ್ಸ್ ಕ್ಯಾನ್ ಗೇನ್ ಎಲೆಕ್ಟ್ರಾನ್ಸ್ ಈಸಿಲಿ, ದಸ್ ಫಾರ್ಮ್ ಆನಯಾನ್ಸ್. ಆನಯಾನ್ಸ್ ಫಾರ್ಮೇಶನ್ ಆಗತ್ತೆ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಅಯಾನ್ಸ್ ಬೇಸ್ಡ್ ಆನ್ ವಾಟ್, ಸಿಂಪಲ್ ಅಯಾನ್ಸ್ ಅಂದ್ರೆ ಅಟಾಮಿಸಿಟಿ ಇಲ್ಲಿ. ಓಕೆ, ಎಷ್ಟು ಆಟಮ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಿಂಪಲ್ ಅಯಾನ್ಸ್ ಅಂತಂದ್ರೇನು, ದೀಸ್ ಆರ್ ಫಾರ್ಮ್ ಫ್ರಮ್ ಸಿಂಗಲ್ ಆಟಮ್ಸ್, ಒಂದೇ ಆಟಮ್ ಇಂದ ಮಾಡಲ್ಪಟ್ಟಿದೆ. ಫಾರ್ ಎಕ್ಸಾಂಪಲ್ ಸೋಡಿಯಂ, ಕ್ಯಾಲ್ಸಿಯಂ, ಆಕ್ಸಿಜನ್, ನೈಟ್ರೋಜನ್ N3 ಮೈನಸ್, magnesium Mg2+, aluminium Al3+. There are plenty like this, lithium Li+. Okay, ಅದೇ polyatomic ions ಅಂತಂದ್ರೆ, so these are the cluster of atoms having a net charge, cluster of atoms ಎಲ್ಲಾದ್ರಿಂದ ಸೇರಿ ಚಾರ್ಜ್ ಇರುತ್ತೆ ಇದಕ್ಕೆ. ಫಾರ್ ಎಕ್ಸಾಂಪಲ್ ಅಮೋನಿಯಾ ಏನಿದೆ ನೋಡಿ, ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಇದೆ, ಅಲ್ಲಿ ಒಂದು ನೈಟ್ರೋಜನ್ 4 ಹೈಡ್ರೋಜನ್ ಆಟಮ್ಸ್ ಇದೆ. ನೆಟ್ ಚಾರ್ಜ್ ಏನಿದೆ, ಪ್ಲಸ್ ಇದೆ. SO4 2 ಮೈನಸ್, 1 ಸಲ್ಫರು 4 ಆಕ್ಸಿಜನ್ ಇದೆ, ನೆಟ್ ಚಾರ್ಜ್ 2 ಮೈನಸ್ ಇದೆ ಇಲ್ಲಿ. ಓಕೆ, NO3 ಮೈನಸ್, ಇಲ್ಲೂ ಅಷ್ಟೇ ನೆಟ್ ಚಾರ್ಜ್ -1 ಇದೆ. OH ಮೈನಸ್, ಇಟ್ ಈಸ್ ಆಲ್ಸೋ ಅ ಪಾಲಿಅಟಾಮಿಕ್ ಅಯಾನ್. ಸೊ ಪಾಲಿಅಟಾಮಿಕ್ ಅಯಾನ್ಸ್ ಅಲ್ಲಿ ಮತ್ತೆ ಪಾಲಿಅಟಾಮಿಕ್ ಆನಯಾನ್ಸ್, ಪಾಲಿಅಟಾಮಿಕ್ ಕ್ಯಾಟಯಾನ್ಸ್ ಅಂತ ಬರುತ್ತೆ. ಓಕೆ, ಪಾಲಿಅಟಾಮಿಕ್ ಅಯಾನ್ಸ್ ಅಲ್ಲಿ ಏನ್ ಬರುತ್ತೆ, ಇಲ್ಲೂ ಅಷ್ಟೇ, ಸಿಂಪಲ್ ಅಯಾನ್ಸ್ ಅಲ್ಲೂ ಅಷ್ಟೇ. ಸೊ ಕ್ಯಾಟಯಾನ್ಸ್, ಆನಯಾನ್ಸ್ ಅಂತ ಬರುತ್ತೆ. ಇಲ್ಲಿ ಪಾಲಿಅಟಾಮಿಕ್ ಅಯಾನ್ಸ್ ಅಲ್ಲಿ ಪಾಲಿಅಟಾಮಿಕ್ ಕ್ಯಾಟಯಾನ್, ಪೋಲಿ ಅಲ್ಲ ಪಾಲಿಅಟಾಮಿಕ್ ಕ್ಯಾಟಯಾನ್ಸ್, ಪಾಲಿಅಟಾಮಿಕ್ ಆನಯಾನ್ಸ್ ಅಂತ ಬರುತ್ತೆ. ನೆಟ್ ನೆಗೆಟಿವ್ ಚಾರ್ಜ್ ಇದ್ರೆ ಆನಯಾನ್ಸ್, ಪಾಲಿಅಟಾಮಿಕ್ ಆನಯಾನ್ಸ್. ನೆಟ್ ಪಾಸಿಟಿವ್ ಚಾರ್ಜ್ ಇದ್ರೆ ಪಾಲಿಅಟಾಮಿಕ್ ಕ್ಯಾಟಯಾನ್ಸ್. ಮೂವಿಂಗ್ ಫಾರ್ವರ್ಡ್, ವಾಟ್ ಹ್ಯಾಪನ್ಸ್ ವೆನ್ ಅಯಾನ್ಸ್ ಕಂಬೈನ್? ಈಗ Na+ ಇದೆ, Cl- ಇದೆ ಅಲ್ವಾ. ಇದೇನ್ ಮಾಡ್ತಿದೆ, ಒಂದು ಎಲೆಕ್ಟ್ರಾನ್ ಅನ್ನ ಕಂಪ್ಲೀಟ್ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಏನಾಗ್ತಿದೆ ಇಲ್ಲಿ, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಇನ್ಫಾರ್ಮೇಶನ್ ಆಗುತ್ತೆ ಗೊತ್ತಾ, ಬಾಂಡ್ ಈಸ್ ಫಾರ್ಮ್ಡ್. ಏನಂತ ಕರಿತೀವಿ, ಇಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ 2 ಅಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಮತ್ತೆ ನೆಗೆಟಿವ್ಲಿ ಚಾರ್ಜ್ ಅಯಾನ್ ಮಧ್ಯೆ ಆಗ್ತದೆ. ಸೊ ಇಟ್ ಈಸ್ ಕಾಲ್ಡ್ ಅಯಾನಿಕ್ ಬಾಂಡ್. So ionic compounds happens usually between metals and non-metals. Okay, next ನೋಡಿ, ಇಲ್ಲಿ ಒಂದಷ್ಟು ಏನ್ ಕೊಟ್ಟಿದ್ದಾರೆ, ಫಾರ್ಮುಲಾ ಕೊಟ್ಟಿದ್ದಾರೆ, ಅಯಾನಿಕ್ ಕಾಂಪೌಂಡ್ಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಸೊ ನಿಮ್ಮ 10th ಗ್ರೇಡ್ ಅಲ್ಲಿ ಓದ್ತೀರಾ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲಿ. ಓಕೆ, ಯಾವುದು, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. So sodium chloride NaCl, potassium chloride KCl, ammonium chloride NH4Cl, magnesium chloride MgCl2, calcium chloride CaCl2, magnesium oxide MgO, calcium oxide CaO, aluminum oxide Al2O3, sodium hydroxide NaOH, copper sulfate COSO4, calcium nitrate CnO3 twice. ಸೊ ಹೀಗೆ ನಿಮಗೆ ಒಂದು ಬೋರ್ ಬ್ಯೂರಿ ಇದನ್ನ ಹೇಳ್ಬಿಡ್ತೀನಿ ಬ್ರೀಫ್ ಆಗಿ, ಯಾಕೆ ಅಂತಂದ್ರೆ ಕನ್ಫ್ಯೂಸ್ ಆಗಬಾರ್ದು. ಬೋರ್ ಬ್ಯೂರಿ ಸ್ಕೀಮ್. ಸೊ ಬೋರ್ ಬ್ಯೂರಿ ಸ್ಕೀಮ್, ಸೊ ಇಟ್ ಈಸ್ used to write the electronic configuration. ಓಕೆ, ಸೊ ಏನಂತ ಹೇಳ್ತಾರೆ ಬೋರ್ ಬ್ಯೂರಿ ಸ್ಕೀಮ್ ಅಲ್ಲಿ ಅಂತ ಅಂದ್ರೆ, ಸೊ ಫಾರ್ಮುಲಾ ಶುಡ್ ಬಿ ಯೂಸ್, ಯಾವುದು, 2n². ಓಕೆ, ಫಸ್ಟ್ ಶೆಲ್ ಯಾವುದು ಗೊತ್ತಾ, ಈ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತಾ ಇದೆ ಇನ್ ದ ರೆಸ್ಪೆಕ್ಟಿವ್ ಶೆಲ್. ಓಕೆ, ಫಸ್ಟ್ ಶೆಲ್ ಯಾವುದು, ಕೆ ಶೆಲ್, ಅಂಡ್ ದ ವ್ಯಾಲ್ಯೂ ಆಫ್ n is equal to 1. ಕೆ ಆದ್ಮೇಲೆ ಎಲ್ ಶೆಲ್ ಬರುತ್ತೆ, n is equal to 2. ಕೆ ಇಸ್ ದ ನಿಯರೆಸ್ಟ್ ಶೆಲ್, ನೆಕ್ಸ್ಟ್ ಎಲ್, ನೆಕ್ಸ್ಟ್ m, n is equal to 3, n is equal to 4 ಫಾರ್ n ಶೆಲ್. ಇದು ಸೆಕೆಂಡು, ಥರ್ಡ್, ಫೋರ್ತ್. ಓಕೆ, ಸೊ ಫಸ್ಟ್ ಶೆಲ್ಲು ಕಂಪ್ಲೀಟ್ ಆಗಿ ಫಿಲ್ ಆದ್ರೆ ಮಾತ್ರ ಸೆಕೆಂಡ್ ಶೆಲ್ಲಿಗೆ ಹೋಗಕ್ಕೆ ಸಾಧ್ಯ. ಸೆಕೆಂಡ್ ಶೆಲ್ ಫುಲ್ ಫಿಲ್ ಆದ್ರೆ ಮಾತ್ರ ಥರ್ಡ್ ಶೆಲ್ಲಿಗೆ ಹೋಗಕ್ಕೆ ಸಾಧ್ಯ. ಓಕೆ, ಫಿಲ್ ಮಾಡಕ್ಕೆ ಸಾಧ್ಯ ಎಲೆಕ್ಟ್ರಾನ್ಸ್ ನ. ಫಾರ್ ಎಕ್ಸಾಂಪಲ್ ಯಾವ್ದು ತಗೊಳ್ಳೋಣ, ಮೆಗ್ನೀಷಿಯಂ ತಗೊಳ್ಳೋಣ.
ಮೆಗ್ನೀಷಿಯಂ ಇಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು? ಸೊ ಮೆಗ್ನೀಷಿಯಂಗೆ ಎಕ್ಸಾಂಪಲ್ ತಗೊಂಡ್ರೆ ಏನಾಯ್ತು, ಅಟಾಮಿಕ್ ನಂಬರ್ ಈಸ್ ಎಷ್ಟಿರುತ್ತೆ, n is equal to 1. ಸೊ 2n ಸ್ಕ್ವೇರ್ ಅಂತಂದ್ರೆ ಎಷ್ಟಾಯ್ತು, 2 into 1 2. ನೆಕ್ಸ್ಟ್ ಇನ್ ಎಲ್ ಶೆಲ್ KL ಅಲ್ವಾ, ನೆಕ್ಸ್ಟ್ n is equal to 2. 2n ಸ್ಕ್ವೇರ್ ಏನಾಯ್ತು, 2 into 2 ಸ್ಕ್ವೇರ್ ಎಷ್ಟಾಯ್ತು, 2 2s 4 4 2s 8 ಆಯ್ತು. ನೆಕ್ಸ್ಟ್ ಇನ್ ಎಂ ಶೆಲ್ n is equal to 2. ಆದ್ರೆ ಇಲ್ಲಿ ಎಷ್ಟು ಉಳ್ಕೊಂಡಿದೆ ನೋಡಿ, 8 + 2 10 ಆಯ್ತು. ಇನ್ನು ಉಳ್ಕೊಂಡಿರೋದೇ ಎಷ್ಟು 2 ಅಲ್ವಾ. ಸೊ ಇನ್ ಎಂ ಶೆಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು 2. ಸೊ ಹೇಗೆ ಬರಿತೀವಿ, electronic configuration will be 2, 8, 2. This is the electronic configuration. ಅರ್ಥ ಆಯ್ತಾ? ಬೋರ್ ಬ್ಯೂರಿ ಸ್ಕೀಮು ಏನ್ ಮಾಡ್ಬೇಕು, ಫಸ್ಟ್ ಶೆಲ್ ಕಂಪ್ಲೀಟ್ ಆಗಿ ಫಿಲ್ ಆದ್ರೆ ಮಾತ್ರ ಸೆಕೆಂಡ್ ಶೆಲ್ ಹೋಗ್ಬೋದು. ಈಗ 2, 7, 3 ಅಂತ ಬರೆಯೋಗಿಲ್ಲ, ಯಾಕೆಂದ್ರೆ ಸೆಕೆಂಡ್ ಶೆಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿಲ್ಲ ಇಲ್ಲಿ. ಓಕೆ, ಆಮೇಲೆ ಇನ್ನೊಂದು ಟ್ವಿಸ್ಟ್ ಇದೆ ಇಲ್ಲಿ, ಏನು ಗೊತ್ತಾ, ಸೊ ಒಂದು ಶೆಲ್ಲು ಮೋರ್ ದನ್ 8 ಎಲೆಕ್ಟ್ರಾನ್ಸ್ ಅನ್ನ ಹೋಲ್ಡ್ ಮಾಡೋದಿಲ್ಲ, ಯಾಕೆಂದ್ರೆ ಸಬ್ ಶೆಲ್ಸ್ ಇದೆ ಇಲ್ಲಿ, SPDF ಅಂತ ಇದೆ, ಅದನ್ನ ನೀವು ಹೈಯರ್ ಗ್ರೇಡ್ಸ್ ಅಲ್ಲಿ ಓದ್ತೀರಾ. ಸೊ ಒಂದು ಶೆಲ್ ಅಲ್ಲಿ 8 ಮಾತ್ರ ಇರಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲಿಮೆಂಟ್ ಗೆ 23 ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅದನ್ನು ತೋರಿಸ್ತೀನಿ ನೋಡಿ. 23 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ, ಸಾರಿ 23 ಅಟಾಮಿಕ್ ನಂಬರ್ ಇದೆ. ಅಟಾಮಿಕ್ ನಂಬರ್ ಎಷ್ಟು, 23 ಇದೆ. ಬೋರ್ ಬ್ಯೂರಿ ಸ್ಕೀಮ್ ನ ಫಾಲೋ ಮಾಡೋಣ. ಸೊ ಇನ್ ಕೆ ಶೆಲ್ ಎಷ್ಟಾಗುತ್ತೆ, n is equal to 1, 2n ಸ್ಕ್ವೇರ್. 2n ಸ್ಕ್ವೇರ್ ಅಂತಂದ್ರೇನು, 2 into 1 2 ಆಯ್ತು. ನೆಕ್ಸ್ಟ್ ಎಲ್ ಶೆಲ್ ಅಲ್ಲಿ ಎಷ್ಟಾಗುತ್ತೆ, n is equal to 2, 2n ಸ್ಕ್ವೇರ್ ಅಂತ ಅಂದ್ರೆ 2 into 2 ಸ್ಕ್ವೇರ್ 8 ಆಯ್ತು, ಹೌದಾ. KLM ಆಯ್ತು ಎಂ ಶೆಲ್. ನೆಕ್ಸ್ಟ್ n is equal to 3, 2 into 3 ಸ್ಕ್ವೇರ್ ಎಷ್ಟಿದೆ, ಸೊ 2 ಏನೋ 3 3s 9, 9 into 2 18. 18 ಫಿಲ್ ಆಗಕ್ಕಾಗೋದಿಲ್ಲ, 8 ಆಗೋದು. ಸೊ ಬರೆಯೋಣ 2, 8, 8 ಎಷ್ಟಾಯ್ತು, 8 8 16 16 17 18 ಆಯ್ತು, 18. ಸೊ ಏನಾಗುತ್ತೆ ಇಲ್ಲಿ, ಇನ್ನೆಷ್ಟು ಉಳ್ಕೊಂಡಿದೆ, 23 ಮೈನಸ್ 18 ಲೆಕ್ಕ ಮಾಡಿ. 23 ಮೈನಸ್ 18 ಎಷ್ಟು, 5 ಅಲ್ವಾ. ಸೊ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದಿಸ್ ಇಸ್ ಹೌ ವಿ ನೀಡ್ ಟು ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅರ್ಥ ಆಯ್ತಲ್ಲ, ಬೋರ್ ಬ್ಯೂರಿ ಸ್ಕೀಮ್ ಅಂತ ಕರಿತೀವಿ. ಓಕೆ, ಸೊ ವೆನಡಿಯಮ್ ಹ್ಯಾಸ್ ಅಟಾಮಿಕ್ ನಂಬರ್ 23. ಓಕೆನಾ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, 2, 8, 8, 5. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಇನ್ನೇನು ಅಲ್ಲ, ಸೊ ಇಟ್ ಈಸ್ ನಥಿಂಗ್ ಬಟ್ the arrangement of elements in their respective, sorry, arrangement of elements alla electrons, arrangement of electrons in their respective shells. ಓಕೆ, ಸೊ ನೀವು ವೆನಡಿಯಮ್ ಎಲ್ಲ ಕಲಿಯೋದು ಬೇಡ. ಆಕ್ಚುಲಿ ನಿಮ್ಗೆ ಅಟಾಮಿಕ್ ನಂಬರ್ 20 ತನಕ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಲಿತ್ರೆ ಸಾಕಾಗುತ್ತೆ. ಎಲ್ಲಿ ತನಕ, ಅಟಾಮಿಕ್ ನಂಬರ್ 20 ಅಲ್ಲಿ ತನಕ ಕಲೀರಿ. ಓಕೆ, ಅದ್ರ ಮೇಲೆ ಸೊ ನೀವು ತಲೆ ಕೆಡ್ಸ್ಕೋಬೇಡಿ, ಯಾಕೆಂದ್ರೆ ನಿಮ್ ಫಸ್ಟ್ PU ಮತ್ತೆ ಸೆಕೆಂಡ್ PU ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ D and F ಬ್ಲಾಕ್ ಎಲಿಮೆಂಟ್ಸ್, ಅದೆಲ್ಲ ಸ್ವಲ್ಪ ವೇರಿ ಆಗ್ತಾ ಹೋಗುತ್ತೆ. ಓಕೆನಾ, ಓದ್ತೀರಾ ಅದ್ರ ಬಗ್ಗೆ. ಸೊ ದೀಸ್ ionic compounds are made up of extremely large number of cations and anions joined together. ಸೊ NaCl, ಈಗ ಉಪ್ಪು, ಅಡಿಗೆ ಉಪ್ಪು ಏನಿದೆ NaCl ಅಂತ ಕರಿತೀವಿ. ಹಾಗಿದ್ರೆ NaCl ಒಂದು ಸೋಡಿಯಮು ಒಂದು ಕ್ಲೋರಿನ್ ಆಟಮ್ ಮಾತ್ರ ಇರುತ್ತಾ? ನೋ, ಒಂದು ಮಾಲಿಕ್ಯೂಲ್ ಅಲ್ಲಿ ಒಂದು ಕ್ಲೋರೈಡ್ ಅಯಾನು, ಒಂದು ಸೋಡಿಯಂ ಅಯಾನ್ ಇರುತ್ತೆ ಅಲ್ವಾ. ಬಟ್ ಈಗ ಒಂದಿಷ್ಟು ಉಪ್ಪು ತಗೊಂಡಿದೀವಿ ಅಂತಂದ್ರೆ, ಸೊ ದೀಸ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ನಂಬರ್ ಆಫ್ ಕ್ಯಾಟಯಾನ್ಸ್ ಅಂಡ್ ಆನಿಯಾನ್ಸ್ ಜಾಯಿನ್ ಟುಗೆದರ್.
So sodium chloride consists of large number of sodium ions and chloride ions. The sodium chloride is represented by Na plus Cl minus N. N ಅಂದ್ರೆ ಏನು? N is any large number. Any large number. MgCl2 ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಹಾಗಿದ್ರೆ? ಸೊ Mg2 plus ಮತ್ತೆ Cl minus. ಓಕೆ, N 2Cl minus. ಯಾಕೆ? ಎರಡು ಕ್ಲೋರೈಡ್ ಅಯಾನ್ ಇದೆ ಹಾಗಾಗಿ. ಮೂವಿಂಗ್ ಫಾರ್ವರ್ಡ್, ಲಿಸ್ಟ್ ಆಫ್ ಸಮ್ ಕಾಮನ್ ಪಾಸಿಟಿವ್ ಅಯಾನ್ಸ್ ಯಾವ್ದು? Na ಪ್ಲಸ್ ಇದೆ ನೋಡಿ, ಹೌದಾ? K ಪ್ಲಸ್ ಪೊಟ್ಯಾಸಿಯಂ. ನೆಕ್ಸ್ಟು ಸಿಲ್ವರ್ Ag ಪ್ಲಸ್, Cu ಪ್ಲಸ್. ಕಾಪರಿಗೆ ಸೊ ಇಟ್ ಹ್ಯಾಸ್ ಮಲ್ಟಿಪಲ್ ವೇಲೆನ್ಸೀಸ್, ವೇರಿಯಬಲ್ ವೇಲೆನ್ಸಿ ಅಂತ ಕರಿತೀವಿ. ವೇರಿಯಬಲ್ ವೇಲೆನ್ಸಿ. ಈವನ್ ಐರನ್ ಆಲ್ಸೋ ಇಟ್ ಹ್ಯಾಸ್ ವೇರಿಯಬಲ್ ವೇಲೆನ್ಸಿ. ಓಕೆ, Cu ಪ್ಲಸ್ Cu2 ಪ್ಲಸ್ ಇದೆ. ಮೆಗ್ನೀಷಿಯಂ Mg2 ಪ್ಲಸ್. ನೆಕ್ಸ್ಟ್ ಕ್ಯಾಲ್ಸಿಯಂ Ca2 ಪ್ಲಸ್, Zn2 ಪ್ಲಸ್, iron Fe2 3 ಪ್ಲಸ್ ಅಂಡ್ ಅಲ್ಯೂಮಿನಿಯಂ Al3 ಪ್ಲಸ್, ಹೈಡ್ರೋಜನ್ H ಪ್ಲಸ್ ಮತ್ತೆ ಅಮೋನಿಯಂ. ಇದು ಪಾಲಿಅಟಾಮಿಕ್. ಅಮೋನಿಯಾ ಏನಿದೆ ಅಲ್ವಾ, ಪಾಲಿಅಟಾಮಿಕ್. ಯಾಕೆ? ಮೋರ್ ದ್ಯಾನ್ 2 ಆಟಮ್ಸ್ ಆರ್ ದೇರ್, ಮೋರ್ ದ್ಯಾನ್ 1 ಆಟಮ್ ಇಸ್ ದೇರ್ ಹಾಗಾಗಿ. ನೆಕ್ಸ್ಟು ಹೈಡ್ರೈಡ್. H ಏನಾಗುತ್ತೆ? ಹೈಡ್ರೈಡ್ ಅಯಾನ್ ಅನ್ನು ಕೊಡುತ್ತೆ. H ಮೈನಸ್ ಅಂಡ್ H ಪ್ಲಸ್, ಕ್ಯಾಟೈನ್ ಮತ್ತೆ ಅನಿಯನ್ ಎರಡನ್ನು ಕೊಡುತ್ತೆ. ಕ್ಲೋರೈಡ್, ಅಯಡೈಡ್, ಆಕ್ಸೈಡ್, ನೈಟ್ರೈಡ್. ಸೊ ನೆಗೆಟಿವ್ ಅಯಾನ್ ಅಂದ್ರೆ ಆನಯಾನ್ ಆಯ್ತು ಅಂತಂದ್ರೆ ಸೊ ಹೈಡ್ರೋಜನ್ ಆನಯಾನ್ ಅಂತ ಹೇಳೋದಿಲ್ಲ, ಐಡ್ ಅಂತ ಆಗುತ್ತೆ ಎಲ್ಲ ಕಡೆ. ಕ್ಲೋರಿನ್ ಅಂತ ಹೇಳೋದಿಲ್ಲ. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಪೊಟ್ಯಾಷಿಯಂ ಅಯಾನ್ ಅಂತಾನೆ ಹೇಳ್ತೀವಿ, ಬಟ್ ನೆಗೆಟಿವ್ಲಿ ಚಾರ್ಜ್ ಅಯಾನ್ ಇದ್ರೆ ಐಡೈಡ್ ಅಂತ ಬರುತ್ತೆ. ಓಕೆ, ಐಡೈಡ್, ಆಕ್ಸೈಡ್, ನೈಟ್ರೈಡ್, ಹೈಡ್ರಾಕ್ಸೈಡ್. ಹೈಡ್ರಾಕ್ಸೈಡ್ ಏನಿದೆ? ಸೊ ದೀಸ್ ಆರ್ ಆಲ್ ಪಾಲಿಅಟಾಮಿಕ್ ಅಯಾನ್ಸ್. ಪಾಲಿಅಟಾಮಿಕ್ anions. OH minus, NO3 minus, nitrate. ನೈಟ್ರೈಡ್ ಯಾವುದು? N3 minus. ಇದು ಸ್ವಲ್ಪ ಕನ್ಫ್ಯೂಸಿಂಗ್, ಇದನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ನೈಟ್ರೈಡ್ ಅಂತಂದ್ರೆ N3 minus, ನೈಟ್ರೇಟ್ ಅಂತಂದ್ರೆ NO3 minus. ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ ಅಂತಾನೂ ಹೇಳ್ಬೋದು ಇದಕ್ಕೆ. ಬೈಕಾರ್ಬೋನೇಟ್ HCO3 minus. ಕಾರ್ಬೋನೇಟ್ CO3 minus. ಸಲ್ಫೈಟ್ SO3 minus. ಸಲ್ಫೇಟ್ SO4 minus. ಸಲ್ಫೈಟ್ ಬೇರೆ, ಸಲ್ಫೇಟ್ ಬೇರೆ, ಇದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ನೆಕ್ಸ್ಟ್ ಫಾಸ್ಫೇಟ್ PO4 3 minus. PO4 3 minus. ಓಕೆ, ಸೊ ಇದು ಕೆಮಿಕಲ್ ಫಾರ್ಮುಲಾ ಬರೀತಾ ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ, ಮರಿಬೇಡಿ. ಓಕೆ, ಇಷ್ಟ ಅರ್ಥ ಆಯ್ತಾ? ಟೇಕ್ ಅ ಸ್ಕ್ರೀನ್ ಶಾಟ್ ಇಫ್ ಯು ನೀಡ್. ಬರ್ಕೊಳ್ಳಿ ಇದನ್ನ ಎಲ್ಲಾದ್ರೂ ಒಂದ್ ಕಡೆ. ಆಮೇಲೆ ಇನ್ನೊಂದು ಹೆಡ್ಸಪ್ ಕೊಟ್ಬಿಡೋಣ ನಿಮಗೆ. ಸೊ ನೈಟ್ರೈಟ್ ಇದೆಯಾ ಅಲ್ಲಿ? ನೈಟ್ರೈಟ್ ಇಲ್ಲ ಆಕ್ಚುಲಿ. ನೈಟ್ರೈಟ್ ಅಂದ್ರೆ NO2 ಮೈನಸ್. ಓಕೆ, ನೈಟ್ರೈಡ್ ಇದೆ. ನೈಟ್ರೈಡ್ ಅಂದ್ರೆ N3 ಮೈನಸ್. ನೈಟ್ರೇಟ್ ಅಂದ್ರೆ NO3 ಮೈನಸ್. ನೈಟ್ರೈಟ್, ನೈಟ್ರೇಟ್ ಬೇರೆ ಬೇರೆ ಎಲ್ಲ. ಅರ್ಥ ಆಯ್ತಾ? ಸೊ ಎಸ್, ಫಾರ್ಮುಲಾ ಯೂನಿಟ್. ಫಾರ್ಮುಲಾ ಯೂನಿಟ್ ಅಂದ್ರೇನು? ಇಟ್ ಇಸ್ ದ ಸಿಂಪ್ಲೆಸ್ಟ್ ಕಾಂಬಿನೇಷನ್ ಆಫ್ ಅಯಾನ್ಸ್ ದಟ್ ಪ್ರೊಡ್ಯೂಸಸ್ ಆನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಯೂನಿಟ್ ಇಸ್ ಕಾಲ್ಡ್ ಅ ಫಾರ್ಮುಲಾ ಯೂನಿಟ್ ಆಫ್ ಅ ಅಯಾನಿಕ್ ಕಾಂಪೌಂಡ್. ಸೊ ಸಿಂಪ್ಲೆಸ್ಟ್ ಕಾಂಬಿನೇಷನ್ ಆಫ್ ಅಯಾನ್ಸ್ ಈಗ Na ಪ್ಲಸ್ Cl ಮೈನಸ್ ಇದೆ, NaCl ಆಯ್ತು. ದಿಸ್ ಈಸ್ ಒನ್ ಫಾರ್ಮುಲಾ ಯೂನಿಟ್. ಓಕೆ, ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಕಾಂಬಿನೇಷನ್ ಆಫ್ ಅಯಾನ್ಸ್ ದಟ್ ಪ್ರೊಡ್ಯೂಸಸ್ ಆನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಯೂನಿಟ್. ಸೊ ದ ಮಾಸ್ ಆಫ್ ಆನ್ ಅಯಾನಿಕ್ ಕಾಂಪೌಂಡ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಫಾರ್ಮುಲಾ ಯೂನಿಟ್ ಮಾಸ್. ಮಾಲಿಕ್ಯುಲರ್ ಮಾಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ, ಅದೇ ತರ ಫಾರ್ಮುಲಾ ಯೂನಿಟ್ ಮಾಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ ಫಾರ್ ಅಯಾನಿಕ್ ಕಾಂಪೌಂಡ್. ಏನು ಡಿಫ್ರೆನ್ಸ್ ಇಲ್ಲ, ಇಲ್ಲೂ ಸೇಮೇನೆ. ಅಟಾಮಿಕ್ ಮಾಸ್ of each element of the atom, I mean atom of the each element is considered here. For example, sodium chloride ಅಲ್ಲಿ ಏನಾಯ್ತು? atomic mass of sodium is 23 atomic mass unit. Atomic mass of chlorine is 35.5 atomic mass unit. ಎಷ್ಟು? 58.5 atomic mass unit. ಹಾಗಿದ್ರೆ ಮ್ಯಾಮ್ ಇಲ್ಲಿ Cl ಮೈನಸ್ ಅಂತ ಇದೆ, Na ಪ್ಲಸ್ ಅಂತ ಇದೆ. ಇಲ್ಲಿ ಒಂದು ಎಲೆಕ್ಟ್ರಾನ್ ಲಾಸ್ ಆಗಿದೆ, ಇಲ್ಲಿ ಒಂದು ಎಲೆಕ್ಟ್ರಾನ್ ಗೇನ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ದ ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ ನೆಗ್ಲಿಜಿಬಲ್. The mass of electron is negligible. ಹಾಗಾಗಿ ಇದನ್ನು ಕನ್ಸಿಡರ್ ಮಾಡೋದಿಲ್ಲ ನಾವು. It can be neglected. Okay.
atomic mass of an atom and its ion is just the same because the electrons have negligible mass. Atomic mass of an atom is equal to atomic mass of its ion. ಏನು change ಇಲ್ಲ. Okay? So atomic mass of an electron is negligible. ತುಂಬಾ ಕಡಿಮೆ ಏನಿದೆ ಮಾಸ್ ಇದೆ ಎಲೆಕ್ಟ್ರಾನ್ಸ್ಗೆ, ಹಾಗಾಗಿ ನೆಗ್ಲೆಕ್ಟ್ ಮಾಡ್ತೀವಿ ಅದನ್ನ. ನೆಕ್ಸ್ಟ್ ಕ್ವಶನ್ಸ್ ಇದೆ. ಸೊ ವಿಲ್ ಡಿಸ್ಕಸ್ ಕಪಲ್ ಆಫ್ ಕ್ವಶನ್ಸ್. ಬಿಫೋರ್ ದಟ್ ವಿಲ್ ಟೇಕ್ 10 minutes ಬ್ರೇಕ್. ಒಂದು 10 minutes ಬ್ರೇಕ್ ತಗೊಳ್ಳೋಣ. ಓಕೆನಾ? ಐಲ್ ಬಿ ಬ್ಯಾಕ್.
we need to take the individual atomic mass of all the atoms that are present. Okay na? Okay, let me see if I'm live. Let me check once. Of course, yes. Magnesium chloride. ಹೌದಾ? Magnesium chloride sub question number ನ ದಯವಿಟ್ಟು ಬರೀರಿ. MgCl2. So atomic mass of magnesium. Atomic mass of magnesium plus atomic mass of chlorine into 2. ಏನಕ್ಕೆ? So there are 2 chlorine atoms. So magnesium ಇಂದು atomic mass ಎಷ್ಟು? ಯಾರು ಹೇಳ್ತೀರಾ? Please mention in the comment section. Atomic mass of magnesium, it is 24. Atomic mass of chlorine ಎಷ್ಟು? Already ನಾವು ಡಿಸ್ಕಸ್ ಮಾಡಿದ್ವಿ. ಎಷ್ಟು? 35.5 into 2. ಹೌದಾ? into 2. ಏನು? Atomic mass unit ಎಷ್ಟಾಯ್ತು? So 24 plus 35.5 plus into 2. What will be the value? So 35.5 into 2 is 71. 71 plus 24 will be equal to 95 atomic mass unit. Second one ನೀವು ಮಾಡಿ ನೋಡೋಣ. Potassium dichromate, KMNO4. So atomic mass of potassium ಎಷ್ಟು? ಏನು? Potassium the atomic mass. Potassium atomic mass ಎಷ್ಟು? It is 39. Next to manganese, atomic mass of manganese. ಎಷ್ಟು? ಒಂದೇ ಮ್ಯಾಂಗನೀಸ್ ಇದೆ. So it is 54.9. So it is going to be 55. Next oxygen 4 ಇದೆ. 4 into 16 atomic mass unit ಎಷ್ಟಾಗುತ್ತೆ? 16 into 4 which is equal to 64. 64 plus 39 plus 55 ಎಷ್ಟು? 158 atomic mass unit. ಕರೆಕ್ಟ್ ಇದೆಯಾ? ನೋಡಿ ಇಲ್ವಲ್ಲ? ಪೊಟ್ಯಾಷಿಯಂ. ಓಕೆ. K2Cr2O7. KMNO4 ಅಂದ್ರೆ ಯಾವುದು? ರಿಯಲಿ ಸಾರಿ, ಇದು ಪೊಟ್ಯಾಷಿಯಂ ಪರ್ಮಾಂಗನೇಟ್. ಪೊಟ್ಯಾಷಿಯಂ ಪರ್ಮಾಂಗನೇಟ್. ಓಕೆ, ನಂಗೆ ಕನ್ಫ್ಯೂಸ್ ಆಗ್ಬಿಡ್ತೀನಿ ನೋಡಿ. ಪರ್ಮಾಂಗನೇಟ್. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂದ್ರೆ K2Cr2O7. K2Cr2O7. ಸೊ ನಮಗೆ ಆಲ್ರೆಡಿ ಪೊಟ್ಯಾಷಿಯಂ ಏನು ಗೊತ್ತು? 39. ಕ್ರೋಮಿನ್ ಎಷ್ಟು? ಸಾರಿ, ಕ್ರೋಮಿಯಂ. Atomic mass of chromium. It is 52. Okay, 52. Yes, 2 into 39 plus 2 into 52 plus 7 into 16. It's going to be 294. First one ge 95 atomic mass unit. Correct idea? Yes, correct. 95 atomic mass unit. Take down the notes if you need. And ಆದಷ್ಟು ನನ್ನ ಜೊತೆನೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಟ್ರೈ ಮಾಡಿ. Even if I make a mistake, you will be able to correct me. Moving forward, can H2O be one example of a polyatomic ion? H2O polyatomic ion? No. H2O is a molecule. Alva? So polyatomic ions ಅಂದ್ರೇನು? Polyatomic ions are the group or cluster of atoms having a net charge. Either positive or negative. Example ಯಾವ್ದು ಕೊಡ್ಬೋದು? OH minus ಕೊಡ್ಬೋದು, ಸಲ್ಫೇಟ್ SO4 2 minus ಕೊಡ್ಬೋದು, ಆಮೇಲೆ NH4 plus ಕೊಡ್ಬೋದು ಅಲ್ವಾ? ಸೊ ಇಲ್ಲಿ ನೋಡಿ, H2O is a molecule, not an ion. Next, which of the following is an example of a polyatomic cation? Cation ಅಂದ್ರೆ ಏನು? These are positively charged. ಹೌದಾ? Polyatomic ಅಂದ್ರೆ more than 2 atoms ಇರುತ್ತೆ. ಸೊ Na plus O2 minus CO3 2 minus NH4 plus. ಇದು ಯಾವುದು ಅಲ್ಲ. ಯಾಕೆ ಅಂತಂದ್ರೆ these are all anions. ಇದು monoatomic anion. ಸೊ ಇದು ಸಹ monoatomic anion. monoatomic anion. Next to CO3 2 minus ಏನಾಗುತ್ತೆ? It is a polyatomic anion.
ಅದೇ NH4 ಪ್ಲಸ್ ಏನಾಗುತ್ತೆ, ಇಟ್ ಈಸ್ an example for polyatomic cation. Polyatomic cation. Next, calculate the formula unit mass of ammonium nitrate NH4NO3. NH4NO3. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಈಸ್ ಗಿವನ್ 14, ಹೈಡ್ರೋಜನ್ ಕೊಟ್ಟಿದ್ದಾರೆ, ಆಕ್ಸಿಜನ್ ಸಹ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಮಾಡೋಣ. ಸೊ ನೈಟ್ರೋಜನ್ ಎಷ್ಟಿದೆ, 2 ಇದೆ. ಸೊ 2 × 14 ಪ್ಲಸ್ ಹೈಡ್ರೋಜನ್ ಎಷ್ಟಿದೆ, 4 ಇದೆ ಅಲ್ವಾ, 4 × 1 ಸಾರಿ. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದೆ, 3 ಇದೆ. 3 × how much 16 ಎಷ್ಟಾಯ್ತು, ನಂಗಂತೂ ಮ್ಯಾಥ್ಸ್ ವೀಕು, ನೀವು ಮಾಡಿ ನೋಡೋಣ. 14 2 ಎಷ್ಟು, 14 2s 14 2s 28 28 plus 4 plus 16 × 3 ಎಷ್ಟು, 16 × 3 48. ನನಗೆ ಆ್ಯಕ್ಚುಲಿ ಟೇಬಲ್ಸ್ ಇದೆ ಅಲ್ಲ, ಅದು ಇಂಗ್ಲೀಷಲ್ಲಿ ಬರೋದಿಲ್ಲ, ಕನ್ನಡದಲ್ಲಿ. ಸಣ್ಣಕ್ಕಿದ್ದಾಗ ನಾನು ಕನ್ನಡದಲ್ಲೇ ಕಲ್ತಿದ್ದು, 2 1 2 2 3 6 ಆ ಥರ, ಹಾಗಾಗಿ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಸೇ ದ ರಿಸೈಟ್ ದ ಟೇಬಲ್ಸ್ ಇನ್ ಇಂಗ್ಲೀಷ್. 28 plus 4 plus 48 ಎಷ್ಟು, 80 atomic mass unit. ಎಲ್ಲಿದೆ, ಫಸ್ಟ್ ಒನ್ ಇಸ್ ದ ಆನ್ಸರ್, 80 atomic mass unit. Next, from the list of elements given below, pick the ones which form divalent cations. Divalent ಅಂದ್ರೇನು, ಎಷ್ಟಿರಬೇಕು, ವೇಲೆನ್ಸಿ 2 ಇರಬೇಕು. ವೇಲೆನ್ಸಿ must be 2. Okay, must be 2. ಓಕೆ, ವೇಲೆನ್ಸಿ ಪ್ಲಸ್ ಮೈನಸ್ ಡಸಂಟ್ ಮ್ಯಾಟರ್. ಡೈವೇಲೆಂಟ್ ಅಂತಂದ್ರೆ ವೇಲೆನ್ಸಿ 2 ಇರಬೇಕು. ಕ್ಯಾಟಯಾನ್ ಅಂತ ಕೊಟ್ಟಿದ್ದಾರೆ. ಕ್ಯಾಟಯಾನ್ ಅಂತಂದ್ರೆ ಏನು, ಪಾಸಿಟಿವ್ಲಿ ಚಾರ್ಜ್ ಅಯಾನ್. ಪಾಸಿಟಿವ್ಲಿ ಚಾರ್ಜ್ ಅಯಾನ್. ಸೊ ಒಂದೊಂದೇ ನೋಡ್ತಾ ಬರೋಣ. Na ಪ್ಲಸ್ ಏನಿದು, ಮೋನೋ ವೇಲೆಂಟ್ ಕ್ಯಾಟಯಾನ್. ಕಲರ್ ಚೇಂಜ್ ಮಾಡಬೇಕಾ, ಕಾಣಿಸ್ತಿದ್ಯಾ ಅಥವಾ, ಲೆಟ್ ಮಿ ಸಿ. ಕಾಣ್ತಿದೆ. ಎನಿವೆ ಲೆಟ್ ಮಿ ಚೇಂಜ್ ದ ಕಲರ್ ಟು ಸಮ್ ಲೈಟ್ ಕಲರ್. Na ಪ್ಲಸ್ ಮೋನೋವೇಲೆಂಟ್ ಕ್ಯಾಟಯಾನ್ ಆಯಿತು. ಕ್ಯಾಲ್ಸಿಯಂ 2 ಪ್ಲಸ್ ಇದೇನಿತ್ತು, ಡೈವೇಲೆಂಟ್ ಕ್ಯಾಟಯಾನ್. Cl ಮೈನಸ್ ಮೋನೋವೇಲೆಂಟ್ ಆನಯಾನ್. ಮೋನೋವೇಲೆಂಟ್ ಆನಯಾನ್. O2 ಮೈನಸ್. O2 ಮೈನಸ್ ಅಂದ್ರೇನು, ಡೈವೇಲೆಂಟ್ ಆನಯಾನ್. ಡೈವೇಲೆಂಟ್ ಆನಯಾನ್. ನೆಕ್ಸ್ಟು O2 ಮೈನಸ್ ಆಯಿತು. ಫ್ಲೂರಿನ್ F ಮೈನಸ್ ಮೋನೋವೇಲೆಂಟ್ ಆನಯಾನ್. ಮೋನೋವೇಲೆಂಟ್ ಆನಯಾನ್. ನೆಕ್ಸ್ಟು Mg2 ಪ್ಲಸ್ ಅಗೇನ್ ಡೈವೇಲೆಂಟ್ ಕ್ಯಾಟಯಾನ್. ಕ್ಯಾಟಯಾನ್ ಯಾಕೆ, ಪ್ಲಸ್ ಚಾರ್ಜ್ ಇದೆ ಹಾಗಾಗಿ. ನೆಕ್ಸ್ಟು N3 ಮೈನಸ್ ಟ್ರೈವೇಲೆಂಟ್ ಆನಯಾನ್. ಟ್ರೈವೇಲೆಂಟ್ ಆನಯಾನ್. ಹಾಗಿದ್ರೆ ಯಾವ್ದ್ಯಾವುದು ಇಲ್ಲಿ ನೋಡೋಣ, ರೌಂಡ್ ಹಾಕ್ಬಿಡ್ಲಾ. ಕ್ಯಾಲ್ಸಿಯಂ 2 ಪ್ಲಸ್ ಡೈವೇಲೆಂಟ್ ಕ್ಯಾಟಯಾನ್. ಇನ್ನೊಂದು ಯಾವುದು ಡೈವೇಲೆಂಟ್ ಕ್ಯಾಟಯಾನು, Mg2 ಪ್ಲಸ್. ಓಕೆ, ಸೊ Ca2 ಪ್ಲಸ್ ಮತ್ತೆ Mg2 ಪ್ಲಸ್. Ca and Mg. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅಸರ್ಷನ್ ಮತ್ತೆ ರೀಸನ್ ಇದೆ. ಸೊ ಅಸರ್ಷನ್ NaCl is an ionic compound. Reason Cl minus is an anion. ಸೊ NaCl ionic compound ಹೌದು. Na ಪ್ಲಸ್ ಮತ್ತೆ Cl ಮೈನಸ್ ಅಯಾನ್ ಇದೆ, ಹೌದು, ಕರೆಕ್ಟ್, ಟ್ರೂ. ನೆಕ್ಸ್ಟ್ Cl minus is an anion. Yes, this is also true. ಹೌದಾ? ಸೊ ಬೋತ್ A and R are true, but R is not the correct explanation of the assertion. ಕರೆಕ್ಟ್ ಎಕ್ಸ್ಪ್ಲನೇಷನ್ ಏನಾಗ್ತಿತ್ತು, NaCl is an ionic compound. ರೀಸನ್ ಏನು ಕೊಡಬೇಕಿತ್ತು ಅಂತಂದ್ರೆ, ಸೊ ಸೋಡಿಯಂ ion and chloride ion are going to form a bond called ionic bond. So NaCl is called ionic compound. ಇದು ಕರೆಕ್ಟ್ ರೀಸನ್ ಆಗ್ತಿತ್ತು. ಬಟ್ ರೀಸನ್ ಏನಂತ ಕೊಟ್ಟಿದ್ದಾರೆ, Cl minus is an anion ಅಂತ ಕೊಟ್ಟಿದ್ದಾರೆ. ಸೊ this is not a ಪ್ರಾಪರ್ ರೀಸನ್, ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಲ್ಲ ಇದು. ಓಕೆ, ನೆಕ್ಸ್ಟ್. ಸೊ ವಿ ರೆಪ್ರೆಸೆಂಟ್ an atom by using symbols. ನಾವು ಅದನ್ನ ಓದಿದ್ವಿ ಅಲ್ವಾ, ಆಟಮ್ಸ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಎಲಿಮೆಂಟ್ಸ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ವಿಲ್ ಯೂಸ್ ದ ಸಿಂಬಲ್ಸ್.
ಸಿಂಬಲ್ಸ್ ಆಫ್ ರಿಸ್ಪೆಕ್ಟಿವ್ ಎಲಿಮೆಂಟ್ಸ್. ಸಿಂಬಲ್ಸ್ ಆಫ್ ಎಲಿಮೆಂಟ್ಸ್ 118 ಎಲಿಮೆಂಟ್ಸ್ಗೂ ಬೇರೆ ಬೇರೆ ಸಿಂಬಲ್ಸ್ ಇದೆ, ಎಲ್ಲದಕ್ಕೂ ಒಂದೇ ಇಲ್ಲ. ಸೊ ದ ಕೆಮಿಕಲ್ ನೇಮ್ಸ್ ಆಫ್ ಸಮ್ ಮಾಲಿಕ್ಯೂಲ್ಸ್ ಆರ್ ಪ್ರಿಟಿ ಲಾಂಗ್. ಫಾರ್ ಎಕ್ಸಾಂಪಲ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಏನಪ್ಪಾ, ಕಾರ್ಬನ್ ಈಸ್ ರಿಯಾಕ್ಟಿಂಗ್ ವಿತ್ ಕ್ಲೋರಿನ್. ಓಕೆ, ಏನ್ ಸಿಗುತ್ತೆ 4 ಕ್ಲೋರಿನ್. ಸೊ ಕಾರ್ಬನ್ ಟೆಟ್ರಾಕ್ಲೋರೈಡ್ ಸಿಗ್ತಿದೆ, ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಹೇಗೆ ಕನ್ವೀನಿಯಂಟ್ ಆಗಿ ಇದನ್ನ ಬರೆಯೋದು, C+Cl 2Cl2 ಏನಾಯ್ತು, CCl4 ಆಯ್ತು, ಹೌದಾ. ಸೊ ಲೆಟ್ ಅಸ್ ಕನ್ಸಿಡರ್ ದ ರಿಯಾಕ್ಷನ್ ಬಿಟ್ವೀನ್ ಕಾರ್ಬನ್ ಅಂಡ್ ಕ್ಲೋರಿನ್. ಕಾರ್ಬನ್ ಪ್ಲಸ್ ಕ್ಲೋರಿನ್ ಇದೇನಿದು, ದೀಸ್ ಆರ್ ರಿಯಾಕ್ಟೆಂಟ್ಸ್. ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಸ್ ದ ಪ್ರಾಡಕ್ಟ್. ಸೊ C+Cl2 2Cl2 ಆಗಬೇಕು, CCl4 ಆಯ್ತು. ದಿಸ್ ಮೇಕ್ಸ್ ಇಟ್ ಮೋರ್ ಕನ್ವೀನಿಯಂಟ್ ರಾದರ್ ದ್ಯಾನ್ ರೈಟಿಂಗ್ ದ ಎಂಟೈರ್ ನೇಮ್. ಪ್ರತಿ ಸಲ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಬರೆಯೋಕ್ಕಿಂತ ಇಫ್ ವಿ ರೈಟ್ ಲೈಕ್ ದಿಸ್, ಇಟ್ಸ್ ವೆರಿ ಈಸಿಯರ್, ಇಟ್ಸ್ ವೆರಿ ಕನ್ವೀನಿಯಂಟ್. ಸೊ ಇನ್ನೇನು ಗೊತ್ತಾಗುತ್ತೆ, ಎಷ್ಟು ಆಟಮ್ಸ್ ಇದೆ ಅನ್ನೋದು ಸಹ ನಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ಸೊ ಕೆಮಿಕಲ್ ಫಾರ್ಮುಲಾ ಅಂದ್ರೆ ಏನು ಹಾಗಿದ್ರೆ, ಸೊ ನಾವೇನನ್ನ ಡಿಸ್ಕಸ್ ಮಾಡ್ತಿದ್ವಿ, ಹೌ ಟು ರೈಟ್ ದ ಕೆಮಿಕಲ್ ಫಾರ್ಮುಲಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೌ ಟು ರೈಟ್ ದ ಕೆಮಿಕಲ್ ಫಾರ್ಮುಲಾ, ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಅ ಎಲಿಮೆಂಟ್. ಓಕೆ, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕಾಂಪೌಂಡ್. ಕೆಮಿಕಲ್ ಫಾರ್ಮುಲಾ ಅಂದ್ರೆ ಸೊ ನಾವು ಏನ್ ಮಾಡ್ತೀವಿ, ಸಿಂಬಲ್ಸ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ ಒಂದು ಕಾಂಪೌಂಡ್ ಅನ್ನ. ಸೊ ಬಿಫೋರ್ ರೈಟಿಂಗ್ ದ ಕೆಮಿಕಲ್ ಫಾರ್ಮುಲಾ ದೇರ್ ಆರ್ ಸಮ್ ಸೆಟ್ ಆಫ್ ರೂಲ್ಸ್ ಟು ಫಾಲೋ. ನಾವು ವೈಲ್ ರೈಟಿಂಗ್ ದ ಸಿಂಬಲ್ಸ್ ಆಫ್ ದ ಎಲಿಮೆಂಟ್ಸ್ ವಿ ಹ್ಯಾಡ್ ಫಾಲೋಡ್ ಸರ್ಟನ್ ರೂಲ್ಸ್. ಫಸ್ಟ್ ಲೆಟರು ಕ್ಯಾಪಿಟಲ್ ಲೆಟರ್ ಇರಬೇಕು, ಅಪ್ಪರ್ ಕೇಸಲ್ಲೇ ಇರಬೇಕು. ಸೆಕೆಂಡ್ ಲೆಟರ್ ಅಥವಾ ಥರ್ಡ್ ಲೆಟರ್ ಏನೇ ಇದ್ರೂ ಏನಿರಬೇಕು, ಸ್ಮಾಲ್ ಲೆಟರ್ ಅಲ್ಲಿ ಇರಬೇಕು. ಅಥವಾ ಆಮೇಲೆ ಲ್ಯಾಟಿನ್ ನೇಮ್ಸ್ ಇದ್ರೆ ಏನ್ ಮಾಡಬೇಕು, ವಿಲ್ ಯೂಸ್ ದ ಲ್ಯಾಟಿನ್ ವರ್ಡ್, ಲ್ಯಾಟಿನ್ ನೇಮ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆರಮ್ ಅಂತಂದ್ರೆ AU ಗೋಲ್ಡ್, ನೆಕ್ಸ್ಟ್ ಅರ್ಜೆಂಟಮ್ ಫಾರ್ ಸಿಲ್ವರ್ AG, ಹೌದಾ. ರೂಲ್ ನಂಬರ್ 1 ಏನು ಇಲ್ಲಿ, ದ ವೇಲೆನ್ಸೀಸ್ ಆರ್ ಚಾರ್ಜಸ್ ಆನ್ ದ ಅಯಾನ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್. ಹೇಗೆ ಬ್ಯಾಲೆನ್ಸ್ ಮಾಡೋದು, ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ವಿಲ್ ರೈಟ್ ದ ಸಿಂಬಲ್ಸ್ ಆಫ್ ದ ಎಲಿಮೆಂಟ್, ಅಂಡ್ ದೆನ್ ವಿಲ್ ರೈಟ್ ದ ವೇಲೆನ್ಸಿನ ಬರಿತೀವಿ. ಸೊ ಈಗ ಮೆಗ್ನೀಷಿಯಂ ಕ್ಲೋರೈಡ್ ಅಂತ ಅಂದ್ರೆ ಹೇಗೆ ಬರಿತೀವಿ, Mg ಸಿಂಬಲ್ Cl ಇಸ್ ಅ ಸಿಂಬಲ್ ಫಾರ್ ಕ್ಲೋರಿನ್. ವೇಲೆನ್ಸಿ ಏನು Mgದು 2, ಕ್ಲೋರಿನ್ ಎಷ್ಟು 1. ಸೊ ವಿಲ್ ಕ್ರಾಸ್ ಮಲ್ಟಿಪ್ಲೈ ಅಂಡ್ ವಿಲ್ ರೈಟ್ ಲೈಕ್ ದಿಸ್ MgCl2. ಸೊ ಇಲ್ಲಿ ಏನಾಗಬೇಕು, ವೇಲೆನ್ಸಿ ಬ್ಯಾಲೆನ್ಸ್ ಆಗಬೇಕು. ನೆಟ್ ಚಾರ್ಜ್ ಮಸ್ಟ್ ಬಿ 0. ನೆಟ್ ಚಾರ್ಜ್ ಎಷ್ಟಿರಬೇಕು, 0 ಇರಬೇಕು. Mg2+ ಇದೆ ಅಲ್ವಾ, ಇಲ್ಲಿ 2Cl- ಇದೆ, ಎರಡು ಏನಾಯ್ತು, ಚಾರ್ಜ್ 0 ಆಯ್ತು. ಓಕೆ, ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ರೈಟ್. ರೂಲ್ ನಂಬರ್ 2 ಏನ್ ಹೇಳುತ್ತೆ, ದ ಆಟಮ್ ವಿತ್ ಪಾಸಿಟಿವ್ ವೇಲೆನ್ಸಿ ಈಸ್ ಆಲ್ವೇಸ್ ರಿಟರ್ನ್ ಫಸ್ಟ್. ಪಾಸಿಟಿವ್ ವೇಲೆನ್ಸಿ ಯಾವ್ದಕ್ಕಿದೆ ಅದನ್ನ ಫಸ್ಟ್ ಬರಿತೀವಿ. ಅಂದ್ರೆ ಮೆಟಲ್ ಅಯಾನ್ ಈಸ್ ರಿಟರ್ನ್ ಫಸ್ಟ್. ಮೆಟಲ್ ಅಯಾನ್ ಈಸ್ ರಿಟರ್ನ್ ಫಸ್ಟ್, followed by the non-metal ion. Okay, so this is the rule number 2. ಏನಾಗುತ್ತೆ, ದ ಆಟಮ್ ವಿತ್ ಪಾಸಿಟಿವ್ ವೇಲೆನ್ಸಿ ಅಂದ್ರೆ ಕ್ಯಾಟಯಾನ್ಸ್ ಆರ್ ರಿಟರ್ನ್ ಫಸ್ಟ್, followed by anion. Okay, next. So ಇದೇನು ರೂಲ್ ನಂಬರ್ 3. ಇನ್ ಕೇಸ್ ಆಫ್ ಕಾಂಪೌಂಡ್ಸ್ ಕಂಟೈನಿಂಗ್ ಪಾಲಿಅಟಾಮಿಕ್ ಅಯಾನ್ಸ್ ಇದೆ ಅಂತಂದ್ರೆ ದ ಅಯಾನ್ ಇಸ್ ಎನ್ಕ್ಲೋಸ್ಡ್ ಇನ್ ಅ ಬ್ರಾಕೆಟ್ ಬಿಫೋರ್ ರೈಟಿಂಗ್ ದ ನಂಬರ್ ಟು ಇಂಡಿಕೇಟ್ ದ ರೇಷಿಯೋ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಿದ್ದಾರೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನಿಮ್ಗೆ ಚಾರ್ಜ್ ಆನ್ ಪಾಲಿಅಟಾಮಿಕ್ ಅಯಾನ್ ಗೊತ್ತಿರಬೇಕು, ಗೊತ್ತಿಲ್ಲ ಅಂತಂದ್ರೆ ವಿಲ್ ಬಿ ಮೆಸ್ಸಿಂಗ್ ಅಪ್ ದಿಸ್ ಎಂಟೈರ್ ಕೆಮಿಕಲ್ ಫಾರ್ಮುಲಾ. ಮೆಗ್ನೀಷಿಯಂ ಗೊತ್ತು ನಮ್ಗೆ, ಎಲಿಮೆಂಟ್ಸ್ ಬರಿತಾ ಇದ್ದೀನಿ, ಸಿಂಬಲ್ಸ್ ಬರಿತಾ ಇದ್ದೀನಿ, ಸಿಂಬಲ್ಸ್ ಆಫ್ ದ ರೆಸ್ಪೆಕ್ಟಿವ್ ಎಲಿಮೆಂಟ್. Mg ಹೈಡ್ರಾಕ್ಸೈಡ್ OH. ಓಕೆ, ನೆಕ್ಸ್ಟ್ ವೇಲೆನ್ಸಿ ಬರೆಯೋಣ. Mg ಎಷ್ಟು ಮಕ್ಕಳೇ 2, ಹೌದಾ. ಸೊ ನೀವು ಪ್ಲಸ್ ಚಾರ್ಜ್ ಮೈನಸ್ ಚಾರ್ಜ್ ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ. OH -1 ಇದೆ, ಸೊ 1 ಬರ್ದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇಲ್ಲೇನು ಹೇಳ್ತಿದ್ದಾರೆ, ಸೊ ವಿ ನೀಡ್ ಟು ಇಂಟ್ರಡ್ಯೂಸ್ ದ ಬ್ರಾಕೆಟ್. ಸೊ ಸಬ್ಸ್ಕ್ರಿಪ್ಟ್ ಅಲ್ಲಿ ಬರಿತೀವಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಬ್ಸ್ಕ್ರಿಪ್ಟ್ ಅಲ್ಲಿ ಬರಿತೀವಿ. ಹೇಗೆ ಬರಿತೀವಿ, Mg ಬ್ರಾಕೆಟ್ ಯೂಸ್ ಮಾಡ್ತೀನಿ, ಯಾಕೆ, ಪಾಲಿಅಟಾಮಿಕ್ ಅಯಾನ್ MgOH ಟ್ವೈಸ್. ಹೀಗೂ ಬರಿಬಹುದು MgO2H2, ಇದು ಸಹ ಒಂದೇ. ಆದ್ರೆ ಫಾರ್ ಆರ್ ಕನ್ವೀನಿಯನ್ಸ್ ವಿಲ್ ರೈಟ್ ಲೈಕ್ ದಿಸ್. ಇನ್ ಕೇಸು ಮ್ಯಾಮ್ ಒಂದೇ ಪಾಲಿಅಟಾಮಿಕ್ ಅಯಾನ್ ಇದೆ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ Na ಆಮೇಲೆ OH ಇದೆ ಅಲ್ವಾ, ಎರಡಕ್ಕೂ ವೇಲೆನ್ಸಿ ಒಂದೇ. ಸೊ NaOH
ವಿ ನೀಡ್ ನಾಟ್ ರೈಟ್ ಲೈಕ್ ದಿಸ್ NaOH ಬ್ರಾಕೆಟ್ ಏನು ಬೇಡ, ನಾಟ್ ನೆಸೆಸರಿ. ಒಂದೇ ಇದ್ರೆ ಪಾಲಿಅಟಾಮಿಕ್ ಅಯಾನು, ಯು ನೀಡ್ ನಾಟ್ ಇಂಟ್ರೊಡ್ಯೂಸ್ ದ ಬ್ರಾಕೆಟ್. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಒಂದಷ್ಟಿದೆ. ಸೊ ಸೋಡಿಯಂ ಸಿಂಬಲ್ Na ಪ್ಲಸ್, ಹೈಡ್ರೋಜನ್ H ಪ್ಲಸ್. ಓಕೆ, ಪಾಲಿಅಟಾಮಿಕ್ ಅಯಾನ್ಸ್ NH4 ಇದೆ. ನೆಕ್ಸ್ಟ್ ಪೊಟ್ಯಾಷಿಯಂ K ಪ್ಲಸ್, ಹೈಡ್ರೈಡ್ H ಮೈನಸ್, ಹೈಡ್ರೈಡ್ ಅಂತ ಇದ್ರೆ. ನೆಕ್ಸ್ಟ್ ಹೈಡ್ರಾಕ್ಸೈಡ್ ಅಂದ್ರೆ OH ಮೈನಸ್, ಸಿಲ್ವರ್ Ag ಪ್ಲಸ್, ಕ್ಲೋರೈಡ್ Cl ಮೈನಸ್, ನೈಟ್ರೇಟ್ NO3 ಮೈನಸ್. ಇದು ನೆನ್ಪಿಟ್ಕೊಳ್ಳಿ, ಟೇಕ್ ಅ ಸ್ಕ್ರೀನ್ ಶಾಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಪರ್ ಏನು? ಸೊ ಇಟ್ ಈಸ್ ಅ monovalent cation. ಓಕೆ, ಇದೆಲ್ಲದು ಇಲ್ಲೆಲ್ಲಾನು ಏನಿದೆ monovalent cations ಇವೆಲ್ಲಾನು. ಲೆಟ್ ಮಿ ಚೇಂಜ್ ದ ಕಲರ್. ಓಕೆ, ಇದೆಲ್ಲ ಏನು? monovalent cations. ಓಕೆ, ಸೊ ಇದೇನಿದು? ಇದೆಲ್ಲ ಏನು? monovalent anions. ಇದೆಲ್ಲ ಏನು? ದೀಸ್ ಆರ್ ಪಾಲಿಅಟಾಮಿಕ್ ಅಯಾನ್ಸ್. ಅಷ್ಟುನು ಇಲ್ಲಿರೋದೆಲ್ಲಾನು ಪಾಲಿಅಟಾಮಿಕ್ ಅಯಾನ್ಸ್. ಸೊ ಮೆಗ್ನೀಷಿಯಂ ಅಂದ್ರೆ Mg2 ಪ್ಲಸ್, ಆಕ್ಸೈಡ್ O2 ಮೈನಸ್, Ca2 ಪ್ಲಸ್, ಕ್ಯಾಲ್ಸಿಯಂ ಸಲ್ಫೈಡ್ S2 ಮೈನಸ್. ಇದೇನಿದು? ಡೈವೇಲೆಂಟ್ ಕ್ಯಾಟಯಾನ್ಸ್ ಅಂಡ್ ಅನಯಾನ್ಸ್ ರೆಸ್ಪೆಕ್ಟಿವ್ಲಿ. ನೆಕ್ಸ್ಟ್ ಇಲ್ಲೂ ಸಹ ಏನಿದೆ? ಡೈವೇಲೆಂಟ್ ಪಾಲಿಅಟಾಮಿಕ್ ಅಯಾನ್ಸ್ ಇದೆ. ಪಾಲಿಅಟಾಮಿಕ್ ಅಯಾನ್ಸ್ ಯಾವುದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತಂದ್ರೆ ಆನಿಯಾನ್ಸ್ ಇದೆ. ಸೊ ಇದೇನಿದೆ? ಇದು monovalent polyatomic cation. monovalent polyatomic cation. ಓಕೆ, ಇದೆಲ್ಲ ಏನು? OH ಮೈನಸ್, NO3 ಮೈನಸ್, H3O3 ಮೈನಸ್, monovalent polyatomic anions. ಓಕೆ, ನೆಕ್ಸ್ಟ್ PO4 3 ಮೈನಸ್. ಇದೇನಿದು? ಟ್ರೈವೇಲೆಂಟ್ ಪಾಲಿಅಟಾಮಿಕ್ anion. ಟ್ರೈವೇಲೆಂಟ್ ಪಾಲಿಅಟಾಮಿಕ್ anion. N3 ಮೈನಸ್ ನೈಟ್ರೈಡ್ ಅಯಾನ್ ಇದೆ. ಅಲ್ಯೂಮಿನಿಯಂ Al3 ಪ್ಲಸ್, Fe3 ಪ್ಲಸ್. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಟ್ರೈವೇಲೆಂಟ್ ಮೋನೋಅಟಾಮಿಕ್ ಕ್ಯಾಟಯಾನ್ ಕೊಟ್ಟಿದ್ದಾರೆ. ನೈಟ್ರೈಡ್ ಏನು? ಟ್ರೈವೇಲೆಂಟ್ ಮೋನೋಅಟಾಮಿಕ್ ಆನಯಾನ್ ಕೊಟ್ಟಿದ್ದಾರೆ. ಓಕೆ, ಫಾಸ್ಫೇಟ್ ಟ್ರೈವೇಲೆಂಟ್ polyatomic anions. ಓಕೆ, ಸೊ ದಿಸ್ ಇಸ್ ಅಬೌಟ್ ಫ್ಯೂ ಆಫ್ ದ ಎಕ್ಸಾಂಪಲ್ಸ್. ಕಾಮನ್ ಆಗಿ ನಿಮಗೆ ಯಾವ್ದು ಕೊಡ್ತಾರೆ ಅಂತ ಇದನ್ನ ದಯವಿಟ್ಟು ಏನ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಎಷ್ಟೆಷ್ಟಕ್ಕೆ ಯಾವ್ಯಾವ ಆನಯಾನ್ ಕ್ಯಾಟಯಾನ್ಗೆ ಎಷ್ಟೆಷ್ಟು ವೇಲೆನ್ಸಿ ಇದೆ, ತಲೆ ಮೇಲೆ ಎಷ್ಟಿದೆ ಅಂತ ಹೇಳಿ. ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಸಬ್ಸ್ಕ್ರಿಪ್ಟ್ ಅಂದ್ರೆ ಕಾಲ ಹತ್ರ ಬರೆಯೋದು. ಓಕೆ, ಮೂವಿಂಗ್ ಫಾರ್ವರ್ಡ್ ಹೋಗೋಣ. So student wrote the chemical formula of water as OH2. Is it correct? If not, what is the correct formula of water and why? Rules ನಾವು ಫಾಲೋ ಮಾಡಬೇಕು. ಹೌದಾ? This is not entirely wrong. So but ಏನ್ ಮಾಡಬೇಕು? We need to write the cation first. ಓಕೆ, ಇಲ್ಲಿ ಏನಾಗುತ್ತೆ? H ಪ್ಲಸ್ ಅಂಡ್ OH ಮೈನಸ್ ಅಯಾನ್ ಇದೆ ಅಲ್ವಾ? H2O ಆಗುತ್ತೆ ಇದು. ಹಾಗಾಗಿ ಏನ್ ಮಾಡಬೇಕು? ವಿ ನೀಡ್ ಟು ರೈಟ್ ದ ಕ್ಯಾಟಯಾನ್ ಫಸ್ಟ್. ಓಕೆ, ಹಾಗಾಗಿ H2O ಅಂತ ಬರೀತೀವಿ. ಹೈಡ್ರೋಜನ್ ಏನಿದೆ? ಸೊ ಇಟ್ ಈಸ್ ಇನ್ ಗ್ರೂಪ್ 1 ಅಂದ್ರೆ ಮೆಟಲ್ ತರ ಕನ್ಸಿಡರ್ ಮಾಡ್ತೀವಿ. ಇಟ್ಸ್ ಅ ನಾನ್ ಮೆಟಲ್ ಬಟ್ ಮೆಟಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ವೇಲೆನ್ಸಿ +1 ಇದೆ ಹಾಗಾಗಿ. ಓಕೆ, ವಾಟರ್, ಹೈಡ್ರೋಜನ್ ಆಕ್ಸೈಡ್ ಹೇಗೆ ಬರಿತೀವಿ? ಹೈಡ್ರೋಜನ್ ಆಕ್ಸೈಡ್ ಸಿಂಬಲ್ಸ್ ಏನು? H. ಓಕೆ, ಆಕ್ಸಿಜನ್ ವೇಲೆನ್ಸಿ ಎಷ್ಟು? Hಗೆ 1, ಆಕ್ಸಿಜನ್ಗೆ 2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಬರೀತೀವಿ H2O. ಓಕೆ, ಕ್ಯಾಟಯಾನ್ ಈಸ್ ರಿಟನ್ ಫಸ್ಟ್, followed by the anion. So rule states that so writing OH2 wouldn't follow the rule, would not follow the rule.
Thus it is wrong. Thus it is wrong. Thus it is wrong. Cool? ಅರ್ಥ ಆಯ್ತಲ್ಲ? Moving forward, how to find the valency of each chemical compound? So, in order to find the valency, ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ. In order to find the valency, we need to know the number of valence electrons. Valence electrons ಅಂದ್ರೆ ಏನು? These are the electrons present in the valence shell. Valence shell is the outermost shell. Valence shell. If the number of valence electrons is less than or equal to 4, 4 ಅಥವಾ 4ಕ್ಕಿಂತ ಕಡಿಮೆ ಇದ್ರೆ valency is equal to number of valence electrons. If the number of valence electrons is greater than 4, valency is equal to 8 minus number of valence electrons. So 2 marks ಕೇಳಿದ್ರೆ ಹೀಗೆ ಬರಿಬೋದು. 4 marks ಕೇಳಿದ್ರೆ you need to give the examples. ಯಾವ್ದು ಎಕ್ಸಾಂಪಲ್ ಆದ್ರೂ ತಗೋಬಹುದು. Okay, so which has the number of valence electrons less than 4, which has number of valence electrons greater than 4. Next, which of the following is true about the rules of writing chemical formulae? ಇವಾಗಷ್ಟೇ ಓದಿದ್ವಿ, 3 ರೂಲ್ ನೋಡಿದ್ವಿ. All letters should be in capitals? No. Atoms with negative valency comes first? No. The valences are written in the subscript. Subscript ಅಂದ್ರೆ ಏನು? ಕಾಲತ್ರ. Yes. Charges are written in superscript? No. Option C is the right answer. Okay, this is true about the rules of writing chemical formula. Subscript ಅಂತಂದ್ರೆ ಏನು? ಕಾಲು. Subscript ಕೆಳಗಡೆ ಅಂತ ಬರೀತೀನಿ, ಕೆಳಗಡೆ. Superscript ಅಂದ್ರೆ ತಲೆ ಮೇಲೆ. Okay. Next, which of the following formula is written correctly as per the rules? ಯಾವ್ದನ್ನ ಕರೆಕ್ಟ್ ಆಗಿ ಬರ್ದಿದ್ದಾರೆ? CiNH4 ಕರೆಕ್ಟ್ ಇದೆಯಾ? ಕಾರ್ಬನ್ ಏನು? ಕಾರ್ಬನ್ ಈಸ್ ಕಾರ್ಬನ್ ಅಲ್ಲಿ ಏನಾಗಲ್ಲ, ಇಟ್ ಫಾರ್ಮ್ಸ್ ಕೋವೆಲೆಂಟ್ ಬಾಂಡ್. ಸೊ ಇಟ್ ಇಸ್ ನಿದರ್ ಗೋಯಿಂಗ್ ಟು ಲೂಸ್ ಆರ್ ಗೇನ್ ಎಲೆಕ್ಟ್ರಾನ್. ಇದು ಕರೆಕ್ಟ್ ಇಲ್ಲ. NaCO3 2 ಕರೆಕ್ಟ್ ಇದೆಯಾ? ಸೋಡಿಯಂ ಕಾರ್ಬೋನೇಟ್ ಅನ್ನ ಹೇಳ್ತಾ ಇದ್ದಾರೆ. ಸೋಡಿಯಂ ಕಾರ್ಬೋನೇಟ್ ನೋಡಿ, Na ಆಮೇಲೆ CO3. ಓಕೆ, ಒಂದು CO3ಗೆ ಎಷ್ಟು? CO3 2 ಮೈನಸ್ಸಾ 2 ಅಲ್ವಾ? Na2CO3 ಆಗಬೇಕು. ಇದು ಏನು? Na2CO3 ಆಗಬೇಕು. ಇದು ತಪ್ಪಿದೆ. ನೆಕ್ಸ್ಟ್ CCl2 ಕರೆಕ್ಟ್ ಇದೆಯಾ? ನೋ, ಕರೆಕ್ಟ್ ಇಲ್ಲ. ಯಾಕೆ? ಸೊ ಕ್ಲೋರಿನ್ ಆನಯಾನ್ ಇರ್ಬೋದು, ಆದರೆ ಕಾರ್ಬನ್ ಇಟ್ ಡಸಂಟ್ ಫಾರ್ಮ್ ಅಯಾನಿಕ್ ಕಾಂಪೌಂಡ್ಸ್. ಓಕೆ, ವಿತ್ ಕ್ಲೋರಿನ್. ನೆಕ್ಸ್ಟ್ MgO ಕರೆಕ್ಟ್ ಇದೆಯಾ? ನೋಡೋಣ. ಮೆಗ್ನೀಷಿಯಂ ಆಕ್ಸೈಡ್ MgO ಬರದ್ನಾ? ವೇಲೆನ್ಸಿ 2. ಸೊ ಏನಾಯ್ತು? Mg2O2 ಆಯಿತು. ಕ್ಯಾನ್ಸಲ್ ಆದರೆ ಏನಾಯಿತು? 2 MgO. ದಿಸ್ ಇಸ್ ದ ರೈಟ್ ಆನ್ಸರ್. Moving on. Which of the following is an example of a molecular formula? NaCl minus C2H5OH NH4+. ಇದು ಏನು? ಆಟಮ್ ಇದು ಅಷ್ಟೇ ಅಲ್ವಾ? ಇದು ಆನಯಾನ್, ಇದು ಪಾಲಿಅಟಾಮಿಕ್ ಕ್ಯಾಟಯಾನ್. ಮಾಲಿಕ್ಯುಲರ್ ಫಾರ್ಮುಲಾ ಅಂತಂದ್ರೆ ಏನಿರಬೇಕು? ಮಾಲಿಕ್ಯುಲರ್ ಫಾರ್ಮುಲಾ ಇದೇನು? C2H5OH ಅಂತಂದ್ರೆ ಇಥನಾಲ್. Molecular formula of ethanol is C2H5OH. These are all ions. This is an atom. Okay. Next, assertion and reason odana. So the molecular formula of calcium hydroxide is CaOH twice. Correct ide. Nodi bariri bekide gotagutte nimgene. This is true. CaOH twice. Calcium amele hydroxide OH. Calcium the valency 2, OH 1. Okay. Cross multiply ಮಾಡಿದ್ರೆ CaOH twice. Correct ಇದೆ. Next, reason.
ಸೊ ದ ನೇಮ್ ಆರ್ ಸಿಂಬಲ್ ಆಫ್ ನಾನ್ ಮೆಟಲ್ ಈಸ್ ರಿಟನ್ ಫಸ್ಟ್. ಹೌದಾ? ಇಲ್ಲ. ನಾನ್ ಮೆಟಲ್ ಫಾರ್ಮ್ಸ್ ಏನು? ನಾನ್ ಮೆಟಲ್ಸ್ ಟೆಂಡ್ ಟು ಗೇನ್ ಎಲೆಕ್ಟ್ರಾನ್ಸ್. ಹೌದಾ? ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು ಅಂತಂದ್ರೆ ಏನಾಗುತ್ತೆ? ದೇ ಫಾರ್ಮ್ ಆನಯಾನ್ಸ್. ಆನಯಾನ್ಸ್ನ ಫಸ್ಟ್ ಬರಿತೀವ, ಕ್ಯಾಟಯಾನ್ಸ್ ಫಸ್ಟ್ ಬರಿತೀವಿ. ಸೊ ರೀಸನ್ ಈಸ್ ಫಾಲ್ಸ್. ರೀಸನ್ ಏನೋ? ಇಟ್ ಈಸ್ ಫಾಲ್ಸ್. ಯಾವ್ದು ಕರೆಕ್ಟ್ ಆನ್ಸರ್ ಮಕ್ಕಳೇ? ಸೊ ಎಸ್, ಅಸರ್ಷನ್ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್. ಓಕೆ, ಮುಂದೆ ಹೋಗೋಣ. ಮೂವಿಂಗ್ ಫಾರ್ವರ್ಡ್. ಸೊ ಆಸ್ ಆಫ್ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ? ಆಟಮ್ಸ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಆಟಮ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮ್ಯಾಟರ್. So atoms exist as molecules and they exist as ions. So on the basis of type of charge carried by the ion, we have cations and anions. Cations are positively charged ions, anions are negatively charged ions. Next two examples ಇದೆ ನಮಗೆ ತುಂಬಾನೇ. So negatively charged ions, Cl minus, O2 minus, N3 minus. Ions ಅಲ್ಲಿ ಮತ್ತೆ on the basis of number of atoms present in the ion, monoatomic ions ಮತ್ತೆ polyatomic ions ಇದೆ. So monoatomic ions ಏನಿದೆ? Na plus, O2 minus, Al3 plus ಎಲ್ಲ ಇದೆ. ಸೊ ಪಾಲಿಅಟಾಮಿಕ್ ಅಯಾನ್ಸ್ ಅಲ್ಲಿ ವಿ ಹ್ಯಾವ್ OH minus, SO4 2 minus, PO4 3 minus ಎಲ್ಲ ಇದೆ. ಓಕೆ, ಪಾಲಿಅಟಾಮಿಕ್, ಪಾಲಿ ಅಂತಂದ್ರೆ ಮೋರ್ ದ್ಯಾನ್ ಒನ್ ಅಂತ. ಪಾಲಿಅಟಾಮಿಕ್ ಅಯಾನ್ಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಆಟಮ್ಸ್ ಇದ್ದು ಕ್ಲಸ್ಟರ್ ಅಲ್ಲಿ, ಗ್ರೂಪ್ ಅಲ್ಲಿ ಅದಕ್ಕೆ ಚಾರ್ಜ್ ಇದ್ರೆ ಅದಕ್ಕೆ ಪಾಲಿಅಟಾಮಿಕ್ ಅಯಾನ್ಸ್ ಅಂತ ಕರಿತೀವಿ. ಅಂಡ್ ಬೇಸ್ಡ್ ಅಪಾನ್ ದ ನಂಬರ್ ಆಫ್ ಚಾರ್ಜಸ್ ಆಲ್ಸೋ ವಿ ಹ್ಯಾವ್ ಮೋನೋವೇಲೆಂಟ್. ಮೋನೋವೇಲೆಂಟ್ ಅಂತಾರೆ ವೇಲೆನ್ಸಿ ಎಷ್ಟಿರುತ್ತೆ? ಒಂದಿರುತ್ತೆ ಅಷ್ಟೇ. ಮೋನೋವೇಲೆಂಟ್ ಅಯಾನ್ಸ್ ಅಂತ ಇದೆ. ಅದರಲ್ಲಿ ಮತ್ತೆ ಕ್ಯಾಟಯಾನ್ಸ್ ಮತ್ತೆ ಆನಿಯಾನ್ಸ್ ಇದೆ. ಡೈವೇಲೆಂಟ್ ಇದೆ, ಆಮೇಲೆ ಟ್ರೈವೇಲೆಂಟ್ ಇದೆ. ಟ್ರೈವೇಲೆಂಟ್, ಆನಿಯಾನ್ಸ್ ಅಂಡ್ ಕ್ಯಾಟಯಾನ್ಸ್ ಇದೆ. ಓಕೆ, ಅಲ್ಲಿ ಚಾರ್ಟ್ ಅಲ್ಲಿ ಆ ಬಾಕ್ಸ್ ಅಲ್ಲಿ ನಾವು ಓದಿದೀವಿ ಆಲ್ರೆಡಿ. Next, we have discussed about how to write the chemical formula. So, chemical formula of a compound is a symbolic representation of its constitution. Symbolic representation. ಏನಕ್ಕೆ chemical formula ಯೂಸ್ ಮಾಡ್ತೀವಿ ಅಂದರೆ for our simplicity, for our ease. ರೂಲ್ಸ್ ಏನೇನಿದೆ? ವೇಲೆನ್ಸಸ್ ಆರ್ ಚಾರ್ಜಸ್ ಆನ್ ಅಯಾನ್ಸ್ ಮಸ್ಟ್ ಬ್ಯಾಲೆನ್ಸ್ ಆಗಬೇಕು ಚಾರ್ಜಸ್ಸು. ನೆಕ್ಸ್ಟು, when a compound contains of a metal and a non-metal, the symbol of the metal is written first. Next, polyatomic ions should be enclosed in a bracket if their number is more than 1. Okay, polyatomic ions ಅಂದ್ರೆ ಬ್ರಾಕೆಟ್ ಅಲ್ಲಿ ಎನ್ಕ್ಲೋಸ್ ಮಾಡಬೇಕು. ಎಷ್ಟು? ಒಂದಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ. ಓಕೆ, ನೆಕ್ಸ್ಟ್, ರೈಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಹೈಡ್ರೋಜನ್ ಕ್ಲೋರೈಡ್. ಮಾಡೋಣ ಇದನ್ನ. ಹೈಡ್ರೋಜನ್ ಕ್ಲೋರೈಡ್ ಫಸ್ಟ್ ಒನ್ ಇಲ್ಲೇ ಮಾಡ್ತಾ ಹೋಗ್ತೀನಿ. ಹೈಡ್ರೋಜನ್ ಕ್ಲೋರೈಡ್, ಹೈಡ್ರೋಜನ್ ಮತ್ತೆ ಕ್ಲೋರಿನ್ ವೇಲೆನ್ಸಿ ಒಂದಿದೆ, ಸೊ ಇಟ್ ಈಸ್ HCl. ಸೆಕೆಂಡ್ ಒನ್ ಹೈಡ್ರೋಜನ್ ಸಲ್ಫೈಡ್, H ಮತ್ತೆ S. ಸೊ 1 2 S2 ಮೈನಸ್ ಸಲ್ಫೈಡ್ ಅಯಾನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮಕ್ಕಳೇ? H2S ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ನೀವು ಮಾಡಿ ನನ್ನ ಜೊತೆ, ಪ್ಲೀಸ್ ಡೂ ಇಟ್ ಎಕ್ಸಾಮಲ್ಲಿ. ಸೊ ನೀವು ಒಟ್ಟಿಗೆ ಮಾಡೋಕ್ಕಾಗಲ್ಲ, ಇಲ್ಲಾದರೂ ಮಾಡೋಣ. ಕ್ಯಾಲ್ಸಿಯಂ ಆಕ್ಸೈಡ್ CaO, ಕ್ಯಾಲ್ಸಿಯಂ ಎಷ್ಟು? 2, ಆಕ್ಸಿಜನ್ 2, Ca2O2 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ CaO. ಓಕೆ, ನೆಕ್ಸ್ಟು ಫೋರ್ತ್ ಒನ್ನು ಮೆಗ್ನೀಷಿಯಂ ಕ್ಲೋರೈಡ್ MgCl. ಏನಾಗುತ್ತೆ? ಮೆಗ್ನೀಷಿಯಮ್ ಇಂದು 2 ಇಸ್ ದ ವೇಲೆನ್ಸಿ, 1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ MgCl2. ಫಿಫ್ತ್ ಒನ್ ಮೆಗ್ನೀಷಿಯಂ ಕ್ಲೋರೈಡ್, ಎರಡು ಸಲ ಆಗ್ಬಿಟ್ಟಿದೆ, ನೋ ಪ್ರಾಬ್ಲಮ್. ಸಿಕ್ಸ್ತ್ ಒನ್ ಅಮೋನಿಯಂ ಸಲ್ಫೇಟ್, ಏನಾಗುತ್ತೆ? NH4 ಸಲ್ಫೇಟ್ SO4. ಸೊ NH4 ಎಷ್ಟಾಯಿತು? NH4ಗೆ 1 ವೇಲೆನ್ಸಿ, SO4 2 minus 2 is the valency. You need not write the charge. ಸೊ ಎಷ್ಟಾಯಿತು? NH4 twice SO4 ಅಮೋನಿಯಂ ಸಲ್ಫೇಟ್. NH4 twice SO4. ಯಾಕೆ? ಪಾಲಿಅಟಾಮಿಕ್ ಅಯಾನ್ ಇದೆ, ಹಾಗಾಗಿ ಬ್ರಾಕೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೆವೆಂತ್ ಒನ್ನು ಪೊಟ್ಯಾಷಿಯಂ ನೈಟ್ರೇಟ್, ನೈಟ್ರೇಟ್ ಅಂದ್ರೆ ಏನು? NO3 ಅಲ್ವಾ? ಸೊ ಎರಡಕ್ಕೂ ಚಾರ್ಜ್ ಎಷ್ಟಿದೆ? ಸೇಮ್ ಇದೆ, KNO3 ಇಸ್ ದ ಸಿಂಬಲ್. ನೆಕ್ಸ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಮಾಡೋಣ. ಅಲ್ಯೂಮಿನಿಯಂ ಆಕ್ಸೈಡ್ Al3+ ಇದೆ, ಸೊ ಆಕ್ಸಿಜನ್ಗೆ 2 ಇದೆ, ಸೊ Al2O3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ನೆಕ್ಸ್ಟು ಇದೆಷ್ಟನೇದು? 8. ನೈನ್ತ್ ಒನ್ ಏನಿದೆ?
ಜಿಂಕ್ ಆಕ್ಸೈಡಾ, ಜಿಂಕ್ ಸಲ್ಫೇಟ್. ZnSO4, Zn ಗೆ ಎಷ್ಟು 2, SO4 2 ವೇಲೆನ್ಸಿ, ಏನಾಗುತ್ತೆ Zn2SO4 ಟ್ವೈಸ್ ಆಯ್ತು. ಸಿಂಪ್ಲಿಫೈ ಮಾಡಿದ್ರೆ ZnSO4, ಸಿಂಪ್ಲಿಫೈ ಮಾಡಿದ್ರೆ ಮಾಡಕ್ ಬಂದ್ರೆ ಮಾಡಬಹುದು. ಓಕೆ, ನೆಕ್ಸ್ಟ್ 10th ಒನ್ ಏನಿದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ಸೊ ಕ್ಯಾಲ್ಸಿಯಂ ಇಂದು ವೇಲೆನ್ಸಿ ಎಷ್ಟು 2, ಕಾರ್ಬೋನೇಟ್ ಇಂದು 2. ಸೊ ಏನಾಯ್ತು Ca2CO3 ಟ್ವೈಸ್, ಕ್ಯಾನ್ಸಲ್ ಆಯ್ತು, ಏನಾಯ್ತು CaCO3. ಓಕೆ, CaCO3. ಯಾರಾದ್ರೂ ಆನ್ಸರ್ ಮಾಡಿದ್ದೀರಾ? Moving on. So if the formula of chloride of a metal M is MCl3, then the formula of the phosphate of metal M will be. So ಇಲ್ಲೇನಂತ ಕೊಟ್ಟಿದ್ದಾರೆ, MCl3 ಅಂತ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ, ಅಂದ್ರೆ ಸೊ ವಿಲ್ ಟ್ರೈ ಟು ಫೈಂಡ್ ಔಟ್ ದ ವೇಲೆನ್ಸಿ. ಓಕೆ, ಸೊ ವೇಲೆನ್ಸಿ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದಾರೆ ಅಲ್ವಾ. ಸೊ ವೇಲೆನ್ಸಿ ಆಫ್ ಎಮ್ ವಿಲ್ ಬಿ 3, ವೇಲೆನ್ಸಿ ಆಫ್ ಎಮ್ ಈಸ್ 3. ಸೊ ವೇಲೆನ್ಸಿ ಆಫ್ Cl ಈಸ್ 1, ವೇಲೆನ್ಸಿ ಆಫ್ Cl ಈಸ್ 1. ಹಾಗಿದ್ರೆ ಇಲ್ಲಿ ಫಾಸ್ಫೇಟ್ ಅಂತ ಕೊಟ್ಟಿದ್ದಾರೆ. ಫಾಸ್ಫೇಟ್ ಅಂದ್ರೇನು, ಸೊ ಎಮ್ ಇಂದ ವೇಲೆನ್ಸಿ ಗೊತ್ತಿದೆ. ಫಾಸ್ಫೇಟ್ ಅಂದ್ರೆ PO4 3 ಮೈನಸ್ ಅಲ್ವಾ, ಎರಡದ್ದು ಏನಾಯ್ತು 3 ಆಯ್ತು. ಸೊ M3PO4 ಥ್ರೈಸ್, ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ MPO4. ಯಾವುದು ಆನ್ಸರು? ವಾಟ್ಸ್ ಆನ್ಸರ್? ಫಸ್ಟ್ ಒನ್ ಅಲ್ಲ, ಸೆಕೆಂಡ್ ಒನ್ ಅಲ್ಲ, M3PO4 ಅಲ್ಲ, ಥರ್ಡ್ ಒನ್ ಇಸ್ ದ ಆನ್ಸರ್. ಓಕೆ, ಥರ್ಡ್ ಒನ್ ಇಸ್ ದ ಆನ್ಸರ್. Moving forward, so laws of chemical combination ಡಿಸ್ಕಸ್ ಮಾಡೋಣ. ಸೊ ವಿ ಹ್ಯಾವ್ ಸೀನ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಥಿಯರಿ. ಹೌದಾ, ಏನಂತ ಹೇಳ್ತಾರೆ ಅವರು, ಸೊ ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ವೆರಿ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಆಟಮ್ಸ್ ಅಂತ ಕರೀತಾರೆ, ವೆರಿ ಟೈನಿ ಪಾರ್ಟಿಕಲ್ಸ್. ನೆಕ್ಸ್ಟ್, ಆಟಮ್ಸ್ ಆಫ್ ಅ ಗಿವನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಮಾಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಹೌದು, ಈಗ ಮೆಗ್ನೀಷಿಯಂ ಆಟಮ್ಸ್ ಅಂತ ತಗೊಂಡ್ರೆ ಎಲ್ಲದಕ್ಕೂ ಏನಿರುತ್ತೆ, ಸೊ ಎಲ್ಲದಕ್ಕೂ ಏನಿರುತ್ತೆ, ಸಿಮಿಲರ್ ಅಟಾಮಿಕ್ ಮಾಸ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಸಹ ಸೇಮ್ ಇರುತ್ತೆ. Hi, hello, phased answer. So atoms of different elements have different masses and chemical properties. Sodium atoms ತಗೊಂಡ್ರೆ ಬೇರೆ atomic mass ಇರುತ್ತೆ. Magnesium atom ಗೆ different atomic mass ಇರುತ್ತೆ. It shows different chemical properties as well. So atoms are indivisible particles. It's actually wrong. ಹೌದಾ, indivisible ಅಲ್ಲ, they can be divided in, they can be further divided. Subatomic particles ಆಗಿ ಡಿವೈಡ್ ಮಾಡ್ತೀವಿ. But this is true, which cannot be created or destroyed in a chemical reaction. ಇದನ್ನ ಏನ್ ಹೇಳ್ತಾರೆ, this is based on law of conservation of mass. So this was established by Lavoisier. ಡಾಲ್ಟನ್ ಎಲ್ಲಿಂದ ತಗೊಂಡಿದ್ದಾರೆ, ಸೊ ಈ ಫೋರ್ತ್ ಪಾಸ್ಟುಲೇಟ್ ಅಂತ ಅಂದ್ರೆ, ಸೊ ಆಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಇಟ್ ವಾಸ್ ಬೇಸ್ಡ್ ಆನ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ನಾವು ಫಿಸಿಕ್ಸ್ ಅಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಓದ್ತೀವಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನಂತ ಓದ್ತೀವಿ, ಎನರ್ಜಿ ಕ್ಯಾನ್ ಇದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಒನ್ ಫಾರ್ಮ್ ಟು ಅನದರ್ ಅಲ್ವಾ, ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಓಕೆ, ಸೊ ಯಾ, ಅದಕ್ಕೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರೀತಾರೆ. ಸೊ ಎಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅದೇ ತರನೇ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತೆ, ಸೊ ಎರಡು ಲಾ ಸೇರಿ, ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಬೈ ಲವಾಯ್ಸಿಯರ್ ಅಂಡ್ ಲಾ ಆಫ್ ಕಾನ್ಸ್ಟೆಂಟ್ ಆರ್ ಡೆಫಿನೆಟ್ ಪ್ರಪೋರ್ಷನ್ ಬೈ ಜೋಸೆಫ್ ಪ್ರೌಸ್ಟ್, ಎರಡನ್ನೂ ಸೇರಿ ಏನಂತ ಕರಿತೀವಿ ನಾವು, ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ದೇರ್ ಆರ್ ಮೋರ್ ಲಾಸ್.
ಓಕೆ. ಸೊ ದೇರ್ ಆರ್ ಮೋರ್ ಲಾಸ್, ಬಟ್ ಅದನ್ನ ನೀವು ಹೈಯರ್ ಗ್ರೇಡ್ಸ್ ಅಲ್ಲಿ ಓದ್ತೀರಾ. ಓಕೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಎಸ್. ಸೊ ಡೆಫಿನೆಟ್ ಪ್ರಪೋರ್ಷನ್ ಬೈ ಜೋಸೆಫ್ ಪ್ರಾಸ್. ಈಗ ಒಂದಷ್ಟು ಕ್ವಶನ್ಸ್ ನೋಡೋಣ. ಕ್ವಶನ್ಸ್ ನ ನೋಡ್ತಾ ನಾವು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ನ ಓದೋಣ. ವಿಚ್ ಪಾಸ್ಟರೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ದ ರಿಸಲ್ಟ್ ಆಫ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಯಾವ್ದು ಆನ್ಸರು? The matter is made up of very tiny particles. Atoms of a given element have same mass and chemical properties. Atoms are neither created nor destroyed in a chemical reaction. Yadu, which is the answer? Yadu answer? Option C is the right answer. How the atoms are neither created nor destroyed in a chemical reaction. Law of conservation of mass saha idenne helutte. So law of conservation of mass ಏನು ಹೇಳುತ್ತೆ? Mass can neither be created nor destroyed in a chemical reaction. ಹಾಗಿದ್ರೆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? Old bonds will be broken. Old bonds will be broken. New bonds are formed. New bonds are formed. Old bonds will be broken. New bonds are formed. Okay, yes, C is the right answer. Very good. So let's prove this law experimentally. Objective ಏನು? To verify the law of conservation of mass. ಏನೇನು ತಗೋತೀವಿ? ಒಂದು ಕಾನಿಕಲ್ ಫ್ಲಾಸ್ಕ್, ಟೆಸ್ಟ್ ಟ್ಯೂಬ್, 2 ಮೆಷರಿಂಗ್ ಸಿಲಿಂಡರ್ ತಗೋತೀವಿ, ಥ್ರೆಡ್, ಕಾರ್ಕ್, ವೇಯಿಂಗ್ ಬ್ಯಾಲೆನ್ಸ್, ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಮತ್ತೆ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್, BaCl2 ಮತ್ತೆ ಸೋಡಿಯಂ ಸಲ್ಫೇಟ್, Na2SO4. ಯಾಕೆ? ಸೋಡಿಯಂ Na, SO4. So 1 valency, ಇದಕ್ಕೆ 2, Na2SO4. ಸಿಂಪಲ್, ಸಿ ಅಲ್ವಾ? ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ? ಸೊ ಎಕ್ಸ್ಪೆರಿಮೆಂಟ್ 1, ಆಬ್ಜೆಕ್ಟಿವ್ ಟು ವೆರಿಫೈ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಪ್ರೊಸೀಜರ್ ಏನ್ ಮಾಡ್ತೀವಿ? ಟೇಕ್ ಅ ಕಾನಿಕಲ್ ಫ್ಲಾಸ್ಕ್ ಅನ್ನ ತಗೋತೀವಿ ಅಂಡ್ ಟೆಸ್ಟ್ ಟ್ಯೂಬ್ ಹ್ಯಾವಿಂಗ್ ಸೋಡಿಯಂ ಸಲ್ಫೇಟ್ ಅಂಡ್ ಬೇರಿಯಂ ಕ್ಲೋರೈಡ್ ರೆಸ್ಪೆಕ್ಟಿವ್ಲಿ. ಇದರಲ್ಲಿ ಏನನ್ನ ತಗೋತೀವಿ? ಸೋಡಿಯಂ ಸಲ್ಫೇಟ್ Na2SO4 ತಗೋತಾ ಇದೀವಿ. ಟೆಸ್ಟ್ ಟ್ಯೂಬ್ ಅಲ್ಲಿ ಏನ್ ತಗೋತಾ ಇದೀವಿ? ಬೇರಿಯಂ ಕ್ಲೋರೈಡ್ ತಗೋತಾ ಇದೀವಿ, BaCl2. ಏನ್ ತಗೋತಿದ್ವಿ? BaCl2. So place the test tube in the conical flask. Okay, so place the test tube in the conical flask and ensure that the two solutions do not mix. ಈ ಬೇರಿಯಂ ಕ್ಲೋರೈಡ್ ಇರುವಂತ ಟೆಸ್ಟ್ ಟ್ಯೂಬ್ ಅನ್ನ ಕಾನಿಕಲ್ ಫ್ಲಾಸ್ಕ್ ಅಲ್ಲಿ ಇಡ್ತೀವಿ, ಆದ್ರೆ ಏನ್ ಮಾಡೋದಿಲ್ಲ? ಮಿಕ್ಸ್ ಮಾಡೋದಿಲ್ಲ. ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಇಟ್ ಡಸಂಟ್ ಮಿಕ್ಸ್. ದೆನ್ ವೇ ದ ಕಾಂಟೆಂಟ್ಸ್ ಕೇರ್ಫುಲ್ ಆಗಿ ನಾವು ವೇ ಮಾಡಬೇಕು. ಓಕೆ, ಫಸ್ಟ್ ಖಾಲಿ ಕಾನಿಕಲ್ ಫ್ಲಾಸ್ಕ್ ಅನ್ನ ವೇ ಮಾಡಬೇಕು, ಆಮೇಲೆ ಸೊ Na2SO4 ಹಾಕಿ ವೇ ಮಾಡಬೇಕು, ಆಮೇಲೆ ಮೈನಸ್ ಮಾಡಬೇಕು. ವಿಲ್ ಗೆಟ್ ದ ಆಕ್ಚುಯಲ್ ವೇಟ್ ಆಫ್ Na2SO4. ಸೇಮ್ ಅಪ್ಲೈಸ್ ಟು ಬೇರಿಯಂ ಕ್ಲೋರೈಡ್. ಮೊದಲು ಖಾಲಿ ಏನು ಟೆಸ್ಟ್ ಟ್ಯೂಬ್ ಅನ್ನ ವೇ ಮಾಡಬೇಕು, ಆಮೇಲೆ ಬೇರಿಯಂ ಕ್ಲೋರೈಡ್ ಹಾಕಿ ವೇ ಮಾಡಬೇಕು, ಆಮೇಲೆ ಮೈನಸ್ ಮಾಡಬೇಕು. ವಿಲ್ ಗೆಟ್ ದ ಆಕ್ಚುಯಲ್ ಬೇರಿಯಂ ಕ್ಲೋರೈಡ್ ವೇಟ್ ಆಫ್ ದ ಆಕ್ಚುಯಲ್ ಬೇರಿಯಂ ಕ್ಲೋರೈಡ್. ನೆಕ್ಸ್ಟ್ ನಾವು ಶೇಕ್ ದ ಫ್ಲಾಸ್ಕ್ ವಿಗರಸ್ಲಿ ಅಂಡ್ ಎನ್ಶೋರ್ ದಟ್ ಟೂ ಸೊಲ್ಯೂಷನ್ಸ್ ಆರ್ ಪ್ರಾಪರ್ಲಿ ಮಿಕ್ಸ್ಡ್. ಏನಾಗ್ತಿದೆ ಇಲ್ಲಿ? ಸೊ ಇಲ್ಲಿ ಇರುವಂತ ಟೆಸ್ಟ್ ಟ್ಯೂಬ್ ಅನ್ನ ಶೇಕ್ ಮಾಡಬೇಕು, ಎರಡು ಮಿಕ್ಸ್ ಆಗ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಅಗೇನ್ ವೇ ದ ಕಾಂಟೆಂಟ್ಸ್ ಆಫ್ ದ ಫ್ಲಾಸ್ಕ್ ಅಲ್ಲಿ ಇರುವಂತ ಕಾಂಟೆಂಟ್ಸ್ ಅನ್ನ ವೇ ಮಾಡಬೇಕು. ದ ವೇಟ್ ಆಫ್ ದ ಫ್ಲಾಸ್ಕ್ ಬಿಫೋರ್ ಅಂಡ್ ಆಫ್ಟರ್ ದ ರಿಯಾಕ್ಷನ್ ರಿಮೇನ್ಸ್ ದ ಸೇಮ್. ಏನಾಗ್ತಾ ಇದೆ ಇಲ್ಲಿ? ಸೊ ನೋ ಆಟಮ್ ಆಫ್ ಎನಿ ಎಲಿಮೆಂಟ್ ಈಸ್ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್ ಡ್ಯೂರಿಂಗ್ ಅ ಕೆಮಿಕಲ್ ರಿಯಾಕ್ಷನ್. ಅಬ್ಸರ್ವೇಷನ್ ಏನ್ ಕಾಣಿಸುತ್ತೆ ನಿಮ್ಗೆ? ವೈಟ್ precipitate of barium sulfate is formed, BaSO4 form ಆಗುತ್ತೆ, and weight remains the same before and after the reaction. Okay, so observation ಏನು? A white precipitate of barium sulfate is formed and weight remains the same before and after the reaction. ಏನ್ ಕನ್ಕ್ಲೂಡ್ ಮಾಡ್ಬೋದು? ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್. ಇಲ್ಲಿ ಏನ್ ರಿಯಾಕ್ಟ್ ಆಗ್ತಾ ಇದೆ? Na2SO4 is reacting with BaCl2 to give 2 NaCl plus BaSO4. You can calculate, you can count the number of atoms in the reactant side and in the product side. ಎರಡೂ ಈಕ್ವಲ್ ಇದೆ. 2 ಸೋಡಿಯಂ ಆಟಮ್ಸ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ, 2 ಇನ್ ದ ಪ್ರಾಡಕ್ಟ್ ಸೈಡ್. ಆಮೇಲೆ ಸಲ್ಫರ್ ಎಷ್ಟಿದೆ? ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಸೈಡ್ ಇದು ಸಲ್ಫರ್ ಎಷ್ಟಿದೆ? ಇಲ್ಲಿ ಒಂದಿದೆ, ಆ ಕಡೆ ಸಹ ಒಂದಿದೆ. ಆಮೇಲೆ ಆಕ್ಸಿಜನ್ 4, ಹಿಯರ್ ಆಲ್ಸೋ 4. ಆಮೇಲೆ ಬೇರಿಯಂ ಎಷ್ಟಿದೆ? ಒಂದಿದೆ, ಪ್ರಾಡಕ್ಟ್ ಸೈಡ್ ಅಲ್ಲೂ ಸಹ ಒಂದಿದೆ. ನೆಕ್ಸ್ಟ್ ಕ್ಲೋರಿನ್ ಇದೆ, ಕ್ಲೋರಿನ್ ಎಷ್ಟಿದೆ? 2 ಇದೆ, ಆ ಕಡೆ ಸಹ 2 ಇದೆ. Cl ಇಲ್ಲಿ 2 ಇದೆ, ಮಲ್ಟಿಪ್ಲೈಯಿಂಗ್ ಬೈ 2. ಓಕೆ, ಮೂವಿಂಗ್ ಫಾರ್ವರ್ಡ್.
So thus, from Dalton's atomic theory in the law of conservation of mass, it can be said that matter has some mass, and which is because of atomic masses. Okay, so Dalton's atomic theory ಮತ್ತು law of conservation of mass ಏನು 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 ಕಂಬೈನ್ ಮಾಡಿ ಹೇಳುತ್ತಿದೆ. ಏನು ಹೇಳ್ಬೋದು? Matter has some mass which is because of atomic masses, because matter is made up of atoms. Atoms take part in a chemical reaction, their masses remain constant. Mass ಏನಾಗುತ್ತೆ? It remains constant. Thus Dalton's postulate ಏನು ಹೇಳುತ್ತೆ? Atoms are indivisible particles which cannot be created nor be destroyed in a chemical reaction, is in accordance with law of conservation of mass. Law of conservation of mass na ಒಪ್ಕೊಳ್ಳುತ್ತೆ Dalton's postulates. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ, ತುಂಬಾ ಸಿಂಪಲ್ ಇದೆ ಕ್ವಶನ್ ಇದು. ಸೊ ಏನ್ ಮಾಡಬೇಕು? LHS is equal to RHS. LHS ಅಂದ್ರೆ ಏನು? ರಿಯಾಕ್ಟೆಂಟ್ ಸೈಡ್ ಶುಡ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಸೈಡ್ ಅಂತ ಪ್ರೂವ್ ಮಾಡ್ಬೇಕು ನಾವು. ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್. ಓಕೆ, so in a reaction 5.3 grams of sodium carbonate Na2CO3 reacted with 6 grams of ethanoic acid. Okay, C2H5 COOH ethanoic acid. The products were 2.2 grams of carbon dioxide. ಇಲ್ಲಿ ಬರಿತೀನಿ ನೋಡಿ, Na2CO3 plus C2H5COOH gives ಏನು ಕೊಡ್ತಿದೆ? ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾ ಇದೆ, ವಾಟರ್ ಕೊಡ್ತಾ ಇದೆ, ಹಾಗೆ ಸೋಡಿಯಂ ಇಥನೋಯೇಟ್ ಕೊಡ್ತಾ ಇದೆ. ಓಕೆ, ಸೋಡಿಯಂ ಇಥನೋಯೇಟ್ ಅಂದ್ರೆ ಏನು? ವಾಟ್ ಇಸ್ ದ ಫಾರ್ಮುಲಾ? ಸೋಡಿಯಂ ಇಥನೋಯೇಟ್ಸ್ NaO2. ದಿಸ್ ಇಸ್ ಸೋಡಿಯಂ ಇಥನೋಯೇಟ್. ಸೊ ಎಷ್ಟಂತ ಕೊಡ್ತಿದ್ದಾರೆ ಇಲ್ಲಿ? ಬ್ಯಾಲೆನ್ಸ್ ಆಗ್ತಿದೆಯಾ ಇಲ್ಲಿ? ethanoic acid. Anyway, you are going to learn about ethanoic, balancing the equation in your higher grades. Okay, ಇದು CH3COH, this is ethanoic acid. So ಇಲ್ಲಿ ಏನಾಗ್ತಿದೆ? 5.3 grams ರಿಯಾಕ್ಟ್ ಆಗ್ತಾ ಇದೆ. ಎಷ್ಟು ಜೊತೆ? 6 grams of ethanoic acid to give 2.2 grams of carbon dioxide, 0.9 grams of water and 8.2 grams of the sodium ethanoate. ಓಕೆ, ಸೋಡಿಯಂ ಎಥನೋಯೇಟ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಎಷ್ಟಾಯ್ತು? 6 ಪ್ಲಸ್ 5.3 ಎಷ್ಟಾಯ್ತು? 6 5 11 11.3 ಗ್ರಾಮ್ಸ್. ಓಕೆ, ಎಷ್ಟು ಕೊಡ್ತಾ ಇದೆ ನೋಡಿ, ಕ್ಯಾಲ್ಕುಲೇಟ್ ಮಾಡಿ. 2.2 ಗ್ರಾಮ್ಸ್, 0.9 ಗ್ರಾಮ್ಸ್, 8.2 ಗ್ರಾಮ್ಸ್. ಎಷ್ಟಾಯ್ತು? 13 ಆಯ್ತು. ಸೊ 9 10 11 11.3 grams. As the mass in the reactants is equal to the mass in the product side. This reaction is following the law of conservation of mass. Law of conservation of mass. Okay, mass is neither created nor destroyed during a chemical reaction. Next, moving forward, so the experimental setup given below shows a test tube containing calcium chloride. ಏನಿದೆ ಇಲ್ಲಿ? ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ. ಓಕೆ, ಎಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ ನಿಮಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು. ಟೆಸ್ಟ್ ಟ್ಯೂಬ್ ಅಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ. ಓಕೆ, ಸೊ ಇಟ್ ಇಸ್ ಪ್ಲೇಸ್ಡ್ ಇನ್ ಅ ಫ್ಲಾಸ್ಕ್ ಕಂಟೈನಿಂಗ್ ಸೋಡಿಯಂ ಸಲ್ಫೇಟ್ Na2SO4 ಇದೆ. ಸೊ ಏನ್ ಮಾಡ್ತಾರೆ? ಶೇಕ್ ಮಾಡ್ತಾ ಇದ್ದಾರೆ, ರಿಯಾಕ್ಷನ್ ಆಗ್ತಾ ಇದೆ, NaCl ಮತ್ತೆ ಕ್ಯಾಲ್ಸಿಯಂ ಸಲ್ಫೇಟ್ ಫಾರ್ಮೇಶನ್ ಆಗ್ತಾ ಇದೆ. ಓಕೆನಾ? ಸೊ ಟೋಟಲ್ ವೇಟ್ ಆಫ್ ದ ರಿಯಾಕ್ಟೆಂಟ್ಸ್ ಬಿಫೋರ್ ದ ರಿಯಾಕ್ಷನ್ ಇಸ್ 300 grams. ರಿಯಾಕ್ಟೆಂಟ್ಸ್ ಇಂದಿದು. ಓಕೆ, ರಿಯಾಕ್ಟೆಂಟ್ಸ್ ಎಷ್ಟಿದೆ? 300 grams ಇದೆ. ಹಾಗಿದ್ರೆ what will be the digit balance show at the end of the chemical reaction which is equal to 300 grams? C. ಯಾಕೆ? law of conservation of mass follow ಮಾಡುತ್ತೆ. law of conservation of mass. Okay, moving forward, assume two reactants A and B weighing 63.5 grams.
Let me change the color here. A plus B. ಎಷ್ಟಿದೆ 63.5 grams. React together to give two products. C plus D ಕೊಡ್ತಾ ಇದೆ. Okay, what will be the combined mass of the products if the reaction obeys the law of conservation of mass? ಎಷ್ಟು 63.5 grams ಇರುತ್ತೆ. ಏನು first one is the answer. 63.5 grams. Okay. Next. Assertion ಮತ್ತೆ reason ಇದೆ. In a chemical reaction, the total mass of reactants is equal to the total mass of the products. True. Law of conservation of mass. So mass can either be created nor destroyed in a chemical reaction. True. Yes. ಏನು both A and R are true and R is the correct explanation of the assertion. ಎರಡು correct. Next. So law of constant proportion. We are going to discuss law of constant proportion after a small break. Okay, on 5 minutes so break ತಗೊಳ್ಳೋಣ. 5 minutes. We'll be back.
Hello, I'm back again. So, law of constant or definite proportion now. So, we have discussed about law of, law of conservation of mass. Alva? So, iden helutte law of constant proportions. In a chemical substance, the elements are always present in definite proportions by mass. H2O, for example. So, ಯಾವುದೇ ಸೋರ್ಸನ್ನು ತಗೊಂಡ್ರು ಏನಾಗುತ್ತೆ ಸೊ the ratio by the proportion by mass will always be same 2:16 to andre 1:8 by mass. Okay, so this is fixed irrespective of the source of water, well agirbodu, ocean agirbodu, river agirbodu. If you consider one molecule of water, so 1:8 is the proportion. ಒಂದು ಅಂದ್ರೆ 3 ಇದೆ, so nitrogen 14 ಆಯಿತು, 14:3. this will be the ratio by mass, 14:3. ಸಿಂಪ್ಲಿಫೈ ಮಾಡಕ್ ಬಂದ್ರೆ ಸಿಂಪ್ಲಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೋಡಿ 12:32 ಅಂತ ಇದೆ, ಸೊ 3:8 ಇಸ್ ದ ರೇಷಿಯೋ. ಕಾರ್ಬನ್ ಡೈಆಕ್ಸೈಡ್ ಆಯಿತು. ನೆಕ್ಸ್ಟು ಕಾರ್ಬನ್ ಮಾನಾಕ್ಸೈಡ್ ಆದರೆ ಏನು ಮಾಡ್ತೀವಿ, 12:16 ಎಷ್ಟಾಯಿತು, 4 3s 4 4s 3:8 ಇಸ್ ದ ರೇಷಿಯೋ. So based on the law of constant proportion, Dalton gave few postulates. Atoms combine in the fixed ratio of small whole numbers to form compounds. ಏನಾಗುತ್ತೆ, ಫಿಕ್ಸ್ಡ್ ರೇಷಿಯೋ ಅಲ್ಲಿ ಹೋಲ್ ನಂಬರ್ಸ್ ಅಲ್ಲಿ ಕಂಬೈನ್ ಆಗುತ್ತೆ, 0.5 ಅಥವಾ 1/5 ಆ ಥರ ಕಾಂಬಿನೇಷನ್ ಆಗೋದಿಲ್ಲ. ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಕಂಬೈನ್ ಇನ್ 1:8 ರೇಷಿಯೋ ಬೈ ಮಾಸ್ ಟು ಫಾರ್ಮ್ ವಾಟರ್. Okay, the relative number and kinds of atoms are constant in a given compound. For example, water molecule alli the number of hydrogen atoms are 2, 1 oxygen atom is there. Okay, it's always going to be like that. So what are the drawbacks of Dalton's atomic theory? So Dalton's postulates in all matter is made up of very tiny particles called atoms. This is absolutely right. There is no drawback for this. Atoms of a given element are identical. Atoms of given element are identical in mass and chemical properties. So atoms of same element can have different masses. For example, carbon can have mass 12, 13 and 14. They are called isotopes. Isotopes are the atoms of the same element. Atoms of the same element having similar atomic number but different mass number. Okay, next to atoms of different elements have different masses and chemical properties. So atoms of different elements can have the same mass as well. For example, potassium and calcium ಅನ್ನು ನೋಡಿದ್ರೆ ಪೊಟ್ಯಾಷಿಯಂಗೂ ಅಟಾಮಿಕ್ ಮಾಸ್ 40, ಕ್ಯಾಲ್ಸಿಯಂಗೂ ಅಟಾಮಿಕ್ ಮಾಸ್ 40. ಆದರೆ ಏನು ಚೇಂಜ್ ಆಗುತ್ತೆ ಇಲ್ಲಿ, ಅಟಾಮಿಕ್ ನಂಬರ್ ಚೇಂಜ್ ಆಗುತ್ತೆ. ಓಕೆ, ಸೊ ಪಾಸ್ಟುಲೇಟ್ 3 ಏನಾಗುತ್ತೆ, ಇಟ್ ಹ್ಯಾಸ್ ಅ ಡ್ರಾಬ್ಯಾಕ್. ನೆಕ್ಸ್ಟು ಡಾಲ್ಟನ್ಸ್ ಪಾಸ್ಟುಲೇಟ್ ಯಾವುದು ಫೋರ್ತ್ ಪಾಸ್ಟುಲೇಟ್ ಏನು ಹೇಳುತ್ತೆ, ಆಟಮ್ಸ್ ಆರ್ ಇಂಡಿವಿಸಿಬಲ್ ಪಾರ್ಟಿಕಲ್ಸ್. ಹೌದಾ, ಇಲ್ಲ ಅಲ್ವಾ, ದೇರ್ ಆರ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, protons, electrons and neutrons. Subatomic particles do exist but cannot be created nor destroyed in a chemical reaction. This is true. Atoms combine in the fixed ratio of small whole numbers to form compounds. So ille enagutte, atoms can also combine in the ratio which is not a whole number. For example, nodi in sucrose C12H22O11 anta ide. So illi enagutte 1.091 is to 2:1 ರೇಷಿಯೋದಲ್ಲಿ ಏನಾಗಿದೆ, ಕಾರ್ಬನ್ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಏನಾಗಿದೆ, ಕಂಬೈನ್ ಆಗಿದೆ. ನೆಕ್ಸ್ಟ್, ದ ರಿಲೇಟಿವ್ ನಂಬರ್ ಅಂಡ್ ಕೈಂಡ್ಸ್ ಆಫ್ ಆಟಮ್ಸ್ ಆರ್ ಕಾನ್ಸ್ಟೆಂಟ್ ಇನ್ ಅ ಗಿವನ್ ಕಾಂಪೌಂಡ್. ದಟ್ ಈಸ್ ಟ್ರೂ. ಕಾರ್ಬನ್ ಡೈಆಕ್ಸೈಡ್ CO2, ಕಾರ್ಬನ್ ಒಂದು, ಆಕ್ಸಿಜನ್ 2, ಕಾರ್ಬನ್ ಮಾನಾಕ್ಸೈಡ್ HCl, ಹೈಡ್ರೋಜನ್ ಒಂದು, Cl ಒಂದು. ಮೆಗ್ನೀಷಿಯಂ ಕ್ಲೋರೈಡ್ ಅಂದರೆ ಮೆಗ್ನೀಷಿಯಂ ಒಂದು, ಕ್ಲೋರಿನ್ 2 ಇರುತ್ತೆ. ಓಕೆ, ದಿಸ್ ಹ್ಯಾಸ್ ನೋ ಡ್ರಾಬ್ಯಾಕ್. 6th ಪಾಸ್ಟುಲೇಟ್ ಮತ್ತೆ ಫಸ್ಟ್ ಪಾಸ್ಟುಲೇಟ್ಗೆ ಯಾವುದೇ ಡ್ರಾಬ್ಯಾಕ್ ಸಹ ಇಲ್ಲ. ಕ್ವಶನ್ಸ್ ನೋಡೋಣ ಇವಾಗ. So hydrogen and oxygen combine in the ratio of 1:8 by mass to form water. What mass of oxygen gas would be required to react completely with 3 grams of hydrogen gas? ಏನಾಗ್ತಿದೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಕಂಬೈನ್ ಆಗ್ತಾ ಇರೋ ರೇಷಿಯೋ ಯಾವುದು, 1:8 H2O ಅಲ್ವಾ, ಹೈಡ್ರೋಜನ್ ಇಷ್ಟು ಆಕ್ಸಿಜನ್. What mass of oxygen gas would be required to react completely with 3 grams of hydrogen gas? ಸೊ ಹೈಡ್ರೋಜನ್ ಗ್ಯಾಸ್ ಎಷ್ಟು ಇರಬೇಕಂತೆ, 3 grams ಇರಬೇಕಂತೆ. ಆಕ್ಸಿಜನ್ ಎಷ್ಟು ಅಂತ ಗೊತ್ತಿಲ್ಲ, 1:8 ಅಂತ ಇದೆ. ಓಕೆ, 3 grams ಅಂದರೆ 3 × 8 ಆಗುತ್ತೆ ಅಲ್ವಾ. ಎಷ್ಟಾಯಿತು, 3 grams ಇಷ್ಟು 8 3
24. This is the ratio. 24 grams of oxygen will be required to react completely with 3 grams of hydrogen gas. ಈ ತರನು ಮಾಡಬಹುದು. So one atom of hydrogen ಯಾವ ರೇಷಿಯೋದಲ್ಲಿ ಕಂಬೈನ್ ಆಗಿದೆ? 8 atoms of oxygen ಅಂತ ಹೇಳ್ಬೋದು. 8 atoms of oxygen. ಅಥವಾ ಹೇಗೆ ಮಾಸ್ ಅಲ್ವಾ, ಬೈ ಮಾಸ್. ಓಕೆ, ಸೊ 3 grams of ಹೈಡ್ರೋಜನ್ಗೆ ಎಷ್ಟು ಬೇಕಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. 3 into 8 is equal to x, 24. Next to the existence of isotopes and isobars violates which postulates of Dalton's theory? So existence of isotopes ಯಾವ್ದನ್ನ ಇದು ಮಾಡುತ್ತೆ? ಸೊ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು Dalton's postulate, atoms of a given element are identical in mass and chemical properties. ಇದನ್ನ ವೈಲೇಟ್ ಮಾಡುತ್ತೆ. ಸೊ isobars ಏನು ಮಾಡುತ್ತೆ? Atoms of different elements can have same mass. For example, potassium and calcium both have mass 40. ಹೌದಾ? So these are called isobars. But according to Dalton's postulate, atoms of different elements have different masses and chemical properties. ಈ postulate ನ ವೈಲೇಟ್ ಮಾಡುತ್ತೆ. Moving forward. What is the ratio of nitrogen and oxygen in NO2? NO2. Nitrogen ಎಷ್ಟಿದೆ? What is the ಏನು ಕೇಳಿದ್ದಾರೆ? ರೇಷಿಯೋ ಆಫ್ ನೈಟ್ರೋಜನ್ ಅಂಡ್ ಆಕ್ಸಿಜನ್ NO2 ಅಲ್ವಾ? ನೈಟ್ರೋಜನ್ 14, ಆಕ್ಸಿಜನ್ 16. 16 into 2, 32. ಎಷ್ಟಾಯಿತು? ಸಿಂಪ್ಲಿಫೈ ಮಾಡಿದ್ರೆ 2 7s, 2 1s, 2 6. ಸೊ 7:16 ಆಗುತ್ತಾ? ನೋಡೋಣ. 2 7 14. ಏನಾಗುತ್ತೆ? ಸೊ ದ ರೇಷಿಯೋ ಆಫ್ ನೈಟ್ರೋಜನ್ ಅಂಡ್ ಆಕ್ಸಿಜನ್ ಬೈ ಮಾಸ್ ಕೇಳ್ತಾ ಇದ್ದಾರೆ ಇಲ್ಲಿ. NO2 ಏನಾಗುತ್ತೆ? ಇಟ್ಸ್ ಗೋನ್ ಬಿ 7:16 ಬೈ ಮಾಸ್. Okay. Next, 3 samples of water are collected from a well, a river and a sea. So what will be the ratio of hydrogen and oxygen by mass in each of these samples? 1:8. ಎಲ್ಲದು 1:8 ಇರುತ್ತೆ. H2O 2:16. 2 1s, 2 8s. Okay, it doesn't matter which is the source. Next, as all samples of carbon dioxide contain carbon and oxygen in the mass ratio 3:8. So this is in agreement with the law of conservation of mass. ಅಲ್ಲ, ಇದು chemical reaction ಆಗುವಾಗ constant proportions, multiple proportion, gaseous volumes. Option B is the right answer. So ಇದನ್ನ ನಾವು ಇನ್ನು ಡಿಸ್ಕಸ್ ಮಾಡಿಲ್ಲ, ಅದನ್ನ ಹೈಯರ್ ಗ್ರೇಡ್ ಅಲ್ಲಿ ನೀವು ಓದ್ತೀರಾ. Next, assertion: a sample of ammonia, irrespective of its source, contains 82.35% nitrogen and 17.65% hydrogen by mass. Okay, so NH3 ಅಲ್ಲಿ ಏನಿದೆ ಅಂತೆ? ಸೊ irrespective of the source contains 82.35% ನೈಟ್ರೋಜನ್ ಇದೆ ಅಂತೆ. ಆಮೇಲೆ 17.65% ಹೈಡ್ರೋಜನ್ ಇದೆ. ಓಕೆ, so in a chemical substance, the elements are not present in a definite proportion by mass. This is false. This is false. So hydrogen by mass 17% ಇದೆಯಾ ಅಂದ್ರೆ 100% ಅಲ್ಲಿ. ಫಾರ್ ಎಕ್ಸಾಂಪಲ್ ನೋಡೋಣ, 100% ಗೆ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, 14:3. ಓಕೆ, ಸೊ 100ಗೆ 14 ಗ್ರಾಮ್ಸು ನೈಟ್ರೋಜನ್ ಇದೆ. 100ಗೆ ಓಕೆ, ಸೊ ಓಕೆ 17 ಗ್ರಾಮ್ಸ್. ಓಕೆ, 17 ಗ್ರಾಮ್ಸ್ಗೆ 14 ಗ್ರಾಮ್ಸು ನೈಟ್ರೋಜನ್ ಇದೆ. 100 ಗ್ರಾಮ್ಸ್ಗೆ ಎಷ್ಟಾಗುತ್ತೆ? ಸೊ 14 into 100. ಓಕೆ, 14 into, ಲೆಟ್ ಮೀ ಡೂ ದ ಮ್ಯಾಥ್, 14 into 100 ಡಿವೈಡೆಡ್ ಬೈ 17 ಎಷ್ಟಾಯಿತು? ಇಟ್ ಈಸ್ 82.35% ಆಯಿತು. ಕರೆಕ್ಟ್. ಸೊ 17 ಗ್ರಾಮ್ಸ್ಗೆ ಇಫ್ ಯು ಕನ್ಸಿಡರ್ ಹೈಡ್ರೋಜನ್, 3 grams ಹೈಡ್ರೋಜನ್ ಇದೆ. ಇದು ಹೈಡ್ರೋಜನ್ಗೆ ಬರೀತಾ ಇರೋದು, ಆ ಕಡೆ ಬರ್ದಿದ್ದು ನೈಟ್ರೋಜನ್ಗೆ. ಇದು ನೈಟ್ರೋಜನ್ಗೆ, ಫಾರ್ ನೈಟ್ರೋಜನ್. ಓಕೆ,
for nitrogen. This is for hydrogen. This is for hydrogen. So 17 grams ke 3 grams hydrogen ಇದೆ. 17 grams ಅಮೋನಿಯಾದಲ್ಲಿ 100 grams ಗೆ ಎಷ್ಟಾಗುತ್ತೆ ಹಾಗಿದ್ರೆ 300 divided by 17 ಇಷ್ಟು x is equal to 300 by 17. What's the value? Okay. ಎಷ್ಟು okay, 100 into 3 by 17. Okay, 300 by 17. 17.64%. 65. Yes. This is also true. This first one true ಇದೆ, second one true ಇದೆ. Sorry, second one false ಇದೆ ಅಲ್ವಾ? ಯಾವ್ದು ಕರೆಕ್ಟ್ ಇದೆ? Option C is the right answer. A is true but R is false. In a chemical substance, the elements are present in a definite proportion by mass. Law of constant or definite proportions. Next, what is the gram formula mass of calcium chloride CaCl2? ಏನಾಗುತ್ತೆ ಕ್ಯಾಲ್ಸಿಯಮ್ದು ಅಟಾಮಿಕ್ ಮಾಸ್ ಎಷ್ಟು? ಅಟಾಮಿಕ್ ಮಾಸ್ ಆಫ್ ಕ್ಯಾಲ್ಸಿಯಂ 40. ಓಕೆ, ಒಂದೇ ಕ್ಯಾಲ್ಸಿಯಂ ಇದೆ, ಸೊ 40 ಆಯಿತು. ಪ್ಲಸ್ ಕ್ಲೋರಿನ್ 35.5 ಇಂಟು 2. ಓಕೆ, ಇಲ್ಲಿ ಗ್ರಾಮ್ಸ್ ಕೇಳ್ತಿದ್ದಾರೆ. ಸೊ 40 ಪ್ಲಸ್ 35.5 ಇಂಟು 2 ಎಷ್ಟು? 35.5 ಇಂಟು 2 ಪ್ಲಸ್ 40. 111 grams. ಯಾವುದು ಆನ್ಸರು? ಬಿ ಇಸ್ ದ ಆನ್ಸರ್. 111 grams. Extra assertion. The gram molecular mass of nitrogen gas is 28 grams. Nitrogen gas N2. It exists as N2. 14 into 2. Of course, 28 grams. Correct. True. Okay. Reason ಏನು ಹೇಳ್ತಾರೆ? The molecular mass of nitrogen gas is 14 atomic mass unit. Yes, right. True. So both and R are true, and R is the correct explanation of the assertion. Yake? So nitrogen exists as diatomic molecule. Nitrogen gas exists as diatomic molecule. Diatomic molecule. Moving forward. So before heading to the mole concept too tumba important. Okay, so let's understand few new concepts which are helpful in solving numerical problems. Mole concept ಮೇಲೆ ನಿಮಗೆ numerical problems ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ numericals. So gram atomic mass ಅಂದ್ರೇನು? When the numerical value of the atomic mass of an atom is expressed in grams, usually atomic mass unit ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನ ಗ್ರಾಮ್ಸ್ ಅಲ್ಲಿ ಏನು ರೆಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ದ ಆಟಮ್ ಅಂತ ಕರಿತೀವಿ. ಸಿಂಪಲ್. ನೆಕ್ಸ್ಟ್, ಸೊ ಇಫ್ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಇಸ್ 12 ಅಟಾಮಿಕ್ ಮಾಸ್ ಯೂನಿಟ್, ಗ್ರಾಮ್ ಅಟಾಮಿಕ್ ಮಾಸ್ ಏನಾಗುತ್ತೆ? 12 ಗ್ರಾಮ್ಸ್ ಆಗುತ್ತೆ. 12 kg ಅಲ್ಲ, 12 ಗ್ರಾಮ್ಸ್ ಆಗುತ್ತೆ. ನೈಟ್ರೋಜನ್ ಎಷ್ಟು? 14 ಅಟಾಮಿಕ್ ಮಾಸ್ ಯೂನಿಟ್ ಅಲ್ವಾ? ಹಾಗಿದ್ರೆ ಗ್ರಾಮ್ ಅಟಾಮಿಕ್ ಮಾಸ್ ಎಷ್ಟಾಗುತ್ತೆ? 14 ಗ್ರಾಮ್ಸ್. ಸಿಂಪಲ್. ಓಕೆ. So gram molecular mass ಅಂತಂದ್ರೇನು? When the numerical value of the molecular mass of a molecule is expressed in grams, it is called gram molecular mass of the molecule. For example, the molecular mass of water is 18 atomic mass unit. So gram molecular mass is to 18 grams. For example, the formula mass of NaCl is 58.5 atomic mass unit. 23 plus 35.5 atomic mass unit. Hence, the gram formula mass will be 58.5 grams. ಗ್ರಾಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ನಾವು ಕ್ಯಾಲ್ಕುಲೇಟ್ ದ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ C6H12O6. ಏನಾಗುತ್ತೆ ಗ್ರಾಮ್ ಮಾಲಿಕ್ಯುಲರ್ ಮಾಸ್? ಫಸ್ಟ್ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯೋಣ. ಮಾಲಿಕ್ಯುಲರ್ ಮಾಸ್ ಆಫ್ C6H12O6 ಎಷ್ಟಾಗುತ್ತೆ? 6 into 12 ಪ್ಲಸ್ 1 into 12 ಪ್ಲಸ್ 6 into 16 ಎಷ್ಟಾಯಿತು? 12 into 6 72 plus 12 plus 16 into 6 which is 96. So 96 plus 12 plus 72 ಎಷ್ಟಾಯಿತು? 180 atomic mass unit.
ಸೊ ಇದನ್ನೇ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಗ್ರಾಮ್ ಮಾಲಿಕ್ಯುಲರ್ ಮಾಸ್ of C6H12O6 will be equal to 180 grams. 180 grams. Next, H10. Okay, I hope this is understood. Moving forward, so lots of chemical combination now oodidivi. So mole concept odana. So just let's revise what we have discussed so far. Law of conservation of mass odidvi. It was proposed by Lavoisier. It states that mass can either be created nor destroyed in a chemical reaction. LHS is equal to RHS anta. So ನೀವು 10th grade ಅಲ್ಲಿ grade 10 ಅಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ಸ್ ಓದ್ತೀರಾ. ಇದ್ರ ಬೇಸ್ ಮೇಲೆನೆ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ಸ್. ಓಕೆನಾ? ಸೊ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ is equal to total mass of the products. Next to law of constant or definite proportions. It was proposed by Joseph Proust. So it states that the elements are always present in definite proportion by mass. For example, carbon dioxide. So ratio by mass of carbon and oxygen is 3:8 always, no matter what is the source. Next to molar mass ಬಗ್ಗೆ discuss ಮಾಡಿದ್ವಿ. So mass of 1 mole particles of a substance is called molar mass. So atomic mass, molar atomic mass ಮತ್ತೆ gram atomic mass. Mass of 1 mole of atoms of an element. So it is expressed in grams per mole. Grams per mole ಅಲ್ಲಿ represent ಮಾಡ್ತೀವಿ. Numerical value is same as the relative atomic mass. Relative atomic mass ಬಗ್ಗೆ ಓದ್ತೀವಿ ಅಲ್ವಾ, ಅದೇ ತರ. Gram atomic mass of carbon is 12 grams per mole. 12 grams per mole. Gram atomic mass ಅಂತ ಅಂದ್ರೆ. Okay. So molar mass ಅಂತಂದ್ರೆ ಏನು? It is nothing but the mass of 1 mole particles of a substance. Next to molar molecular mass of gram molecular mass. ಸೊ ಇದನ್ನು ಸಹ ಗ್ರಾಮ್ ಪರ್ ಮೋಲ್ಗೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮೋಲಾರ್ ಮಾಲಿಕ್ಯುಲರ್ ಮಾಸ್ ಅಂತಂದ್ರೆ ಮಾಸ್ ಆಫ್ 1 ಮೋಲ್ ಮಾಲಿಕ್ಯೂಲ್ಸ್ ಆಫ್ ಅನ್ ಎಲಿಮೆಂಟ್ ಆರ್ ಕಾಂಪೌಂಡ್. ಓಕೆ, ವಾಟರ್ ಇಂದ ಎಷ್ಟಾಗುತ್ತೆ? 18 ಗ್ರಾಮ್ಸ್ ಪರ್ ಮೋಲ್. ಓಕೆ, ನೆಕ್ಸ್ಟ್ 18 ಗ್ರಾಮ್ಸ್ ಪರ್ ಮೋಲ್ ಆಯಿತು. ನೆಕ್ಸ್ಟ್ ಮೋಲಾರ್ ಫಾರ್ಮುಲಾ ಮಾಸ್ ಆರ್ ಗ್ರಾಮ್ ಫಾರ್ಮುಲಾ ಮಾಸ್, ಫಾರ್ಮುಲಾ ಯೂನಿಟ್ ಅಂತ ಕರೆದಿದ್ವಿ ಅಲ್ವಾ. ಸೊ ಮಾಸ್ ಆಫ್ 1 ಮೋಲ್ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಅಯಾನಿಕ್ ಕಾಂಪೌಂಡ್. ಅಯಾನಿಕ್ ಕಾಂಪೌಂಡ್ಗೆ ನಾವು ಫಾರ್ಮುಲಾ ಯೂನಿಟ್ ಅಂತ ಕರಿತೀವಿ, ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಕರಿತೀವಿ. ಸೊ ಇದನ್ನು ಸಹ ನಾವು ಗ್ರಾಮ್ ಪರ್ ಮೋಲ್ ಅಂತಾನೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನ್ಯೂಮರಿಕಲ್ ವ್ಯಾಲ್ಯೂ ಇಸ್ ಸೇಮ್ ಆಸ್ ಅ ಫಾರ್ಮುಲಾ ಯೂನಿಟ್ ಮಾಸ್. ಇಲ್ಲೂ ಸಹ ಹೇಗೆ ಕಂಡುಹಿಡಿತೀವಿ? ಸೊ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ, ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್, ಅದನ್ನೇ ಆ್ಯಡ್ ಮಾಡ್ತೀವಿ. ಓಕೆ, ಸೊ ಮೋಲ್ ಅಂತಂದ್ರೆ ಏನು? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ದ ಯೂನಿಟ್ mole was accepted in the year 1967 to provide a simple way of reporting a large number. ನಮಗೆ ಗೊತ್ತು atoms are extremely small, we cannot count it ಅಲ್ವಾ. So we need a simple way of of representing the numbers. So a massive heap of atoms or molecules in a sample. So ಒಂದು ಬಾಕ್ಸ್ ಅಲ್ಲಿ ಸಲ್ಫರ್ ಪೌಡರ್ ಅನ್ನು ತಗೊಂಡಿದ್ದೀನಿ. ಸಲ್ಫರ್ ಪೌಡರ್ ಅಂತಂದ್ರೆ ಏನಿರುತ್ತೆ? ಸಲ್ಫರ್ ಆಟಮ್ಸ್ ಇರುತ್ತೆ. ಎಷ್ಟು ಆಟಮ್ಸ್ ಇದೆ? A lot of atoms will be there. So banks have an extremely large number of coins. ಇದು analogy. Okay, simple example, analogy ಕೊಡ್ತಾ ಇದ್ದೀನಿ. So banks have an extremely large number of coins of various denominations. So ಎಷ್ಟೋ ಜನ 1 crore, 10 crores, thousands of crores of transactions will be happening in a bank. Counting such a large number of coins is a very difficult job and time consuming. So the bank weighs the coins instead of counting them. So ಒಂದು ಕಾಯಿನ್ ಈಗ ಫಾರ್ ಎಕ್ಸಾಂಪಲ್ 2 grams ವೇ ಮಾಡುತ್ತೆ ಅಂತಂದ್ರೆ, ಸೊ 20 kgs ಇದೆ ಅಂತಂದ್ರೆ, ಸೊ ಎಷ್ಟು ಕಾಯಿನ್ಸ್ ಇದೆ ಆ ಥರ. ಓಕೆ, ಸೊ ದ ಬ್ಯಾಂಕ್ ನೋಸ್ ದ್ಯಾಟ್ ಅ ಫಿಕ್ಸ್ ನಂಬರ್ ಆಫ್ ಪರ್ಟಿಕ್ಯುಲರ್ ಕಾಯಿನ್ ವಿಲ್ ಆಲ್ವೇಸ್ ಹ್ಯಾವ್ ದ ಸೇಮ್ ಮಾಸ್. ಈಗ 2 ರೂಪಿ ಕಾಯಿನ್ ಆದರೆ ಸಪೋಸ್ 2.5 grams ವೇ ಮಾಡುತ್ತೆ. ಸೊ 250 grams ಏನಿದೆ ವೇ ಮಾಡ್ತಿದೆ ಅಂತಂದ್ರೆ ಎಷ್ಟಿದೆ ಅಂತ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. So thus the bank links the mass of coins to the number of coins present. So similarly in chemistry, scientists weigh the substance to link. In 1 mole of species ಅಂತಂದ್ರೆ ಏನು? It can be atoms, molecules or ions. Atoms ಆಗಿರಬಹುದು, molecules ಆಗಿರಬಹುದು, ಅಥವಾ ions ಸಹ ಆಗಿರಬಹುದು. ಲಿಂಕ್ ಏನು? Mass of an element or compound, number of atoms or molecules. Mass of an element or compound, number of atoms or molecules. So this is the link. 1 mole ಅಂತಂದ್ರೆ ಏನು?
ಹಾಗಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಾಸ್ ಆಫ್ ಅನ್ ಎಲಿಮೆಂಟ್ ಆರ್ ಕಾಂಪೌಂಡ್. ಓಕೆ, ಸೊ ಏನು ಮೋಲು ಲಿಂಕ್ ಮಾಡುತ್ತೆ ನಂಬರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಆಲ್ರೈಟ್. Yes, phased answer has responded. Very good. Good answer. So number of atoms or molecules. 1 mole of species andre number of particles having a mass equal to its gram atomic or molecular or formula mass. Andre 12 grams of carbon is equal to 1 mole. Okay. Athava 14 grams of nitrogen is equal to 1 mole. Okay, so number of particles having a mass equal to its gram. Moving on, 1 mole of species is equal to number of particles having a mass equal to its gram atomic or molecular or formula mass. Idenidu fixed. Eninda represent ಮಾಡ್ತೀವಿ? Avogadro's number. Avogadro's number ಇಂದ represent ಮಾಡ್ತೀವಿ. So Avogadro was a scientist who came up with this number. ಇದೇನಿದು ಕಾನ್ಸ್ಟೆಂಟ್, ಇದು ಚೇಂಜ್ ಆಗೋದಿಲ್ಲ Avogadro's number. ಓಕೆ, ಎಷ್ಟು 6.022 into 10 raised to 23. 1 mole is equal to Avogadro number of particles. ಮೋಲ್ಸ್ ಏನಾಗಿರ್ಬಹುದು, ಅಯಾನ್ಸ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು, ಅಥವಾ ಮಾಲಿಕ್ಯೂಲ್ಸ್ ಆಗಿರ್ಬೋದು. ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? NA ಇಂದ ರೆಪ್ರೆಸೆಂಟ್ ಮಾಡ್ತೀವಿ. Avogadro number NA. ಸೊ ನೇಮ್ಡ್ ಇನ್ ಆನರ್ ಆಫ್ ದ Italian scientist Amedeo Avogadro. So 1 mole of any particle will have this many particles. Okay, so 1 mole ಅಂತ ಅಂದ್ರೆ ಏನು? Avogadro number of particles ಅಂತ. ಏನಾಗಿರ್ಬೋದು? ಆಟಮ್ಸ್ ಆಗಿರಬಹುದು, ಮಾಲಿಕ್ಯೂಲ್ಸ್ ಆಗಿರಬಹುದು, ಅಥವಾ ಅಯಾನ್ಸ್ ಆಗಿರಬಹುದು. ಓಕೆ, ಸೊ 1 ಗ್ರಾಸ್ ಅಂದ್ರೆ 144 ಅಂತ. 1 ಡಜನ್ ಅಂದ್ರೆ 12. ಅದೇ ತರ 1 ಮೋಲ್ ಅಂತಂದ್ರೆ ಎಷ್ಟು? Avogadro number of particles. ಅಂಡ್ Avogadro ನಂಬರ್ ಏನಿದೆ ಅಲ್ವಾ, ಇಟ್ ಈಸ್ ಯೂನಿಟ್ಲೆಸ್. ಇದಕ್ಕೆ ಯಾವುದೇ ಯೂನಿಟ್ ಇಲ್ಲ. ಯಾಕೆ? ಇಟ್ ಇಸ್ ಅ ನಂಬರ್ ಯೂನಿಟ್ ಇದೆಯಾ? ಇಲ್ಲ. ಸೊ ಮೂವಿಂಗ್ ಫಾರ್ವರ್ಡ್, ಮಾಸ್ ಆಫ್ 1 ಡಜನ್ ಆರ್ 1 ಗ್ರಾಸ್ ಆಫ್ ಡಿಫರೆಂಟ್ ಸಬ್ಸ್ಟೆನ್ಸಸ್ ಮೇ ನಾಟ್ ಬಿ ಫಿಕ್ಸ್ಡ್, ಬಟ್ ದ ಮಾಸ್ ಆಫ್ 1 ಮೋಲ್ ಆಫ್ ಎನಿ ಸಬ್ಸ್ಟೆನ್ಸ್ ಈಸ್ ಫಿಕ್ಸ್ಡ್. ಇದು ಫಿಕ್ಸ್ ಆಗಿರುತ್ತೆ. ಸೊ ಮಾಸ್ ಆಫ್ 1 ಮೋಲ್ ಆಫ್ ಅ ಸಬ್ಸ್ಟೆನ್ಸ್ ಈಸ್ ಈಕ್ವಲ್ ಟು ರಿಲೇಟಿವ್ ಮಾಸ್ ಇನ್ ಗ್ರಾಮ್ಸ್. ಏನಾಗಿರ್ಬೋದು? ಗ್ರಾಮ್ ಅಟಾಮಿಕ್ or molecular or formula mass. 1 mole of any particle will have Avogadro number of that particle. So relative mass of these particles in grams. Okay. Yes. So 1 mole of any particle, Avogadro number, relative mass of those particles in grams. 1 mole of carbon atoms andre enagutte? ಎಷ್ಟು atoms irutte? How many atoms of carbon will be there? Avogadro number of atoms of carbon will be there. 12 grams of carbon atoms in terms of what? Relative mass. So hydrogen molecules ಅಂತಂದ್ರೆ ಏನಾಗುತ್ತೆ? 6.022 into 10 raised to 23 molecules of H2 ಇರುತ್ತೆ. ಮಾಲಿಕ್ಯೂಲ್ಸ್ ಟರ್ಮ್ಸ್ ಅಲ್ಲಿ ಹೇಳ್ತಾ ಇದೀವಿ, ಇಲ್ಲಿ ಆಟಮ್ಸ್ ಹೇಳ್ತಾ ಇದೀವಿ. ಇಲ್ಲಿ ಏನಾಗುತ್ತೆ? 2 grams of hydrogen molecule. ಯಾಕೆ? ಸೊ H2 ಏನಿದೆ? 1 ಅಲ್ವಾ? ಸೊ ದೇರ್ ಆರ್ 2 atoms. ಸೊ 2 grams. ಓಕೆ, ಸೊ ಇನ್ ಟರ್ಮ್ಸ್ ಆಫ್ ಏನು ಹೇಳ್ತಾ ಇದ್ದೀವಿ? ಮಾಲಿಕ್ಯುಲರ್ ಮಾಸ್, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇದನ್ನ. ನೆಕ್ಸ್ಟ್ 1 ಮೋಲ್ ಆಫ್ ಸೋಡಿಯಂ ಅಯಾನ್. ಸೋಡಿಯಂ ಅಯಾನ್ ಅಂದ್ರೆ Na ಪ್ಲಸ್ ಅಯಾನ್ಸ್. ಎಷ್ಟಿರುತ್ತೆ? Avogadro ನಂಬರ್ ಆಫ್ ಅಯಾನ್ಸ್ ವಿಲ್ ಬಿ ದೇರ್. ಇಲ್ಲಿ 23 grams ಆಫ್ Na ಪ್ಲಸ್ ಅಯಾನ್ಸ್ ವಿಲ್ ಬಿ ದೇರ್. Na ಪ್ಲಸ್ ಅಯಾನ್ಸ್ ಇದೇನಿದು? ಸೊ ಫಾರ್ಮುಲಾ ಯೂನಿಟ್ ಅಂತಾನು ಹೇಳಬಹುದು. ಸೊ ಬಟ್ ಹೌ ಇಸ್ ದ ಮಾಸ್ ಆಫ್ 1 ಮೋಲ್ ಎಕ್ಸ್ಪ್ರೆಸ್ಡ್? It is expressed in molar mass. Molar mass ಬಗ್ಗೆ ಡಿಸ್ಕಸ್ ಮಾಡೋಣ. So it is the mass of 1 mole of a substance expressed in grams. The unit of molar mass is grams per mole. Gram per mole. This is the unit. For example, the molar mass of carbon is 12 grams per mole. So ಒಂದು ಮೋಲಲ್ಲಿ ಎಷ್ಟಿರುತ್ತೆ? 12 ಗ್ರಾಮ್ ಇರುತ್ತೆ ಕಾರ್ಬನ್. ಓಕೆ, ಒಂದು ಮೋಲಲ್ಲಿ ಎಷ್ಟು ಗ್ರಾಮ್ ಕಾರ್ಬನ್ ಇರುತ್ತೆ? 12 ಗ್ರಾಮ್ಸ್ ಇರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಮೋಲಾರ್ ಮಾಸ್ ಅಂತ ಕರಿತೀವಿ. ಸೊ ದೇರ್ ಆರ್ ಫ್ಯೂ ಮ್ಯಾಥಮ್ಯಾಟಿಕಲ್ ರಿಲೇಷನ್ಸ್. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ನಿಮಗೆ ಸೊ ಒಂದು ಮಾಸ್ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ? 6 grams ಆಫ್ ಕಾರ್ಬನ್ ಈಸ್ ಪ್ರೆಸೆಂಟ್. ಓಕೆ, ಅಂಡ್ ಮೋಲಾರ್ ಮಾಸ್ ಆಫ್ ಕಾರ್ಬನ್ is
12 grams per mole. Calculate the number of moles. Calculate the number of moles. ಹೇಗೆ ಮಾಡ್ತೀರಾ? How are you going to do that? So number of moles ಕೇಳಿದ್ದಾರೆ ಅಲ್ವಾ? So is equal to given mass 6 grams divided by 12 grams per mole. ಎಷ್ಟಾಯಿತು? 0.5 grams. ಗ್ರಾಮ್ಸ್ ಗ್ರಾಮ್ ಕ್ಯಾನ್ಸಲ್ ಆಯಿತು. ಸೊ ಇಟ್ ಈಸ್ ಮೋಲ್. ಎಷ್ಟು? ಸೊ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಮಕ್ಕಳೇ? 0.5 ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಈ ತರ ಮಾಡೋದು. ಸೊ ಸೆಕೆಂಡ್, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್. ಸೊ ಇದರ್ 2 ಆಫ್ ದೀಸ್ ವಿಲ್ ಬಿ ಗಿವನ್. ಓಕೆ, ಸೊ ಯಾವುದೋ 2 ಕೊಟ್ಟಿರ್ತಾರೆ ಡೇಟಾನ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಟೇಕ್ ಡೌನ್ ದ these formulae. The number of atoms is equal to given mass of atom divided by molar mass of the atom into Avogadro number. ಎಷ್ಟು ಆಟಮ್ಸ್ ಇದೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಗಿವನ್ ಮಾಸ್ ಆಫ್ ಆಟಮ್ ಕೊಟ್ರೆ ಸೊ ಏನ್ ಮಾಡ್ತೀವಿ? ಗಿವನ್ ಮಾಸ್ ಆಫ್ ಆಟಮ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದ ಆಟಮ್. ಈಗ ನೈಟ್ರೋಜನ್ ಆಟಮ್ ಈಗ ಹೆಂಗೆ ಕೊಟ್ಟಿರ್ತಾರೆ ಅಂತಂದ್ರೆ 2 grams ಆಫ್ ನೈಟ್ರೋಜನ್ ಆಟಮ್ ಈಸ್ ಗಿವನ್. ದ ಮೋಲಾರ್ ಮಾಸ್ ಗೊತ್ತಿದೆ. ಮೋಲಾರ್ ಮಾಸ್ ಹೇಗೆ? N2. ಹೌದಾ? N2 ಏನಾಗುತ್ತೆ? ಇಟ್ ಈಸ್ 14 into 2 ಎಷ್ಟಾಗುತ್ತೆ? 30. ಓಕೆ, 28 ಆಯಿತು. 28 ಗ್ರಾಮ್ಸ್ ಆಯಿತು. ಹೌದಾ? ಸೊ 2 grams ಡಿವೈಡೆಡ್ ಬೈ 28 grams ಇಂಟು ಅವಗಾಡ್ರೋ ನಂಬರ್ 6.022 ಇಂಟು 10⁻23. ಸೊ ದಿಸ್ ವಿಲ್ ಬಿ ದ ನಂಬರ್ ಆಫ್ ಆಟಮ್ಸ್. ಗ್ರಾಮ್ ಕ್ಯಾನ್ಸಲ್ ಆಯಿತು. 2 ones are 2 14s are 6.022 divided by 14 into 10⁻23. So this will be the number of atoms. Number of molecules ಏನು ಮಾಡಬೇಕು? ಸೊ ಇದೇ ತರ given mass of molecule divided by molar mass of the molecule into Avogadro number. ಓಕೆ, ಇಲ್ಲಿ ನೈಟ್ರೋಜನ್ ಆಟಮ್ ಅಂತ ಕೊಟ್ರೆ ಬರೀ 14 ಅಂತ ಬರಿಬೇಕು. ನೈಟ್ರೋಜನ್ ಗೇಷಿಯಸ್ ನೈಟ್ರೋಜನ್ ಅಂತ ಕೊಟ್ರೆ ಏನ್ ಮಾಡಬೇಕು? ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಮೂವಿಂಗ್ ಫಾರ್ವರ್ಡ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. Calculate the number of aluminum ions present in 0.051 grams of aluminum oxide. Al2O3 ಇದೆ. ಏನಂತೆ? So mass of Al2O3 is equal to 0.051 grams. Okay. So the mass of an ion is the same as that of an atom of the same element. Atomic mass of aluminum is 27 grams. So ಏನು ಮಾಡ್ತಿದ್ದಾರೆ? We need to calculate the number of aluminum ions. Number of aluminum ions ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಯಾವುದು ಫಾರ್ಮುಲಾ? ನಂಬರ್ ಆಫ್ ಆಟಮ್ಸ್ ಇದೆ, ಅಯಾನ್ಸ್ ಇಲ್ಲಿದೆ, ನಂಬರ್ ಆಫ್ ಅಯಾನ್ಸ್ ಅಂತಂದ್ರೆ. ಓಕೆ, ಸೊ ಲೆಟ್ಸ್ ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸು ಕಂಡುಹಿಡಿಯೋಣ ಫಸ್ಟು. ಗ್ರಾಮ್ ಅಟಾಮಿಕ್ ಮಾಸ್ ಕಂಡುಹಿಡಿಯೋಣ. ಓಕೆ, ಸೊ ಅಲ್ಯೂಮಿನಿಯಂ ಎಷ್ಟಿದೆ? ಅಟಾಮಿಕ್ ಮಾಸ್ ಆಫ್ ಅಲ್ಯೂಮಿನಿಯಂ. ಸೊ Al2O3. ಸೊ 27 into 2 plus 3 into 16 ಎಷ್ಟಾಯಿತು? ಇದು ಗ್ರಾಮ್ಸ್ ಅಲ್ಲಿ. ಓಕೆ, ಕ್ಯಾಲ್ಕುಲೇಟ್ ಮಾಡಿ. 27 into 2 plus 3 into 16 ಎಷ್ಟಾಯಿತು? 102 ಗ್ರಾಮ್ಸ್ ಆಯಿತು. 102 ಗ್ರಾಮ್ಸ್ ಆಯಿತು ಅಲ್ವಾ? ಸೊ ಮಾಸ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಗೊತ್ತಿದೆ ನಮಗೆ. ಎಷ್ಟು? 0.0501 ಗ್ರಾಮ್. ಸೊ ನಂಬರ್ ಆಫ್ ಅಲ್ಯೂಮಿನಿಯಂ ಅಯಾನ್ಸ್ ಎಷ್ಟಿದೆ? ಇಲ್ಲಿ 2 ಇದೆ. ಹೌದಾ? Al2 ಇದೆ. ಸೊ ಎಷ್ಟಿದೆ? ದ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅಲ್ಯೂಮಿನಿಯಂ ಅಯಾನ್ಸ್ ಪ್ರೆಸೆಂಟ್ ಇನ್ 0.051 ಗ್ರಾಮ್ಸ್. ಹಾಗಿದ್ರೆ ಏನಾಗುತ್ತೆ? ಸೊ 1 ಮೋಲ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಅಲ್ಲಿ ಎಷ್ಟಿದೆ? 102 ಗ್ರಾಮ್ಸ್ ಇದೆ. ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಹೌದಾ? ನಿಮ್ಗೆ ಅಟಾಮಿಕ್ ಮಾಸಸ್ ಗೊತ್ತು. ಸೊ ನಾವು 102 grams of aluminum oxide contains Avogadro number of molecules of aluminum oxide. ಹೌದಾ? ಸೊ 0.051 grams of aluminum contains ಎಷ್ಟು? ಸೊ 102 grams of aluminum contain Avogadro number ಅಷ್ಟು 6.022 into 10⁻23. ಹಾಗಿದ್ರೆ ಅಲ್ಲೇನು ಕೇಳಿದರೆ 0.051 grams ಅಲ್ಲಿ ಎಷ್ಟಿದೆ ಅಂತ ಕೇಳಿದರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. 6.022 into 10⁻23 into 0.051 divided by ಎಷ್ಟು? 102. ಎಲ್ಲದು ಗ್ರಾಮ್ಸ್ ಅಲ್ಲಿ ಇದೆ ಇದು. ಓಕೆ, ಗ್ರಾಮ್ ಕ್ಯಾನ್ಸಲ್ ಆಯಿತು. ಎಷ್ಟಾಗುತ್ತೆ? 3.011 into 10⁻20 molecules of aluminum oxide. ಅಲ್ಲಿ
ಏನ್ ಕೇಳಿದ್ದಾರೆ, ನಂಬರ್ ಆಫ್ ಅಲ್ಯೂಮಿನಿಯಂ ಅಯಾನ್ಸ್ ಅಂತ ಕೇಳಿದ್ದಾರೆ, ಎಷ್ಟು ಅಲ್ಯೂಮಿನಿಯಂ ಅಯಾನ್ಸ್ ಇದೆ ಅಂತ. ಸೊ 1 ಮಾಲಿಕ್ಯೂಲ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಎಷ್ಟು, ನಂಬರ್ ಆಫ್ ಅಲ್ಯೂಮಿನಿಯಂ ಅಯಾನ್ಸ್ ಪ್ರೆಸೆಂಟ್ ಇನ್ 1 ಮಾಲಿಕ್ಯೂಲ್ ಎಷ್ಟು, 2. ಹೌದಾ? ಹಾಗಿದ್ರೆ ನಂಬರ್ ಆಫ್ ಅಲ್ಯೂಮಿನಿಯಂ ಅಯಾನ್ಸ್ ವಿಲ್ ಬಿ ಎಷ್ಟು, 3.011 ಇಂಟು 10⁻20 ಇಂಟು 2 ಆಗುತ್ತೆ. ದಿಸ್ ಇಸ್ ದ ನಂಬರ್ ಆಫ್ ಅಲ್ಯೂಮಿನಿಯಂ ಅಯಾನ್ಸ್ ಪ್ರೆಸೆಂಟ್, 6.022 ಇಂಟು 10⁻20. These many ions are aluminum ions are present in ಎಷ್ಟು 0.051 grams of aluminum oxide. 2 ಸ್ಟೆಪ್ ಇದೆ ಇದರಲ್ಲಿ. ಓಕೆ, ಫಸ್ಟು ಎಷ್ಟು ಮಾಲಿಕ್ಯೂಲ್ಸ್ ಇದೆ ಅಂತ ಕಂಡುಹಿಡಿಬೇಕು. ಸೊ ಕೊಟ್ಟಿರೋಂಥ ಮಾಸಲ್ಲಿ, ಆಮೇಲೆ ಏನು ಮಾಡಬೇಕು, ಅಲ್ಯೂಮಿನಿಯಂ ಅಯಾನ್ಸ್ ಎಷ್ಟಿದೆ ಅದರಿಂದ ಮಲ್ಟಿಪ್ಲೈ ಮಾಡಬೇಕು. ಅದೇ ಆಕ್ಸಿಜನ್ ಅಂದರೆ ಎಷ್ಟಾಗುತ್ತೆ ಹೇಳಿ ನೋಡೋಣ. ಆಕ್ಸಿಜನ್ ಏನಾಗುತ್ತೆ, 3 ಇಂಟು 3.011 ಇಂಟು 10⁻20. These many oxygen atoms will be present in 0.051 grams of aluminum oxide. Next, what is the mass of grams of 0.2 moles of water? Mass in grams ಎಷ್ಟು, 0.25 moles of water, 3.6 grams. ಯಾಕೆ ನೋಡಿ, mass of the sample is equal to molar mass into number of moles. ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ 0.2 moles. ಮೋಲಾರ್ ಮಾಸ್ ಎಷ್ಟು, 18. ಯಾಕೆ, H2O 2 + 16. ಓಕೆ, ಸೊ ಏನಾಗುತ್ತೆ, 18 ಗ್ರಾಮ್ಸ್ ಇಂಟು 0.2 ಗ್ರಾಮ್ಸ್. ಓಕೆ, ಎಷ್ಟಾಗಿತ್ತು, 3.6 ಗ್ರಾಮ್ಸ್. 0.2 ಮೋಲ್ಸ್ ಇದೆ ಇಲ್ಲಿ, ಹಾಗಾಗಿ ಓಕೆ, 18 ಗ್ರಾಮ್ಸ್ ಇಂಟು 0.2 is equal to 3.6 grams mass of the sample. Next, which of the following represents 360 grams of water? 360 grams of water ಅಂತಂದ್ರೆ ಏನು, 360 grams. So 2 moles of H2O, 20 moles of water. 20 moles of water ಅಂತಂದ್ರೆ, okay, let's see, 6.022 into 10⁻23 molecules of water. Next, 20 into 6.022 into 10⁻23 molecules of water. ಏನಾಗುತ್ತೆ, ಸೊ ಇಟ್ ಈಸ್ ಏನು ಆಪ್ಷನ್ ನೋಡಿ, ಮಾಸ್ ಆಫ್ 2 moles ಆಫ್ H2O, 2 into 18, 360 ಅಲ್ಲ, ಇದು 36 ಗ್ರಾಮ್ಸ್. ಮಾಸ್ ಆಫ್ 20 moles ಆಫ್ ವಾಟರ್ ಏನಾಗುತ್ತೆ, 20 into 18 ಆಗುತ್ತೆ. ಎಷ್ಟಾಯ್ತು, 360. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಹೌದಾ? ನೆಕ್ಸ್ಟ್ 6.022 ಅವಗಾಡ್ರೋ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಎಷ್ಟಿರುತ್ತೆ, 1 mole ಆಫ್ ವಾಟರ್ ಇರುತ್ತೆ. 1 mole is equal to ಅವಗಾಡ್ರೋ ನಂಬರ್. ಸೊ ಎಷ್ಟು, 18 ಗ್ರಾಮ್ಸ್ ಇರುತ್ತೆ 1 mole ಆಫ್ ವಾಟರ್ ಅಲ್ಲಿ. 20 into 6.022 into 10⁻23 molecules of water ಅಲ್ಲಿ ಎಷ್ಟು ಇದೆ, ಎಷ್ಟು ಗ್ರಾಮ್ಸ್ ವಾಟರ್ ಇದೆ ಅಂತಂದ್ರೆ 360. ಯಾಕೆ, 20 moles ಅರ್ಥ ಇದು ಅಲ್ವಾ, 20 into ಅವಗಾಡ್ರೋ ನಂಬರ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್. 20 moles ಇದೆ, 20 moles ಅಂತಂದ್ರೆ 20 into 18 grams which is equal to 360 grams. ಸೊ ಯಾವುದೇ ಕರೆಕ್ಟ್ ಆಗುತ್ತೆ, ಸೆಕೆಂಡ್ ಅಂಡ್ ಫೋರ್ತ್ ಒನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. 20 moles of water, 20 into ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್, ಎರಡೂ ಕರೆಕ್ಟ್ ಇದೆ. ಇಲ್ಲಿ 36 ಅಂತ ಏನಾದರೂ ಕೊಟ್ಟಿದ್ದೆ, 36 ಅಂತ ಕೊಟ್ಟಿದ್ರೆ ಇದು ಮತ್ತೆ ಇದು ಕರೆಕ್ಟ್ ಆಗೋದು, ಇದು ಓಕೆ. ಸೊ 36 ಅಂತ ಕೊಟ್ಟಿದ್ರೆ ಇದು ಕರೆಕ್ಟ್ ಆಗೋದು, 18 ಗ್ರಾಮ್ಸ್ ಅಂತ ಕೊಟ್ಟಿದ್ರೆ ಇದು. ಯಾಕೆ, 1 mole is equal to ಅವಗಾಡ್ರೋ ನಂಬರ್. ಓಕೆ, 1 mole ಆಫ್ ವಾಟರ್ ಅಂತಂದ್ರೆ ಎಷ್ಟು, 18 ಗ್ರಾಮ್ಸ್ ಇದೆ ಅದರಲ್ಲಿ. ಓಕೆ, 2 moles ಆಫ್ ವಾಟರ್ ಅಂತಂದ್ರೆ 18 into 2, 36 grams ಇದೆ. Next, assertion. To get the molar mass of an element, we have to take the numerical value of its atomic mass but change the units from U to G. ಹೌದಾ? To get the molar mass of an element, ಹೌದಾ? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಲ್ವಾ ಅದು? Okay, so the number of particles present in 1 mole of any substance is fixed with the value of Avogadro number. This is true. Correct ಇದೆ ಇದು. First one correct ಇದೆಯಾ? ನೋಡಿ, so to get the molar mass of an element, we have to take the numerical value of atomic mass but change the units to grams. No, gram molecular mass ಆಯ್ತು ಇದು, ಹೌದಾ? So this is false. Assertion is false, so reason is true. Assertion is false, reason is true. Okay, so mole ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇಟ್ ಈಸ್ ದ ಅಮೌಂಟ್ ಆಫ್ ಅ ಸಬ್ಸ್ಟೆನ್ಸ್ ವಿಚ್ ಕಂಟೈನ್ಸ್ ಅ ಫಿಕ್ಸ್ಡ್ ನಂಬರ್ ಆಫ್ ಪಾರ್ಟಿಕಲ್ಸ್. ಇಟ್ ಈಸ್ ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಇದ್ರ ಬಗ್ಗೆ ನ್ಯೂಮರಿಕಲ್ಸು ಮತ್ತೊಂದು ವಿಡಿಯೋನ ತಗೊಳ್ಳೋಣ. ಓಕೆ, ಅದನ್ನ ಮತ್ತೆ ಲೈವ್ ಬಂದು ಮಾಡ್ತೀನಿ. ಓಕೆ, ನ್ಯೂಮರಿಕಲ್ಸ್, ಬರೀ ನ್ಯೂಮರಿಕಲ್ಸ್ ಮಾತ್ರ ಮಾಡೋಣ ಇದರಲ್ಲಿ, ನೆಕ್ಸ್ಟ್ ಟೈಮ್ ಈ ವೀಕಲ್ಲೇ ಮಾಡೋಣ. ಸೊ
So the particles can be either atoms, molecules, ions or formula units. Formula units ಯಾವಾಗ ionic compounds ಅಲ್ಲಿ ಬರುತ್ತೆ. Ionic compounds. We have various formula. So ಇವತ್ತಿನ ಕ್ಲಾಸಲ್ಲಿ ಏನೇನು ಓದಿದ್ವಿ? ಆಟಮ್ಸ್ ಅಂದ್ರೆ ಏನು ಅಂತ ಓದಿದ್ವಿ. We have discussed about molecules ಅಲ್ವಾ? ಅಟಾಮಿಕ್ ಮಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮಾಲಿಕ್ಯುಲರ್ ಮಾಸ್ ಹಾಗೆ ಫಾರ್ಮುಲಾ ಯೂನಿಟ್ ಮಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಾರ್ಮುಲಾ ಯೂನಿಟ್ಸ್ ಮಾಸ್, ಅಟಾಮಿಸಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಟಾಮಿಸಿಟಿ ಆಮೇಲೆ ಇನ್ನೇನು ಡಿಸ್ಕಸ್ ಮಾಡಿದ್ವಿ? ಅಟಾಮಿಸಿಟಿ ಆದಮೇಲೆ ಟೈಪ್ಸ್ ಆಫ್ ಅಯಾನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಪಾಲಿಅಟಾಮಿಕ್, ಮೋನೋಅಟಾಮಿಕ್, ಮೋನೋವೇಲೆಂಟ್ ಕ್ಯಾಟಯಾನ್ಸ್, ಆನಯಾನ್ಸ್ ಎಲ್ಲದನ್ನು ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಯಾನಿಕ್ ಕಾಂಪೌಂಡ್ಸ್ we have discussed about loss of chemical combination. ಎರಡು ಲಾ ಇದೆ ಅಲ್ವಾ? ಒಂದು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ಇನ್ನೊಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಎರಡು ಲಾ ಇದೆ. ಆಮೇಲೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇದ್ರ ಬಗ್ಗೆನೂ ಸಹ ಡಿಸ್ಕಸ್ ಮಾಡಿದ್ದೀವಿ. ದಿಸ್ ಇಸ್ ಆಲ್ ಫಾರ್ ಟುಡೇ ಸೆಷನ್. ಪ್ಲೀಸ್ ಡೂ ರಿವೈಸ್, ಎಲ್ಲದನ್ನು ರಿವೈಸ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಫಾಲೋಸ್ ಆನ್ ಟೆಲಿಗ್ರಾಮ್ ಇದೆ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಇಫ್ ಯು ಹ್ಯಾವಂಟ್ ಡನ್ ದ್ಯಾಟ್ ಎಟ್. ಓಕೆ, ಸೊ ಹ್ಯಾವ್ ಅ ಗ್ರೇಟ್ ನೈಟ್ ಟುಡೇ and I hope to see you all in the next session. Okay, take care. Goodbye.